ಕ್ಲಾಸ್ ಅಲ್ಲ, ನೆನ್ಪಿಟ್ಕೊಳ್ಳಿ, ಕ್ಲಾಸ್ ಅಲ್ಲ. ಬಟ್ ನಾನು ಆಲ್ರೆಡಿ ಬಂದ್ಬಿಟ್ಟು ಲಾಸ್ಟ್ ಇಯರ್ ದೀಪಾವಳಿಗೆ ಸಂಬಂಧಪಟ್ಟಂತ ಪರಿಹಾರ ಕ್ರಿಯೆಗಳು ಅಂತ ಮಾಡಿದ್ದೆ. ಈ ಸಲಾನು ಮತ್ತೆ ನಾನು ದೀಪಾವಳಿಗೆ ಸಂಬಂಧಪಟ್ಟಂತ ಪರಿಹಾರ ಕ್ರಿಯೆಗಳನ್ನ ಮಾಡಿದ್ದೀನಿ ಕ್ಲಾಸು. ಬಟ್ ಈ ಕ್ಲಾಸ್ ಅಲ್ಲಿ ಇಲ್ಲದಿರುವಂತ ಕೆಲವೊಂದು ವಿಚಾರಗಳನ್ನ ನಿಮ್ಮ ಜೊತೆ ಹಂಚ್ಕೊಳ್ಳೋದಕ್ಕೆ ಇವತ್ತು ನಾನು ಬಂದಿದ್ದೀನಿ. ಕೆಲವೊಂದು ಟಿಪ್ಸ್, ಕೆಲವೊಂದು ಒಳ್ಳೆ ವಿಷಯಗಳನ್ನ ಹೇಳ್ತೀನಿ. ದಯವಿಟ್ಟು ಈ ಸಲ ದೀಪಾವಳಿಗೆ, ನಾಳೆಯಿಂದ ತುಂಬಾ ಜನರಿಗೆ ತ್ರಯೋದಶಿ ಯಾವಾಗಿದೆ ಗೊತ್ತಿಲ್ಲ, ಚತುರ್ದಶಿ ಯಾವಾಗಿದೆ ಗೊತ್ತಿಲ್ಲ, ಅಮಾವಾಸ್ಯೆ ಯಾವಾಗ ನಡೀತದೆ ಗೊತ್ತಾಗ್ತಾ ಇಲ್ಲ ಅನ್ನುವಂಥವ್ರು ಕೂಡ ಇದ್ದೀರಾ. ಗೊಂದಲ ಇದೆ, ಇಲ್ಲ ಅಂತಲ್ಲ. ಬಟ್ ನೋಡೋಣ. ತುಂಬಾ ದಿನ ಆದ್ರ ಮೇಲೆ ಕುತ್ಕೊಂಡು ಮಾತಾಡ್ತಾ ಇದೀರಂತ. ಹೌದ್ ಗುರು, ಎಲ್ಲಾ ಕಡೆ ನಿಲ್ಸಿ ನಿಲ್ಸಿ ನಿಲ್ಸಿ. ಇಲ್ಲ ಇಲ್ಲ, ನಂದು ಯೂಟ್ಯೂಬ್ ವಿಡಿಯೋದೆಲ್ಲ ನಾನು ಕುತ್ಕೊಂಡಿದ್ದೀನಿ. ಇವತ್ತು ನಾನು ಮನೆಯಲ್ಲಿ ಕುತ್ಕೊಂಡಿದ್ದೀನಿ. ಓಕೆ, ರೈಟ್. ಸೊ ಆ ಗೊಂದಲಗಳಿಗೆ ಒಂದು ತೆರೆ ಎಳೆಯೋಣ. ನಿಮ್ಮ ನಿಮ್ಮ ಮನೆಯಲ್ಲಿ ತಾವು ಯಾವ ರೀತಿ ತಾಯಿ ಮಹಾಲಕ್ಷ್ಮಿಯನ್ನ ಆರಾಧನೆ ಮಾಡಬಹುದು ಅನ್ನೋದ್ರ ಬಗ್ಗೆ ಒಂದು ಪುಟ್ಟದಾಗಿರುವಂತ ನನಗೆ ತಿಳಿದಂತ ನಾಲೆಡ್ಜ್ ನಾನ್ ನಿಮ್ ಜೊತೆ ಹಂಚ್ಕೋತಾ ಇದ್ದೀನಿ. ಇದ್ರಲ್ಲಿ ನಿಮಗೆ ಸರಿ ಕಂಡಿದ್ದನ್ನ ದಯವಿಟ್ಟು ತಗೊಂಡ್ ಮಾಡ್ಕೊಳ್ಳಿ. ತಪ್ಪಾಗಿ ಏನಾದ್ರು ಕಾಣಿಸ್ತಂದ್ರೆ ತಲೆ ಕೆಡ್ಸ್ಕೊಬೇಡಿ, ಬಿಟ್ಬಿಡಿ ಅಲ್ವಾ, ಬೈಕೊಳಕ್ ಹೋಗ್ಬೇಡಿ. ರೈಟ್. ಸೊ ತಾಯಿ ಧನಲಕ್ಷ್ಮಿಯ ಒಂದು ಕರುಣೆ ಯಾರಿಗ್ ಬೇಕಾಗಿಲ್ಲ, ಎಲ್ಲರಿಗೂ ಧನಲಕ್ಷ್ಮಿಯ ಒಂದು ಕರುಣೆ ಬೇಕು. ಬಹಳಷ್ಟು ಜನ ಇಲ್ಲಿ ಇವತ್ತಿದ್ದೀರಾ, ಸಾಲದಲ್ಲಿ ಮುಳುಗಿದ್ದೀರಾ. ಸಾಲ ಇದೆ, ಸಾಲ ಇದೆ, ಸಾಲ ಇದೆ, ಸಾಲ ಇದೆ. ವರ್ಷ ವರ್ಷ ಆ ಸಾಲಗಳು ಅತಿ ಆಗ್ತಾ ಹೋಗ್ತಾ ಇದೆ. ಧನಲಕ್ಷ್ಮಿ ಅನ್ನೋದು ಬರ್ತಾ ಇದೆ, ಬಟ್ ಮನೆಯಲ್ಲಿ ನಿಲ್ತಾ ಇಲ್ಲ. ಬಹಳಷ್ಟು ಜನರಿಗೆ ಕೆಲಸ ಇಲ್ಲ, ಸಂಪಾದನೆನೇ ಇಲ್ಲ ಅನ್ನುವಂಥವ್ರು ಬಹಳಷ್ಟು ಜನ ಇದ್ದೀರಾ. ಹೋದ್ ವರ್ಷ ನಡೆದಂತ ವ್ಯಾಪಾರ ಈ ವರ್ಷ ನಮ್ಮ ಇಲ್ಲ ಗುರುಗಳೇ ಅನ್ನುವಂಥದ್ದು ಇದ್ದೀರಾ. ದುಡ್ಡು ಯಾವ್ದಕ್ಕಾಗಿಯೂ ಕೂಡಿಟ್ಟೆ, ಅದು ಬೇರೆ ಯಾವ್ದಕ್ಕೋ, ಬೇರೆ ಯಾವ್ದೋ ಒಂದು ವಿಷಯಕ್ಕೆ ಹೋಯ್ತು ಅಥವಾ ಹಾಸ್ಪಿಟಾಲಿಟಿ ಖರ್ಚಾಯ್ತು ಅನ್ನೋರು ಕೂಡ ಇದ್ದೀರಾ. ಇದಕ್ಕೆಲ್ಲ ಕಾರಣ ನಾವು ಸರಿಯಾಗಿ ಮಾಡದೇ ಇರುವಂತ ತಾಯಿ ಮಹಾಲಕ್ಷ್ಮಿಯ ಒಂದು ಆರಾಧನೆ ಅಥವಾ ಪೂಜೆ. ಓಕೆ, ಸೊ ಎಲ್ರಿಗೂ ನಮಸ್ಕಾರ. ಯಾಕಂದ್ರೆ ತುಂಬಾ ಜನ ನಮಸ್ತೆ ನಮಸ್ತೆ ಅಂತ ಆಗ್ತಾ ಇದ್ದೀರಾ, ನಂದು ಇದು ಕಟ್ ಆಗುತ್ತೆ ಫ್ಲೋ. ಸೊ ಎಲ್ರಿಗೂ ಒಂದೇ ಸಲ ನಮಸ್ಕಾರ ಹೇಳ್ತೀನಿ. ರೈಟ್. ಸೊ ಫಸ್ಟ್ ಆಫ್ ಆಲ್, ಮಹಾಲಕ್ಷ್ಮಿನ ನಮ್ಮ ಮನೆಯಲ್ಲಿ ಪರ್ಮನೆಂಟ್ ಆಗಿ ಇನ್ ಕೇಸ್ ನಾವೇನಾದ್ರೂ ಸ್ಥಿರ ಲಕ್ಷ್ಮಿ ರೂಪದಲ್ಲಿ ನೆಲೆಸ್ಬೇಕು ಅಂದ್ರೆ ಏನ್ ಮಾಡಬೇಕು ಅನ್ನೋದಕ್ಕಿಂತ ಮುಖ್ಯವಾಗಿ ನೋಡಿ, ಫಸ್ಟ್ ನೀವ್ ಏನ್ ಮಾಡಿ, ಇವತ್ತೊಂದಿನ ಬಿಟ್ಬಿಡಿ, ಇವತ್ತು ಪೂರ್ತಿಯಾಗಿ ನಾನು ವಿಷಯ ಕೇಳ್ಕೊಂಬಿಡಿ. ನಾಳೆ ಬೆಳಿಗ್ಗೆಯಿಂದ ಸ್ಟಾರ್ಟ್. ನಿಮ್ಮ ಮನೆ ಮತ್ತು ನಿಮ್ಮ ಮನಸ್ಸು, ಇದು ಎರಡನ್ನೂ ಶುದ್ಧಿಯಾಗಿ ಇಟ್ಕೊಳ್ಳಿ. ಎಷ್ಟಾಗುತ್ತೋ ಅಷ್ಟು ಕ್ಲೀನ್ ಮನೆನ ದಯವಿಟ್ಟು ಶುಚಿ ಮಾಡಿ. ನಾಳೆಯಿಂದಾನೇ ಪ್ರಾರಂಭ ಮಾಡಿ. ನಾಳೆ ಎಷ್ಟಾಗುತ್ತೋ ಅಷ್ಟು ಮನೆನ ಕ್ಲೀನ್ ಮಾಡಿ. ಮನಸ್ಸನ್ನ ಕ್ಲೀನ್ ಇಟ್ಕೊಳ್ಳೋದು ಹೇಗೆ ಗುರುಗಳೇ? ಹೌದು, ನಮಗೆ ಆಗದವರು ಅಥವಾ ಅವ್ರಿಗಾಗಲ್ಲ, ಕೆಲವರಿಗೆ ನಾವು ಆಗಲ್ಲ ಅಂತವ್ರ ಜೊತೆಗೆ ಮಾತುಕತೆ ಇತ್ಯಾದಿಗಳನ್ನ ಮಾಡುವ ಮೂಲಕ ಮನಸ್ಸನ್ನ ಮತ್ತೆ ನೀವು ಬೆಸೆಯಬಹುದು. ಇದೊಂದು ಹಬ್ಬ ಅನ್ನುವಂಥದ್ದು ತುಂಬಾ ಜನರು ಲಕ್ಷ್ಮಿ ಅಥವಾ ಈ ದೀಪಾವಳಿ ಅಂದ್ರೂ ಕೂಡಲೇ ನನ್ನ ಪ್ರಕಾರ ಬರೀ ಲಕ್ಷ್ಮಿ ಅಂತ ತಿಳ್ಕೊಂಡಿದ್ದಾರೆ. ಅದು ತಪ್ಪು. ಅದು ಆಕ್ಚುಲಿ ನಾನು ಎಲ್ಲಾ ಕಡೆ ಫೇಸ್ಬುಕ್ ಅಲ್ಲಿಂದ ಎಲ್ಲಾ ಕಡೆ ಪೋಸ್ಟ್ ನೋಡ್ತಾ ಇದ್ದೀನಿ. ಎಲ್ರು ಅದು ಲಕ್ಷ್ಮೀ ಪೂಜೆ ಲಕ್ಷ್ಮೀ ಪೂಜೆ ಲಕ್ಷ್ಮೀ ಪೂಜೆ ಅಂತ ಆಗ್ತಾ ಇದ್ದೀರಾ. ಲಕ್ಷ್ಮೀ ಪೂಜೆ ಅಲ್ಲದೆ ಇದು ಬಹಳಷ್ಟು ವಿಷಯಗಳನ್ನ ಸೂಚಿಸುತ್ತೆ. ಸೊ ಮಾನಸಿಕವಾಗಿ ನಾವು ಯಾರನ್ನಾರು ಬೇಜಾರ್ ಮಾಡಿರ್ತೀವಿ ಅಥವಾ ನಮ್ಮನ್ನ ಯಾರಾದ್ರೂ ಬೇಜಾರ್ ಮಾಡಿರ್ತಾರೆ. ಸೊ ಅವ್ರನ್ನೆಲ್ಲ ಕ್ಷಮಿಸುವಂತ ದಿನ ಇದು. ಸೊ ಆವಾಗ್ಲೇ ಆ ಮಹಾಲಕ್ಷ್ಮಿಯ ಅನುಗ್ರಹ ನಮ್ಮ ಮೇಲೆ ಪೂರ್ತಿ ಪ್ರಮಾಣದಲ್ಲಿ ಆಗುತ್ತೆ. ನಾವು ಅದನ್ನ ಮನಸ್ಸಲ್ಲಿ ಸೇಡು ಅಥವಾ ಸ್ವಾರ್ಥ, ಹೊಟ್ಟೆ ಕಿಚ್ಚು ಇತ್ಯಾದಿಗಳನ್ನ ಇಟ್ಕೊಂಡು ನಾವು ಪೂಜೆ ಮಾಡ್ತಾ ಇದ್ರೆ ಆಗಲ್ಲ. ಮನ್ಸಲ್ಲಿ ಇದನ್ನ ಇಟ್ಕೊಂಡ್ಬಿಡಿ, ಖಂಡಿತವಾಗ್ಲೂ ಇದು ಆಗಲ್ಲ. ಸೊ ದಯವಿಟ್ಟು ಎಲ್ಲರನ್ನ ಮರೀರಿ. ಅದಕ್ಕೋಸ್ಕರನೇ ನಾವು ದೀಪಾವಳಿನಲ್ಲಿ ನೀವು ನೋಡಿರ್ಬೋದು ಅಥವಾ ನವರಾತ್ರಿ ಕಾಲದಲ್ಲಿ ನೀವು ನೋಡಿರ್ಬೋದು, ಸ್ವೀಟ್ ಅತಿಯಾಗಿ ಸೇಲ್ ಆಗೋ ಟೈಮ್ ಯಾವ್ದು ಅಂತ ಚೆಕ್ ಮಾಡಿ. ಫುಲ್ ಇಯರ್ ಅಲ್ಲಿ ನಮ್ಮ ಹಿಂದೂಗಳಲ್ಲಾಗ್ಲಿ ಎಲ್ಲಾ ಕಡೆ ಒಂದು ಹಬ್ಬ ಅಂತ ಬರ್ತದೆ, ಇಲ್ಲ ಅಂತಲ್ಲ, ಒಂದು ವರ್ಷ ಪೂರ್ತಿ ಬರುತ್ತೆ, ಒಂದು ಸಂವತ್ಸರ ಪೂರ್ತಿ ಬರ್ತದೆ. ಸ್ವೀಟ್ಸ್ ಅತಿಯಾಗಿ, ಸಿಹಿ ತಿಂಡಿಗಳು ಅತಿಯಾಗಿ ಸೇಲ್ ಆಗುವಂತ ಹಬ್ಬಗಳು ಯಾವ್ದು? ನೀವು ಕರೆಕ್ಟ್ ಆಗಿ ಚೆಕ್ ಮಾಡಿ. ನವರಾತ್ರಿ ಇರುತ್ತೆ, ದೀಪಾವಳಿ ಇರುತ್ತೆ. ತುಂಬಾ ಜನ ನವರಾತ್ರಿ ಟೈಮಲ್ಲಿ ಪೂಜೆ ಇತ್ಯಾದಿಗಳನ್ನ ಮಾಡಲ್ಲ, ಅಂದ್ರೆ ಆಯುಧ ಪೂಜೆ ಇತ್ಯಾದಿಗಳನ್ನ ಮಾಡಲ್ಲ, ದೀಪಾವಳಿಗೆ ಇಟ್ಟಿರ್ತಾರೆ. ಬೋನಸ್ ಇತ್ಯಾದಿಗಳನ್ನ ನವರಾತ್ರಿನಲ್ಲಿ ಕೊಡಲ್ಲ, ದೀಪಾವಳಿನಲ್ಲಿ ಇಟ್ಟಿರ್ತಾರೆ. ಅಂದ್ರೆ ಸ್ಪ್ಲಿಟ್ ಇದೆ ಇದು, ಅಲ್ಲೂ ಮಾಡೋರಿದ್ದಾರೆ, ಇಲ್ಲೂ ಮಾಡೋರಿದ್ದಾರೆ. ಬಟ್ ಅತಿ ಹೆಚ್ಚು ಸ್ವೀಟ್ ನಮ್ಮ ಇದರಲ್ಲಿ ನಾವು ಹಂಚುವಂತದ್ದು ಮನೆಯಲ್ಲಿ ಮಾಡಿದ್ದಲ್ಲ, ನಾನು ಹೇಳ್ತಾ ಇರೋದು ಹೊರಗಡೆಯಿಂದ ತಂದು. ಸೊ ಅದು ಇದೇ ಕಾಲದಲ್ಲಿ ಯಾಕೆ ಅಂತ ಹೇಳಿದ್ರೆ, ನಾನು ಸಿಹಿಯಾಗಿರ್ತೀನಿ, ನೀವು ಸಿಹಿಯಾಗಿರಿ. ನಾನು ಸಿಹಿಯಾಗಿ ಮಾತಾಡ್ತೀನಿ, ನೀವು ಸಿಹಿಯಾಗಿಯೇ ಮಾತಾಡಿ. ಓಕೆ, ಸೊ ದಯವಿಟ್ಟು ಮನಸ್ಸು ಮತ್ತೆ ಮನೆ, ತುಂಬಾ ಜನ ಕ್ಲೀನ್ ಮಾಡ್ತೀವಿ, ನಮ್ಗೆ ಗೊತ್ತಿರೋ ವಿಷಯ. ಇದಕ್ಕೆ ಹೋಗ್ಬಿಟ್ಟು ಒಂದು ಝೂಮ್ ಆ್ಯಪ್ ಹಾಕೊಂಡ್ಬಿಟ್ಟು ಒಂದು ಕ್ಲಾಸ್ ತರ ಮಾಡ್ಬಿಟ್ರು ಅಂತ ಇಲ್ಲ. ದಯವಿಟ್ಟು ಮನೆಯ ಜೊತೆಗೆ ನಿಮ್ಮ ಮನಸ್ಸನ್ನ ಕೂಡ ಶುದ್ಧಿ ಮಾಡಿ. ಹೊರಗಡೆ ವ್ಯಕ್ತಿಗಳು ಅಂತಲ್ಲ, ನಮ್ಮ ಮನೆಯಲ್ಲೇ ಬಹಳಷ್ಟು ಕಡೆಗಳಲ್ಲಿ ನಮ್ಮ ಮನೆಯಲ್ಲಿ ಮನೆ ಒಳಗಡೆ ಇರುವಂತ ಸದಸ್ಯರ ಮಧ್ಯೆ ಭಿನ್ನಾಭಿಪ್ರಾಯಗಳು ಇದೆ. ಒಬ್ಬರನ್ನ ಕಂಡ್ರೆ ಒಬ್ಬರನ್ನ ಆಗಲ್ಲ, ಒಬ್ರ ಮಾತು ಒಬ್ರು ಕೇಳಲ್ಲ, ಒಬ್ರು ಹೇಳಿದ್ ಇನ್ನೊಬ್ರಿಗೆ ಇಷ್ಟ ಆಗಲ್ಲ. ಇಂತಹ ಮನೆಯಲ್ಲಿ ತಾಯಿ ಮಹಾಲಕ್ಷ್ಮಿ ನೆಲೆಸ್ತಾಳ? ನೀವೇ ಯೋಚನೆ ಮಾಡಿ ನೋಡಿ. ಖಂಡಿತ ನೆಲೆಸಲ್ಲ. ಜಗಳಗಳಿದ್ದೆ, ಒಬ್ಬರನ್ನ ಕಂಡ್ರೆ ಒಬ್ರಿಗೆ ಆಗಲ್ಲ, ಒಬ್ರ ಮೇಲೆ ಒಬ್ರು ಕಿರಿಕು, ಯಾವಾಗ ನೋಡಿದ್ರೆ ಏನಾದ್ರು ಒಂದು ಏನೇ ಮಾಡುವ ಒಂದು ಕೊಂಕು, ಈ ತರದೆಲ್ಲ ಇದ್ದಂತ ಮನೆಯಲ್ಲಿ ನೀವು ನೋಡಿ ಲಕ್ಷ್ಮಿ ನೆಲೆಸಲ್ಲ, ಲಕ್ಷ್ಮಿ ಇರಲ್ಲ. ಸೊ ಫಸ್ಟ್ ನಾವು ಒಂದಾಗೋಣ. ಖಂಡಿತವಾಗ್ಲೂ ಆ ಒಂದಾಗಿ ಕೂತ್ಕೊಂಡು ಪೂಜೆ ಇತ್ಯಾದಿಗಳನ್ನ ಮಾಡಿದಾಗ ತಾಯಿ ಮಹಾಲಕ್ಷ್ಮಿ ಬರ್ತಾರೆ. ಎರಡನೇ ವಿಷಯ ಏನು ಅಂತ ಹೇಳಿದ್ರೆ, ತುಂಬಾ ಜನರಿಗೆ ಇರುವಂತ ಒಂದು ದೊಡ್ಡ ಗೊಂದಲ, ಎಲ್ಲಾ ರೀತಿಯಾದಂತ ಪೂಜೆಗಳು ಬರೀ ಹೆಣ್ಮಕ್ಳು ಮಾಡಬೇಕು ಅಂತ.
ಇದು ಎಲ್ಲಾ ಕಡೆನೂ ಇದೊಂದು ಫಿಕ್ಸ್ ಆಗ್ಬಿಟ್ಟೈತೆ. ಏನೇ ಪೂಜೆ ಬರ್ಲಿ, ಅದು ಗಣಪತಿ ಇರ್ಲಿ, ಯಾವ್ದೇ ಇರ್ಲಿ, ಏನೇ ಬರ್ಲಿ, ಹೆಣ್ಣು ಮಕ್ಕಳೇ ಮಾಡ್ಬೇಕು. ಮನೆಯಲ್ಲಿ ಹೆಣ್ಣು ಮಕ್ಕಳು, ಅದು ತಾಯಿ ಇರ್ಲಿ, ಅಕ್ಕ ಇರ್ಲಿ, ಹೆಂಡತಿ ಇರ್ಲಿ, ಮಗಳು ಇರ್ಲಿ, ಯಾರೇ ಇರ್ಲಿ, ಹೆಣ್ಣು ಅನ್ನೋದು ಯಾರಾದ್ರೂ ಇದ್ದರೆ ಅವರೇ ಮಾಡ್ಬೇಕು ಪೂಜೆನ. ದಯವಿಟ್ಟು ಇದನ್ನ ಕೂಡ ಬಿಟ್ಬಿಡಿ. ಗಂಡ ಹೆಂಡತಿಯಾಗಿ ಅಥವಾ ಸಕುಟುಂಬ ಸಮೇತರಾಗಿ, ಇವಾಗ ತಿಳ್ಕೊಳ್ಳಿ, ಗಂಡ ಹೆಂಡತಿ ಅಲ್ಲ ನಾವ್ ಏನ್ ಮಾಡೋದು ಅಂತ ಹೇಳಿದ್ರೆ, ನಿಮ್ಮ ಮನೆಯ ಎಲ್ಲಾ ಸದಸ್ಯರ ಜೊತೆಗೆ ಕೂತ್ಕೊಂಡು ನೀವ್ ಯಾವ್ದಾದ್ರು ಪೂಜೆಗಳನ್ನ ಮಾಡಿದ್ರೆ ಆ ಪೂಜೆ ನಿಮ್ಗೆ ಫಲಿತ ಕೊಡುತ್ತೆ. ತುಂಬಾ ಕಡೆ ಕೇಳಿರ್ತೀರಾ, ಒಂದ್ ಟೈಮ್ ಆದ್ರೂ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡ್ಬೇಕು, ಆ ಮನೆ ಒಟ್ಟಿಗೆ ಇರುತ್ತದೆ ಅಲ್ವಾ? ಕೇಳಿರ್ತೀರಾ ಈ ಮಾತನ್ನ. ನಾನ್ ಹೇಳ್ತೀನಿ, ಒಟ್ಟಿಗೆ ಕೂತ್ಕೊಂಡು ಪೂಜೆ ಮಾಡಿ. ವಾರಕ್ಕೊಂದ್ಸಲ ಆದ್ರೂ ಒಟ್ಟಿಗೆ ಕೂತ್ಕೊಂಡು ಪೂಜೆ ಮಾಡಿ. ನಿಮ್ಗೆ ಗೊತ್ತಾಗುತ್ತೆ ಪೂಜೆಯ ಮಹತ್ವ ಏನು ಅಂತ. ಅಲ್ಲಿವರೆಗೂ ನೀವು ಒಬ್ರೇ ಹೋಗಿ ಕೂತ್ಕೊಂಡು ದೇವರಿಗೆ ಎಲ್ಲಾ ರೀತಿಯಾದಂತ ಪೂಜೆ ಪುರಸ್ಕಾರ ಇತ್ಯಾದಿಗಳನ್ನ ಮಾಡ್ಕೊಂಡು ದೇವ್ರ ಹತ್ರ ಕೇಳ್ಕೊಂಡು, ನನಗೆ ಇವ್ನ್ಗ್ ಒಳ್ಳೇದಾಗ್ಬೇಕು, ಅವ್ರಿಗೆ ಒಳ್ಳೇದಾಗ್ಲಿ, ಇವ್ನ್ಗ್ ಆಗ್ತಾ ಇಲ್ಲ, ಅವ್ರಿಗೆ ನೋಡ್ಕೊ, ಖಂಡಿತವಾಗ್ಲೂ ನಿಮ್ ಯಾವುದೇ ಒಂದು ಪ್ರಾರ್ಥನೆ ಅಲ್ಲಿ ಫಲಿಸಿರಲ್ಲ. ನಿಮ್ಮ ಯಾವುದೇ ಒಂದು ಮನೋಕಾಮನೆ ಅಥವಾ ನಿಮ್ಮ ಒಂದು ಕೋರಿಕೆಗಳು ಈಡೇರಿರಲ್ಲ. ಬೇಕಾದ್ರೆ ನೋಡಿ. ಸೊ ಫ್ಯಾಮಿಲಿ ಸಮೇತರಾಗಿ ಒಂದು ಹಬ್ಬವನ್ನ ಆಚರಿಸುವಂತದ್ದು, ಕುಟುಂಬಸ್ಥರು ಎಷ್ಟು ಜನ ಇದಿರೋ ಅಷ್ಟು ಜನ ಕೂತ್ಕೊಂಡು ಆ ದೈವದ ಒಂದು ಪೂಜೆ ಪುರಸ್ಕಾರದಲ್ಲಿ ಭಾಗವಹಿಸುವಂತದ್ದು, ಆ ಕ್ಲೀನಿಂಗ್ ಇರ್ಬೋದು, ಏನೇ ಇರ್ಬೋದು, ಎಲ್ಲದರಲ್ಲೂ ವಿತ್ ಕುಟುಂಬ, ಫುಲ್ ಟೋಟಲ್ ಕುಟುಂಬ ಕೂತ್ಕೊಂಡು ದಯವಿಟ್ಟು ಭಾಗವಹಿಸಿ. ರೈಟ್. ಲಕ್ಷ್ಮಿ ಎಲ್ಲಿರ್ತಾಳೆ ಗುರು ಅಂತ ತುಂಬಾ ಜನ ಕೇಳ್ತಾರೆ. ಲಕ್ಷ್ಮಿ ಎಲ್ಲಿರ್ತಾಳೆ? ಕೆಲವರು ಹೇಳ್ತಾರೆ ಇಂಥ ಜಾಗದಲ್ಲಿ ಲಕ್ಷ್ಮಿ ಇರಲ್ಲ, ಇಂಥ ಜಾಗದಲ್ಲಿ ಲಕ್ಷ್ಮಿ ಇರ್ತಾರೆ ಅಂತ. ವಿಷ್ಣು ಎಲ್ಲಿ ಇರ್ತಾರೋ ಅಲ್ಲಿ ಲಕ್ಷ್ಮಿ ಇರ್ತಾರೆ ಅಂತ ಒಂದು ಮಾತಿದೆ. ಬಟ್ ಆಕ್ಚುಲಿ ರಿಯಲ್ ಮಾತು ಏನು ಅಂತ ಹೇಳಿದ್ರೆ, ಜವಾಬ್ದಾರಿ ಎಲ್ಲಿರುತ್ತೋ ಅಲ್ಲಿ ಲಕ್ಷ್ಮಿ ಇರ್ತಾಳೆ. ಎಸ್, ವಿಷ್ಣು ಅಂದ್ರೇನೆ ಜವಾಬ್ದಾರಿ. ಸೊ ಯಾವ ಒಂದು ಮನೆಯಲ್ಲಿ ಯಾವ ಒಬ್ಬ ವ್ಯಕ್ತಿಗೆ ಜವಾಬ್ದಾರಿ ಅನ್ನೋದು ಬರುತ್ತೋ ಅಥವಾ ಇದೆಯೋ, ಅಂತ ವ್ಯಕ್ತಿಯ ಮನೆಯಲ್ಲಿ ಅಥವಾ ಅಂತ ವ್ಯಕ್ತಿಯ ಹತ್ತಿರ ಖಂಡಿತವಾಗ್ಲೂ ಲಕ್ಷ್ಮಿ ಇರ್ತಾರೆ. ಸೊ ಇದನ್ನೂ ಕೂಡ ಮನಸ್ಸಲ್ಲಿ ಇಟ್ಕೊಳ್ಳಿ. ಕೆಲವೊಂದು ಕಡೆಗಳಲ್ಲಿ ಜವಾಬ್ದಾರಿ ತಗೊಳಲ್ಲ ನಾವು, ನಮ್ ಕೈಯಿಂದ ಆಗಲ್ಲ, ನಾವ್ ಯಾವ್ದನ್ನ ಹ್ಯಾಂಡಲ್ ಮಾಡಲ್ಲ, ನಮ್ ಕೈಯಿಂದ ಜವಾಬ್ದಾರಿ ಇತ್ಯಾದಿಗಳನ್ನ ತಗೊಳಕ್ ಆಗಲ್ಲ. ಆದ್ರೂ ಕೂಡ ನಮ್ಗೆ ಹಣದ ಕಷ್ಟ, ನಮಗೆ ಸಮಸ್ಯೆ ಮೇಲೆ ಸಮಸ್ಯೆ, ಸಂಪಾದನೆ ಸಾಕಾಗ್ತಾ ಇಲ್ಲ, ದುಡ್ಡು ಕೈನಲ್ಲಿ ನಿಲ್ತಾ ಇಲ್ಲ. ನೀವು ಕೇಳಿ, ಇವ್ರದೆಲ್ಲ ಡೈಲಾಗ್ಗಳು ಹಿಂಗೆ ಇರ್ತವೆ. ಜವಾಬ್ದಾರಿ ಏನಾದ್ರು ತಗೋತೀರಾ? ನಿಮ್ಗೆ ತಿಂಗಳಾದ್ರ ಮೇಲೆ ಏನಾದ್ರು ಕಮಿಟ್ಮೆಂಟ್ ಇದೆಯಾ? ಯಾವ್ದಕ್ಕಾದ್ರು ನೀವು ಕೊಡೋದಿದ್ಯಾ? ಇಲ್ಲ ಬಿಡಿ, ಅದು ಇಲ್ಲ ಅಂದ್ರೂ ಅವ್ರು ಮಾಡ್ಕೋತಾರೆ ಅಲ್ವಾ? ಸೊ ಅಂತ ವ್ಯಕ್ತಿಗಳ ಹತ್ರ ಲಕ್ಷ್ಮಿ ಬರಲ್ಲ. ನೆನ್ಪಿಟ್ಕೊಳ್ಳಿ, ಲಕ್ಷ್ಮಿ ಬರಲ್ಲ. ಯಾವಾಗ ಎಲ್ಲರ ಒಂದು ಜವಾಬ್ದಾರಿಯನ್ನ, ಎಲ್ಲರದಂದ್ರೆ ಹೊರಗಡೆ ವ್ಯಕ್ತಿಗಳದಲ್ಲ ನಾನು ಹೇಳಿದ್ದು, ಮನೆಯಲ್ಲಿರುವಂತ ವ್ಯಕ್ತಿಗಳ ಜವಾಬ್ದಾರಿಗಳನ್ನ, ಏನೇ ಜವಾಬ್ದಾರಿ ಇರ್ಲಿ, ಅದನ್ನ ನೀವು ಯಾವಾಗ ತಗೋತೀರೋ ಆವಾಗ ನಿಮ್ಮ ಜೊತೆಗೆ ಲಕ್ಷ್ಮಿ ಬರ್ತಾಳೆ. ಇದನ್ನ ನೆನ್ಪಿಟ್ಕೊಳ್ಳಿ. ಶುಚಿತ್ವ ಬಹಳ ಮುಖ್ಯ. ಲಕ್ಷ್ಮಿಗೆ ಶುಚಿತ್ವ ಇರ್ಬೇಕು, ಬಹಳ ಕ್ಲೀನ್ ಇರ್ಬೇಕು, ಕ್ಲೀನ್ನೆಸ್ ಜಾಸ್ತಿ ಇರ್ಬೇಕು. ಕ್ಲೀನ್ ಆಗಿರುವಂತಹ ವ್ಯಕ್ತಿ ಹತ್ರ ಕೂಡ ಲಕ್ಷ್ಮಿ ಬರ್ತಾರೆ. ಸೊ ಲಕ್ಷ್ಮಿ ಅಂದ್ರೂ ಕೂಡ ಬರೀ ದುಡ್ಡ ಅಂತ ಹೇಳಿದ್ರೆ ಇಲ್ಲ. ನಿಮ್ಮ ಹೆಸರು, ನಿಮ್ಮ ಹೆಸರು ಏನಿದೆ, ನಿಮಗೊಂದು ಗೌರವ ಏನಿದೆ, ಇವತ್ತು ನಿಮ್ಮ ಹೆಸರಿನಲ್ಲಿ ಯಾರಾದ್ರೂ ನಿಮ್ಮನ್ನ ನೆನ್ಸ್ಕೊತಾ ಇದ್ದಾರೆ ಅಂತ ಹೇಳಿದ್ರೆ ಅದ್ರ ಹಿಂದ್ಗಡೆ ಇರೋದು ಲಕ್ಷ್ಮಿ. ನಿಮ್ಮ ಗೌರವವನ್ನ ಕೂಡ ಲಕ್ಷ್ಮಿ ಸೂಚಿಸುತ್ತೆ. ಮರ್ಯಾದೆ ಇಲ್ಲದ ಜಾಗದಲ್ಲಿ ಲಕ್ಷ್ಮಿ ನೆಲೆಸಲ್ಲ. ಸೊ ಆಕೆಗೆ ರೆಸ್ಪೆಕ್ಟ್ ಕೊಡಿ ಅಂತ ಬಹಳಷ್ಟು ಜನ ಹೇಳ್ತಾರೆ. ಲಕ್ಷ್ಮಿನ ತುಂಬಾ ರೆಸ್ಪೆಕ್ಟ್ ಕೊಡಿ, ಆ ಹಣಕ್ಕೆ ತುಂಬಾ ಮೌಲ್ಯ ಇದೆ, ಹುಷಾರಾಗಿ ಯೂಸ್ ಮಾಡಿ ಅನ್ನುವಂಥದ್ದೆಲ್ಲ ಬರ್ಬೋದು, ನಿಮ್ಗೆ ಕೇಳಿರ್ತೀರಾ. ಸೊ ಲಕ್ಷ್ಮಿ ಈ ತರ ವಿಷಯಗಳಲ್ಲೆಲ್ಲ ಇರ್ತಾಳೆ. ಬಟ್ ಲಕ್ಷ್ಮಿ ಬರೋದು ಬಹಳ ಈಸಿ. ನನ್ನ ಪ್ರಕಾರ ಲಕ್ಷ್ಮಿ ಈಸಿಯಾಗಿ ಬರ್ತಾರೆ, ಬಟ್ ಇರಲ್ಲ. ನೆಲೆಸ್ಬೇಕು, ಲಕ್ಷ್ಮಿ ಯಾವತ್ತು ನೆಲೆಸ್ಬೇಕು. ಪ್ರತಿಯೊಬ್ಬರ ಮನೆಗೂ ಲಕ್ಷ್ಮಿ ಬರ್ತಾರೆ, ತಪ್ಪು ತಿಳಿಬೇಡಿ. ನೀವು ಪೂಜೆ ಮಾಡಿ ಮಾಡದೇ ಇರಿ, ನೀವು ಹೇಗೆ ಇರಿ, ಲಕ್ಷ್ಮಿ ಪ್ರತಿಯೊಬ್ಬರ ಮನೆಗೂ ಬರ್ತಾರೆ, ಅದಂತೂ ಕನ್ಫರ್ಮ್ ಆಯ್ತಾ. ಬಟ್ ಬಂದಿರುವಂತ ಲಕ್ಷ್ಮಿ ಅತಿಥಿಯಾಗಿ ಇರ್ತಾರೆ. ಅತಿಥಿ ಮೀನ್ಸ್ ವಾಟ್? ಬರ್ತಾರೆ ಹೋಗ್ತಾರೆ, ಬರ್ತಾರೆ ಹೋಗ್ತಾರೆ. ಓಕೆ, ವಾಯ್ಸ್ ಕೇಳ್ತಾ ಇಲ್ಲ ಅಂತ ಶಿಲ್ಪಾ ಅನ್ನೋರು ಯಾರೋ ಮೆಸೇಜ್ ಮಾಡ್ತಾರೆ. ನನ್ ವಾಯ್ಸ್ ಕೇಳ್ತಾ ಇಲ್ಲ? ಕೇಳ್ತಾ ಇದೆ ಮ್ಯಾಮ್. ನಿಮ್ ಕಡೆ ಏನಾದ್ರು ನೆಟ್ವರ್ಕ್ ಪ್ರಾಬ್ಲಮ್ ಇರ್ಬೋದು, ದಯವಿಟ್ಟು ಒಂದ್ ಸ್ವಲ್ಪ ನೋಡ್ಕೊಳ್ಳಿ. ಇಲ್ಲಾಂದ್ರೆ ಇಲ್ಲೆಲ್ಲ ಎಲ್ಲ ಎದ್ಬಿಟ್ಟಿರೋದು. ರೈಟ್, ಓಕೆ. ಸೊ ಶುಚಿತ್ವ ಮತ್ತೆ ಅದ್ರ ಜೊತೆಗೆ ಲಕ್ಷ್ಮಿಯ ಆಗಮನ ಎಲ್ರ ಮನೆಯಲ್ಲಿ ಆಗುತ್ತೆ. ತುಂಬಾ ಜನರಿಗೆ ಏನೊಂದು, ಅದ್ ಯಾಕೆ ನಾನು ಮಾತಾಡ್ತಾ ಇದ್ದೀನಿ ಅಂದ್ರೆ, ತುಂಬಾ ಜನರಿಗೆ ಒಂದು ಡೌಟ್, ನನ್ನ ಹತ್ರ ಇರಲ್ಲ ಸರ್, ನನ್ನ ಹತ್ರ ನಿಲ್ಲದೇ ಇಲ್ಲ ಸರ್ ದುಡ್ಡು, ನನ್ನ ಹತ್ರ ಏನೇ ಮಾಡಿದ್ರು ಸಹಿತ ನಾನು ಒಂಥರ ದರಿದ್ರ ಸರ್, ನಂಗೊಂಥರ ದುರಾದೃಷ್ಟ ಸರ್. ಅವ್ರನ್ನ ಅವರೇ ಬಂದ್ಬಿಟ್ಟು ಡಿಮೋಟಿವೇಟ್ ಮಾಡ್ಕೋತಾರೆ, ಅವ್ರನ್ನ ಅವರೇ ಇದ್ ಮಾಡ್ಕೋತಾ ಇರ್ತಾರೆ. ದಯವಿಟ್ಟು ಅದರಿಂದ ಹೊರಗಡೆ ಬನ್ನಿ. ನಿಮ್ಮಿಂದ ಕೂಡ ಆಗತ್ತೆ, ನಿಮ್ಮಿಂದ ಕೂಡ ನಿಲ್ಲತ್ತೆ, ನಿಮ್ಮ ಹತ್ರನು ತಾಯಿ ನಿಲ್ತಾಳೆ, ನಿಮ್ಮಲ್ಲೂ ಕೂಡ ನೆಲೆಸ್ತಾಳೆ. ನೀವು 10 ಜನರ ಜವಾಬ್ದಾರಿಯನ್ನ ತಗೊಳ್ಳುವಷ್ಟು ಕೆಪಾಸಿಟಿ ನಿಮ್ಗೆ ದೇವರು ಖಂಡಿತವಾಗ್ಲೂ ಕೊಡ್ತಾರೆ. ಸೊ ಈ ವಿಶೇಷವಾಗಿರುವಂತ ಲಕ್ಷ್ಮಿನ ಡೈಲಿ ಆರಾಧನೆ ಮಾಡಬಾರ್ದ? ಖಂಡಿತ ಮಾಡಿ. ಬಟ್ ವಿಶೇಷವಾಗಿರುವಂತ ಕೆಲವೊಂದು ದಿನಗಳಿದೆ. ಆ ದಿನಗಳೇ ಧನತ್ರಯೋದಶಿ ಅನ್ನುವಂಥದ್ದು ನಾಳೆ ಇರುವಂತದ್ದು. ದಯವಿಟ್ಟು ಧನತ್ರಯೋದಶಿಗೆ ನಾನು ಏನೇ ಪರಿಹಾರ ಹೇಳಿದ್ರು ಇದಕ್ ಮುಂಚೆ ಕ್ಲಾಸ್ ಅಲ್ಲಿ ಅಥವಾ ನಂದೊಂದು ವಿಡಿಯೋ ಬಿದ್ದಿದೆ, ಧನತ್ರಯೋದಶಿಗೆ ಮಾಡಬಹುದಂತ ಪರಿಹಾರ, ದಯವಿಟ್ಟು ಅದನ್ನ ಮಾಡಿ. ಇವತ್ತಲ್ಲ, ಶನಿವಾರನು ಮಾಡಬೇಡಿ, ನಾಳೆ ಮಾಡಿ. ಯಾವತ್ ಮಾಡ್ಬೇಕಂತ ನಾನೇ ಹೇಳ್ತೀನಿ. ನಾನ್ ಕೊಟ್ಟಿರೋ ಪರಿಹಾರ ನಾನೇ ಹೇಳ್ತೀನಿ. ಬೇರೆಯವರು ಹಂಗ್ ಕೊಟ್ಟವ್ರೆ ಹಿಂಗ್ ಕೊಟ್ಟವ್ರೆ ಅದು ಅವರ ಇಷ್ಟ, ಅದಕ್ಕೂ ನಮಗೂ ಸಂಬಂಧ ಇಲ್ಲ. ನಾನ್ ಹೇಳಿರೋ ಪರಿಹಾರಗಳನ್ನ ನೀವು ಯಾವತ್ ಮಾಡ್ಬೇಕಂದ್ರೆ ದಯವಿಟ್ಟು ಧನತ್ರಯೋದಶಿ ಅಂತ ಏನಾದ್ರು ಇತ್ತಂದ್ರೆ ಅದನ್ನ ನಾಳೆ ಮಾಡಿ. ರೈಟ್, ಓಕೆ. ಇನ್ನೊಂದು ಮುಖ್ಯ ವಿಷಯ,
ಕೆಲವ್ರ ಮನೆಯಲ್ಲಿ ಬರೀ ಗಂಡಸರಿಗೆ ಮಾತ್ರ ಸಮಸ್ಯೆಗಳಾಗ್ತಾ ಇದೆ ಅನ್ನುವಂಥದ್ದು ಒಂದು ವಿಷಯ ಬಂತು ನನಗೆ. ಬರೀ ಗಂಡಸರಿಗೆ ಸಮಸ್ಯೆ ಅಂತ ಹೇಳಿದ್ರೆ ಮಗನಿಗೆ ಸಮಸ್ಯೆ, ಮಗ ಓದ್ತಾ ಇಲ್ಲ ಅಥವಾ ಚೆನ್ನಾಗಿ ಓದಿದಾನೆ, ಅವನಿಗೆ ಬಂದ್ಬಿಟ್ಟು ಕೆಲಸ ಸಿಗ್ತಾ ಇಲ್ಲ, ಉದ್ಯೋಗ ಸಿಗ್ತಾ ಇಲ್ಲ, ಅವನಿಗೆ ವಿವಾಹ ಆಗ್ತಾ ಇಲ್ಲ, ಗಂಡನಿಗೆ ಸಮಸ್ಯೆ ಅವ್ರ ಮನೆಯಲ್ಲಿ, ಅಥವಾ ತಂದೆಗೆ ಸಮಸ್ಯೆ, ಅಣ್ಣ ತಮ್ಮಂದಿರಿಗೆ ಸಮಸ್ಯೆ, ಒಟ್ನಲ್ಲಿ ಗಂಡು ಮಕ್ಕಳಿಗೆ ಮಾತ್ರ ಸಮಸ್ಯೆ ಬರ್ತಾ ಇದೆ ಅಂದ್ರೆ ಒಂದು ವಿಷಯನ ನೋಟ್ ಮಾಡ್ಕೊಳ್ಳಿ, ಇದಕ್ಕೆಲ್ಲ ಕಾರಣ ನೀವು ಮಾಡ್ತಾ ಇರುವಂತ ಪೂಜೆ. ಓಕೆ, ಸೊ ನೀವು ಈ ಪೂಜೆ ಅಲ್ಲ, ಯಾವುದೇ ಪೂಜೆ ಅಂತ ತಗೊಂಡ್ಬಿಡಿ ನೀವು. ಒಬ್ಬ ಗಂಡಸಿಗೆ ಮನೆಯಲ್ಲಿ ಸಮಸ್ಯೆಗಳಾಗ್ತೈತೆ, ಏಳಿಗೆ ಆಗ್ತಾ ಇಲ್ಲ, ಅಭಿವೃದ್ಧಿ ಆಗ್ತಾ ಇಲ್ಲ, ಜವಾಬ್ದಾರಿ ತಗೋತಾ ಇಲ್ಲ, ಕೆಲ್ಸಕ್ಕೆ ಹೋಗ್ತಾ ಇಲ್ಲ, ಮಕ್ಕಳು ಬಂದ್ಬಿಟ್ಟು ಗಂಡ್ ಮಕ್ಳು ತಪ್ಪುದಾರಿ ಹಿಡಿದಿದ್ದಾರೆ, ವಾಟ್ ಎವರ್ ಇಟ್ ಇಸ್, ಗಂಡು ಅನ್ನುವಂತ ವ್ಯಕ್ತಿ ಆ ಮನೆಯಲ್ಲಿ ಯಾರಿಗೆ ಏನೇ ಸಮಸ್ಯೆ ಬಂದ್ರೂ ಸಹಿತ ಕಾರಣ ಒಂದೇ ಒಂದು, ನೀವು ಮಾಡ್ತಾ ಇರುವಂತ ಪೂಜೆ ಸರಿ ಇರಲ್ಲ. ಓಕೆ, ಸೊ ದಯವಿಟ್ಟು ಪೂಜೆಯನ್ನ ಸಂಕ್ಷಿಪ್ತವಾಗಿ ಕ್ರಮವಾಗಿ ಮಾಡೋದನ್ನ ಮಾಡಿ. ಚಲೋ. ಸೊ ಆದಷ್ಟು ಮನೆಯಲ್ಲಿ ಗಂಡಸರಿಗೆ ಸಮಸ್ಯೆ ಇರುವಂತವ್ರು ಯಾರೇ ಇರ್ಲಿ, ನಮ್ಮ ಮನೆಯಲ್ಲಿ ಗಂಡು ಮಕ್ಕಳು ದುಡಿಯಲ್ಲ, ನಾನೇ ದುಡಿಬೇಕು ಗುರುಗಳೇ, ನಾನೇ ಎಲ್ಲಾ ರೀತಿಯಾದಂತ ಜವಾಬ್ದಾರಿನ ವಹಿಸ್ಕೋಬೇಕು ಅನ್ನುವಂತ ಹೆಣ್ಣು ಮಕ್ಕಳು ಯಾರಾದ್ರೂ ಕೊರಗ್ತಾ ಇದ್ರೆ ಸಿಂಪಲ್ ಸೊಲ್ಯೂಷನ್ ನಾನು ಹೇಳ್ತೀನಿ. ದಯವಿಟ್ಟು ಯಾವುದೇ ಪೂಜೆ ಇದಂತಲ್ಲ, ಯಾವುದೇ ಪೂಜೆಯನ್ನ ಕ್ರಮವಾಗಿ ಯಾರತ್ರ ತಿಳ್ಕೊಂಡು ಮಾಡಿ. ಗೊತ್ತಾಗಲ್ವಾ, ಮಾಡಕ್ಕೆ ಹೋಗ್ಬೇಡಿ. ಗೊತ್ತಿದ್ರೆ ಸಂಕ್ಷಿಪ್ತವಾಗಿ ಕ್ರಮವಾಗಿ ಮಾಡಿ, ಇಲ್ಲ ಮಾಡಕ್ ಹೋಗ್ಬೇಡಿ. ಈ ಬಿಸ್ನೆಸ್ ಮಾಡಿದ್ರು ಲಾಸ್, ಆ ಬಿಸ್ನೆಸ್ ಮಾಡಿದ್ರು ಲಾಸ್, ಆ ಬಿಸ್ನೆಸ್ ಮಾಡಿದ್ರು ಲಾಸ್, ನನ್ ಗಂಡ ಎಲ್ಲೇ ಕೈ ಇಟ್ರು ಲಾಸ್ ಆಗ್ತಾ ಇದೆ ಗುರುಗಳೇ, ನಮ್ಮ ಅಣ್ಣ ಯಾವ್ದ್ರಲ್ಲೂ ಹೋಗ್ತಾ ಇಲ್ಲ, ಏನು ಮಾಡಕ್ ಆಗ್ತಾ ಇಲ್ಲ, ನನ್ನ ತಮ್ಮನ ಜೀವನದಲ್ಲಿ ಏನು ಉದ್ಧಾರ ಆಗ್ತಾ ಇಲ್ಲ ಗುರುಗಳೇ, ನನ್ನ ಮಗನಿಗೆ ಮದುವೆ ಒಂದಾಯ್ತು ಅದು ಹಾಳಾಗೋಯ್ತು, ಇವಾಗ ಎರಡನೇ ಮದುವೆ ಹುಡುಕ್ತಾ ಇದೀವಿ, ಅದು ಸಿಗ್ತಾ ಇಲ್ಲ ಗುರುಗಳೇ. ನಿಮಗೆ ಗಂಡು ಮಕ್ಕಳ ಸಮಸ್ಯೆ ಇದೆಯಾ? ಮನೆಯಲ್ಲಿ ಗಂಡಸರು ಯಾವುದೇ ಇದ್ರು ಸಹಿತ ನೀವು ಹೆಣ್ಣು ಮಕ್ಕಳು ಮಾಡ್ತಾ ಇರುವಂತ ಪೂಜೆನಲ್ಲಿ ಸಮಸ್ಯೆ ಇದೆ, ಇಷ್ಟೇ ಸಿಂಪಲ್ ಆಗಿ ತಗೊಳ್ಳಿ. ಅದಕ್ಕೆ ಹೋಗಿ ಅವ್ರ ಜಾತಕಗಳನ್ನ ತೋರಿಸಿ ಇಲ್ಲೆಲ್ಲಿದೆ, ಏನ್ ತೊಂದ್ರೆ, ಯಾವ ದಶಾಭುಕ್ತಿ ಅನ್ನುವಂಥದ್ದನ್ನೆಲ್ಲ ನೀವು ನೋಡುವಂತ ಅವಶ್ಯಕತೆ ಇಲ್ಲ. ಸೊ ದಯವಿಟ್ಟು ಪೂಜೆ ಇತ್ಯಾದಿಗಳನ್ನ ಸರಿಯಾಗಿ ಮಾಡಿ. ಓಕೆ, ಸೊ ಭಾನುವಾರ ರಾತ್ರಿ ಅಂದ್ರೆ ಸಂಜೆ ಆದ ಮೇಲೆ ತಾವು ಧನಲಕ್ಷ್ಮಿ ಪೂಜೆಯನ್ನ ಮಾಡಬಹುದು. ನೆನ್ಪಿಟ್ಕೊಳ್ಳಿ, ಲಕ್ಷ್ಮಿ ಅಲ್ಲ, ಧನಲಕ್ಷ್ಮಿ ಪೂಜೆಯನ್ನ ಭಾನುವಾರ ಸಂಧ್ಯಾಕಾಲ ಆದ ನಂತರ ತಾವುಗಳು ಮಾಡಬಹುದು, ಅದ್ರಲ್ಲಿ ಯಾವುದೇ ರೀತಿಯ ಸಮಸ್ಯೆಗಳು ಇಲ್ಲ. ಬಟ್ ಬೆಳಿಗ್ಗೆನೆ ಒಂದು ಕೆಲಸವನ್ನ ದಯವಿಟ್ಟು ನೀವು ಮಾಡಿ, ಮನೆಯೆಲ್ಲ ಫುಲ್ಲು ಕ್ಲೀನ್ ಮಾಡಿ, ಅಂದ್ರೆ ಗುಡ್ಸಿ ಗಿಡ್ಸಿ ಎಲ್ಲ ಆದ ನಂತರ ಸ್ವಲ್ಪ ತುಳಸಿ ನೀರನ್ನ ಮನೆ ತುಂಬಾ ಪ್ರೋಕ್ಷಣೆ ಮಾಡಿ. ನೀವೇ ಮಾಡಿ, ಯಾರನ್ನೂ ಕರಿಬೇಡಿ, ಯಾರು ಹೊರಗಡೆಯಿಂದ ಬರುವಂತ ಅವಶ್ಯಕತೆ ಇಲ್ಲ. ಪೂರ್ತಿ ಪ್ರಮಾಣದಲ್ಲಿ ನಾನು ಏನೇನ್ ಹೇಳ್ತೀನೋ ಎಲ್ಲ ನೀವೇ ಮಾಡ್ಬೇಕು. ಓಕೆನಾ? ಸೊ ತುಳಸಿ ನೀರನ್ನ ಪ್ರೋಕ್ಷಣೆ ಮಾಡಿ ಬೆಳಿಗ್ಗೆ ಅಥವಾ ಮಧ್ಯಾಹ್ನ, ನಿಮ್ ಇಷ್ಟ, ಅದೇನಾದ್ರು ಮಾಡ್ಕೊಳ್ಳಿ. ಒಟ್ನಲ್ಲಿ ತುಳಸಿ ತೆಗೆದು ಇಟ್ಬಿಡಿ, ಬೆಳಿಗ್ಗೆನೆ ಆ ನೀರನ್ನ ಪ್ರೋಕ್ಷಣೆ ಮನೆ ತುಂಬಾ ಮಾಡಿ, ಮನೆ ಗುಡ್ಸಿ ಆದ ನಂತರ ಅದಾದ್ರ ಮೇಲೆ ಧೂಪ ಹಾಕಿ. ನಿಮ್ಗೆ ಗುಗ್ಗಿಳ ಸಿಕ್ಕಿದ್ರೆ ಗುಗ್ಗಿಳದ ಧೂಪವನ್ನ ಹಾಕಿ, ಲೋಭನ ಸಿಕ್ಕಿದ್ರೆ ಲೋಭನದ ಧೂಪವನ್ನ ಹಾಕಿ. ಧೂಪ ಅಂದ್ರೆ ಯಾವ್ದು ಅಂತ ಕೇಳ್ತಾರೆ. ಸೊ ಆದಷ್ಟು ಧೂಪ ಹಾಕಿ, ಅಗರಬತ್ತಿ ಹಚ್ಬೇಡಿ, ಧೂಪ ಹಾಕಿ. ಪೂಜೆ ಅಲ್ಲ ನಾನು ಹೇಳ್ತಾ ಇರೋದು, ಇದು ಬೆಳಿಗ್ಗೆ ಮಾಡ್ಬೇಕಾಗಿರುವಂತದ್ದು. ಯಾವತ್ತು ಅಂದ್ರೆ ಭಾನುವಾರ. ಓಕೆ, ಅದಾದ್ರ ಮೇಲೆ ಸಂಜೆ ನೀವು ತಾಯಿ ಧನಲಕ್ಷ್ಮಿಯ ಪೂಜೆಯನ್ನ ನಿಮಗೆ ತಿಳಿದ ಮಟ್ಟಿಗೆ, ನಿಮಗೆ ಹೇಗ್ ಗೊತ್ತೋ ಹಾಗ್ ಮಾಡಿ. ಸಹಸ್ರನಾಮ ಗೊತ್ತು ಮಾಡ್ಕೊಳ್ಳಿ, ನಮಗೆ ಬಂದ್ಬಿಟ್ಟು ಲಕ್ಷ್ಮಿ ಮಂತ್ರಗಳು ಗೊತ್ತು, ಅದನ್ನ ನೋಡ್ಕೊಂಡ್ ಮಾಡ್ಕೋತೀವಿ, ಖಂಡಿತ ಮಾಡ್ಕೊಳ್ಳಿ. ಏನ್ ಬೇಕಾದ್ರೂ ಮಾಡಿ, ಒಟ್ನಲ್ಲಿ ನಿಮ್ಮ ಲಕ್ಷ್ಮಿ ನೀವು ಯಾವ ರೀತಿ ಪೂಜೆ ಇತ್ಯಾದಿಗಳನ್ನ ಮಾಡ್ತಿರೋ ಅದೇ ರೀತಿ ಇರ್ಲಿ. ಬಟ್ ಒಂದು ವಿಷಯ, ಆಡಂಬರ ಮಾಡಕ್ ಹೋಗ್ಬೇಡಿ. ತುಂಬಾ ಕಡೆಗಳಲ್ಲಿ ಲಕ್ಷ್ಮೀ ಪೂಜೆ, ವರಮಹಾಲಕ್ಷ್ಮಿ ಪೂಜೆ ಇದನ್ನೆಲ್ಲ ನಾನು ನೋಡಿದೀನಿ. ಕೆಲವೊಂದು ಚಾನೆಲ್ಗಳು ಕೂಡ ಹಾಕ್ತಾ ಇರ್ತಾರೆ, ನಿಮ್ಮ ಮನೆಯಲ್ಲಿ ಕೂರಿಸಿರುವಂತ ಲಕ್ಷ್ಮಿಯ ಫೋಟೋವನ್ನ ನಮಗೆ ಕಳಿಸಿ, ನಾವು ನಮ್ಮ ಚಾನಲ್ ಅಲ್ಲಿ ತೋರಿಸ್ತೀವಿ ಅಂತ. ಸೊ ನಮ್ಮವ್ರು ಎದ್ದು ಬಿದ್ದು ಅದನ್ನೆಲ್ಲ ಕಳಿಸ್ತಾ ಇರ್ತಾರೆ. ಸೊ ದಯವಿಟ್ಟು ಲಕ್ಷ್ಮಿ ಅಂದ್ರೆ ಏನು ಸ್ವಲ್ಪ ನೀವೇ ತಲೆ ಓಡಿಸಿ. ಗೋಪ್ಯ ಅಲ್ವಾ? ನನ್ನ ಹತ್ರ ಎಷ್ಟು ಲಕ್ಷ್ಮಿ ಇದೆ ನಿಮಗ್ ಗೊತ್ತಾ? ನಿಮ್ಮ ಹತ್ರ ಎಷ್ಟು ಲಕ್ಷ್ಮಿ ಇದೆ ನನಗ್ ಗೊತ್ತಾ? ಗೊತ್ತಾಗಬಹುದಾ? ಗೊತ್ತಾಗಬಾರದು ಗೆಳೆಯರೆ. ಅದಕ್ಕೆ ಇರೋದು ನಮ್ಮ ಪರ್ಸು ಗಿರ್ಸು, ಬೀರೋ ಗೀರೋ, ಸೇಫ್ ಲಾಕರ್. ಏನಕ್ಕಿದೆ ಸ್ವಲ್ಪ ಯೋಚನೆ ಮಾಡಿ ನೋಡಿ ನೀವು. ನಮ್ಮ ಹತ್ರ ಇರೋದ್ರೆ ಓಪನ್ ಆಗಿ ಇಟ್ಕೊಂಡು ಸುತ್ಬೋದಲ್ಲ, ಕೈನಲ್ಲಿ ಇಟ್ಕೊಂಡು ಹಿಂಗೆ ಎಣಿಸ್ಕೊಂಡು ಓಡಾಡ್ಬೋದಲ್ಲ ನಾವು, ಅಲ್ವಾ? ಅದು ಗೋಪ್ಯ ಇದೆ ಅಂದ್ರ ಮೇಲೆ ತಾಯಿ ಮಹಾಲಕ್ಷ್ಮಿಯನ್ನ ಒಂದು ಆಹ್ವಾನ ಮಾಡುವಂಥದ್ದು, ತಾಯಿನ ಒಂದು ಪೂಜೆ ಮಾಡುವಂಥದ್ದು, ತಾಯಿನ ಎಲ್ಲಾ ವಿಷಯಗಳು ಗೋಪ್ಯವಾಗಿರ್ಬೇಕಾ, ಅಥವಾ ಊರ್ಗೆಲ್ಲ ಟಾಮ್ ಹೊಡ್ಕೊಂಡು ಎಲ್ರನ್ನ ಕರೆದು ಮನೆಗ್ ಕರೆದು ನೋಡ್ ನಮ್ ಲಕ್ಷ್ಮಿನ ಹೆಂಗಿಟ್ಟಿದೀವಿ, ನಮ್ ಮನೆ ಪೂಜೆ ನೋಡು, ಮುಂದ್ಗಡೆ ಟ್ರೈನ್ ಅಲ್ಲಿ ನೋಡು ಎಷ್ಟು ದುಡ್ಡನ್ನ ಹಂಗೆ ತಿರ್ಸ್ಬಿಟ್ಟಿರ್ತಾರಪ್ಪ. ಸೊ ಈ ತರದೆಲ್ಲ ನಾವ್ ಇಟ್ಟಿದೀವಿ ಅಂತ ಯಾಕೆ ತೋರಿಸ್ತೀರಾ ನೀವು? ಸೊ ಬಂದಂತ ವ್ಯಕ್ತಿಗಳ ದೃಷ್ಟಿ ಅಥವಾ ಬಂದಂತ ವ್ಯಕ್ತಿಗಳು ನೋಡುವಂತ ರೀತಿಯಲ್ಲಿ ನೆಕ್ಸ್ಟ್ ನಿಮ್ಮ ಮನೆಯಲ್ಲಿ ಬರ್ಬೋದಲ್ವಾ? ಏನ್ ಬರ್ಬೋದು? ದರಿದ್ರ ಬರ್ಬೋದಲ್ವೇ? ತುಂಬಾ ಮನೆಗಳಲ್ಲಿ ಇವತ್ತಿಗೂ ಕೂಡ ಇದು ನಡೆದಿದೆ. ಇದು ಯಾವ್ದೋ ಒಂದು ಅಂತೆ ಬಹಳಷ್ಟು ಜನ ಮನೆಯಲ್ಲಿ ಯಾರ್ಯಾರು ಲಕ್ಷ್ಮೀ ಪೂಜೆಯನ್ನ ವಿಜೃಂಭಣೆಯಿಂದ ಆಡಂಬರದಿಂದ ಮಾಡಿದಾರೋ, 1 ವರ್ಷ 2 ವರ್ಷ 3 ವರ್ಷ 4 ವರ್ಷ ಆಮೇಲೆ ಅವ್ರ ಮನೆಯಲ್ಲಿ ಲಕ್ಷ್ಮೀ ಪೂಜೆ ಇಲ್ಲ ಅಣ್ಣ, ಅವ್ರ ಮನೆಗೆ ಬಂದು ಬಾಗಿನ ಇತ್ಯಾದಿಗಳನ್ನ ಯಾರು ತಗೊಂಡೋದ್ರು, ಅವ್ರ ಮನೆಗೆ ಬಂದು ಕುಂಕುಮ ಇತ್ಯಾದಿಗಳನ್ನ ಯಾರು ತಗೊಂಡೋದ್ರು, ಅವ್ರ ಮನೆಗೆ ಬಂದು ತಾಂಬೂಲ ಇತ್ಯಾದಿಗಳನ್ನ ಯಾರು ತಗೊಂಡೋದ್ರು, ಅವ್ರ ಮನೆಯಲ್ಲಿ ಲಕ್ಷ್ಮೀ ಪೂಜೆ ಸ್ಟಾರ್ಟ್ ಆಗಿದೆ, ಇವ್ರ ಮನೆಯಲ್ಲಿ ನಿಂತೋಯ್ತು.
ಕೇಳಿದೀರಾ? ನಿಮ್ಮ ಜೀವನದಲ್ಲೂ ಕೂಡ ಈ ತರದೆಲ್ಲಾರು ಆಗಿರ್ತದೆ ನೋಡಿ, ತುಂಬಾ ಚೆನ್ನಾಗಿ ಗ್ರ್ಯಾಂಡ್ ಆಗಿ ಮಾಡಿದ್ವಿ ಗುರುಗಳೇ, ಆಫ್ಟರ್ ದಟ್ ಅದ್ ಏನ್ ಆಗ್ತಾ ಇದೆ ಗೊತ್ತಿಲ್ಲ, ಅವತ್ತಿನ ದಿವಸ ನಮ್ಗೆ ಮಾಡಕ್ ಆಗ್ತಾ ಇಲ್ಲ, ಮನೆಯಲ್ಲಿ ಒಂದು ಕಿರಿಕಿರಿ, ಮನೆಯಲ್ಲಿ ಯಾರೋ ಒಬ್ರು ಡೇಟ್ ಆಗ್ಬಿಡ್ತಾರೆ, ಆ ಟೈಮಲ್ಲಿ ನಮ್ಗೆ ದುಡ್ಡು ಸೆಟ್ ಆಗಲ್ಲ, ಯಾರಿಗಾರೋ ಒಬ್ರಿಗೆ ಹುಷಾರಿಲ್ಲ, ಯಾರ್ದೋ ಒಬ್ರದ್ದು ಫೋನ್ ಬಂದ್ಬಿಡುತ್ತೆ, ಸಾವಾಯ್ತು ಅಂತಾರೆ, ಸೂತ್ಕ ಬಂದ್ಬಿಡ್ತು ನಮ್ಗೆ ಅಲ್ವಾ? ಚೆಕ್ ಮಾಡಿ ನೋಡಿ ಹೌದೋ ಅಲ್ವೋ ಅನ್ನೋದನ್ನ ನೀವೇ ನೋಡಿ. ದಯವಿಟ್ಟು ಈ ಸಲ ಆದ್ರೂ ಲಕ್ಷ್ಮೀ ಪೂಜೆಯನ್ನ ದಯವಿಟ್ಟು ಹೇಳ್ತಾ ಇದ್ದೀನಿ, ಇದು ಮಾಡಿ ಅನ್ನುವಂತ ಆರ್ಡರ್ ಅಲ್ಲ, ಇದು ನಾನ್ ಮಾತಾಡ್ತಾ ಇರೋದು ಆರ್ಡರ್ ಅಂತ ಎಲ್ಲೂ ತಿಳ್ಕೊಬೇಡಿ, ಇದು ಆರ್ಡರ್ ಅಲ್ಲ. ಓಕೆ, ಇದು ನಾನು ಏನಂತ ಇದ್ದೀನಿ ಅಂದ್ರೆ ದಯವಿಟ್ಟು ಗೋಪ್ಯ ಗೋಪ್ಯ ಗೋಪ್ಯ. ಏನ್ ಮಾಡಿದ್ರಿ ನೀವು ಪೂಜೆ, ಲಕ್ಷ್ಮಿನ ಯಾವ ರೀತಿ ಆಹ್ವಾನ ಮಾಡಿದ್ರಿ, ಲಕ್ಷ್ಮಿನ ಹೇಗ್ ಕೂರಿಸಿದೀರಾ, ನಿಮ್ಮ ಮನೆಯಲ್ಲಿ ಲಕ್ಷ್ಮಿ ಯಾವ ರೀತಿ ನೆಲೆಸಿದಾಳೆ, ಯಾವುದೇ ರೀತಿನಲ್ಲಿ ನೆಲೆಸ್ಬೋದು. ಸಂಪತ್ತಿನ ವಿಚಾರದಲ್ಲಿ ನೆಲೆಸ್ಬೋದಾ, ಆಸ್ತಿ ಆಭರಣ ವಿಚಾರದಲ್ಲಿ ತಾಯಿ ನೆಲೆಸ್ಬೋದಾ ಮನೆಯಲ್ಲಿ ಲಕ್ಷ್ಮಿ ಅಲ್ವಾ? ಹಣದ ವಿಚಾರದಲ್ಲಿ ಅಂದ್ರೆ ಲಿಕ್ವಿಡ್ ಕ್ಯಾಶ್ ಅಲ್ಲಿ ನೆಲೆಸ್ಬೋದಾ, ಬ್ಯಾಂಕ್ ಅಕೌಂಟ್ ಅಲ್ಲಿ ನೆಲೆಸ್ಬೋದಾ, ಇನ್ವೆಸ್ಟ್ಮೆಂಟ್ ಅಲ್ಲಿ ನೆಲೆಸ್ಬೋದಾ, ಹೇಗ್ ಬೇಕಾದ್ರೂ ನೆಲೆಸ್ಬೋದಣ್ಣ. ನಿಮ್ಮ ಗಾಡಿ, ಮನೆಗಳು, ಎಲ್ಲೋ ಒಂದ್ ಕಡೆ ಭೂಮಿ ಖರೀದಿ, ಎಲ್ಲವೂ ಲಕ್ಷ್ಮಿ ತಾನೆ, ಹೌದು ಅಲ್ವಾ? ಬರೀ ಕ್ಯಾಶ್ ಮಾತ್ರ ಲಕ್ಷ್ಮಿನ ಹೇಗ್ ಬೇಕಾದ್ರೂ ನೆಲೆಸ್ಬೋದು. ನೀವು ಅದನ್ನೆಲ್ಲ ಎಷ್ಟು ನೀವು ತೋರಿಸ್ಕೊಳ್ತಿರೋ, ತೋರ್ಪಡಿಸಿಕೊಳ್ತಿರೋ, ಖಂಡಿತವಾಗ್ಲೂ ಆ ಲಕ್ಷ್ಮಿಗೆ ಸಂಬಂಧಪಟ್ಟಂತ ಸಮಸ್ಯೆಗಳು ಬಂದೇ ಬರ್ತವೆ. ಯಾಕಂದ್ರೆ ನಾನು ತುಂಬಾ ಸಲ ಹೇಳ್ತೀನಿ ನೋಡಿ, ಲಕ್ಷ್ಮಿನ ನೀವು ಆಹ್ವಾನ ಮಾಡ್ತೀರಾ, ಪೂಜೆ ಮಾಡ್ತೀರಾ, ಅಲ್ಲೇನಾದ್ರು ತಪ್ಪಾಯ್ತು ಅಂದ್ರೆ ಯಾರು ಬರ್ತಾರೆ ಮನೆ ಒಳಗಡೆ? ಲಕ್ಷ್ಮಿ ಬರಲ್ಲ, ದರಿದ್ರ ಲಕ್ಷ್ಮಿ ಬರ್ತಾಳೆ ಅಲ್ವಾ? ಕರೆಕ್ಟ್ ಅಲ್ವಾ? ಇವಾಗ ಸರಿ ಬಂತು ಅಂದ್ರೆ ಅವರೇ ಬರ್ತಾರೆ, ತಪ್ಪಾಗಿ ಕರೆದೆ ಅಂದ್ರೆ ಯಾರು ಬರ್ಬೋದು? ಇದಕ್ಕೆ ಆಪೋಸಿಟ್, ಇವರಿಗೆ ಆಪೋಸಿಟ್ ಇರುವಂತದ್ದು ಆ ದರಿದ್ರ ಅನ್ನುವಂಥದ್ದು, ದರಿದ್ರ ಲಕ್ಷ್ಮಿ ಅನ್ನುವಂಥದ್ದು ಬರ್ತದೆ. ಸೊ ಅದಾದ್ರ ಮೇಲೆನೆ ನೋಡಿ ಬಹಳಷ್ಟು ಮನೆಗಳಲ್ಲಿ ಸಮಸ್ಯೆಗಳು. ನೀವ್ ಇವತ್ತಿಗೂ ನೀವು ಇದನ್ನ ನೀವು ಚೆಕ್ ಮಾಡಿ, ಚೆಕ್ ಮಾಡಿ ಆದ್ಮೇಲೆ ನಂಬಿ. ನೀವ್ ಇವತ್ತಿಗೂ ನೋಡಿ, ಲಕ್ಷ್ಮೀ ಪೂಜೆ ಮಾಡದಿರುವಂತಹ ಮನೆಗಳಲ್ಲಿ ಲಕ್ಷ್ಮಿ ಇದಾಳೋ, ಲಕ್ಷ್ಮೀ ಪೂಜೆ ಮಾಡಿರುವ ಮನೆಗಳಲ್ಲಿ ಲಕ್ಷ್ಮಿ ಇದಾಳೋ ಅಂತ ಚೆಕ್ ಮಾಡಿ. ನೀವು ನನಗೆ ಕೊಡೋ ಉತ್ತರ ಏನ್ ಗೊತ್ತಾ? ಲಕ್ಷ್ಮೀ ಪೂಜೆ ಮಾಡದಿರೋ ಮನೆಗಳಲ್ಲಿ ಲಕ್ಷ್ಮಿ ಇದ್ದಾಳೆ ಗುರುಗಳು. ಲಕ್ಷ್ಮೀ ಪೂಜೆ ಮಾಡಿರೋರ ಹತ್ರ ಲಕ್ಷ್ಮಿ ಇಲ್ಲ. ಇಲ್ಲ ಅನ್ನೋದಕ್ಕೆ ನಾವು ಪೂಜೆ ಮಾಡ್ತಾ ಇರೋದು, ಬಾಮ್ಮ ಮನೆಗ್ ಬಾರಮ್ಮ ಲಕ್ಷ್ಮಿ ಬಾರಮ್ಮ ಅಂತ ಅಲ್ವಾ? ಹೌದು ಅಲ್ವಾ? ಮಾಡ್ದಿರೋ ಮನೆಯಲ್ಲಿ ಇಲ್ವಲ್ಲ, ಅಲ್ಲಿದ್ದಾಳೆ. ನಮ್ಮ ಮನೇನ ನಾವು ಇಷ್ಟೆಲ್ಲ ಕರೆದು ಕರೆದು ಮಾಡ್ತಾ ಇದೀವಲ್ಲ, ಬರ್ತಾ ಇಲ್ಲ ಯಾಕೆ ಅಂತ ಹೇಳಿದ್ರೆ, ನಾವು ಕರೆಯುವಂತ ವಿಧಾನ, ನಾವು ಕರೆಯುವಂತ ವಿಧಾನ, ನಮ್ಮ ಮಾತಿನ ದಾಟಿ ಆ ಟೋನ್ ಇದೆಯಲ್ಲ, ಎಲ್ಲಾ ಕಡೆ ಏನಾದ್ರು ತಪ್ಪಾಯ್ತು ಅಂದ್ರೆ, ಇವಾಗ ನಾನು ನೋಡಿ ನಿಮ್ಮನ್ನ ಏನಾದ್ರು ಕೋಪದಲ್ಲಿ ನಾನು ಕ್ಲಾಸ್ ತಗೊಂಡೆ ಅಂತ ತಿಳ್ಕೊಳ್ಳಿ, ಇದ್ರ ಅರ್ಥ ಈ ಕ್ಲಾಸ್ ಅರ್ಥ ಬೇರೆ ಆಯ್ತು. ನಾನ್ ನಗ್ನಗ್ತಾ ಕ್ಲಾಸ್ ತಗೊಂಡೆ ಅಂತ ತಿಳ್ಕೊಳ್ಳಿ, ಇದು ಕ್ಲಾಸ್ ಅರ್ಥ ಬೇರೆ, ಮ್ಯಾಟ್ರ್ ಅದೇ ಇರುತ್ತೆ. ಅರ್ಥ ಆಯ್ತಲ್ವಾ? ಸೊ ನಾವು ಯಾವ ರೀತಿ ಕರಿತೀವಿ, ಯಾವ ರೀತಿ ಪೂಜೆ ಮಾಡ್ತೀವಿ, ಯಾವ ರೀತಿ ನಮ್ಮ ಕ್ರಮಗಳಿದೆ, ವೆರಿ ಸಿಂಪಲ್. ದಯವಿಟ್ಟು ಈ ಸಲ ಲಕ್ಷ್ಮಿ ನಿಮ್ಮ ಮನೇಲಿ ಯಾರ್ಯಾರ ಮನೆ ಪೂಜೆ ಆಗುತ್ತೋ ಆಗ್ಲಿ, ವಾಟ್ಸಪ್ ಸ್ಟೇಟಸ್ ಅಲ್ಲಿ ಕಾಣಿಸ್ಬಾರ್ದು. ವೆರಿ ಸಿಂಪಲ್. ಓಕೆ, ತುಂಬಾ ಕಡೆ ನೋಡಿದೀನಿ, ಫೇಸ್ಬುಕ್ ಇಂದ ಹಿಡ್ಕೊಂಡು, ವಾಟ್ಸ್ಆಪ್ ಸ್ಟೇಟ್ ಇಂದ ಹಿಡ್ಕೊಂಡು, ಇನ್ಸ್ಟಾಗ್ರಾಮ್ ಇಂದ ಹಿಡ್ಕೊಂಡು ಎಲ್ಲಾ ಕಡೆ ರಾರಾಜಿಸ್ತಿದ್ದ ನಿಮ್ಮ ಮನೆಯಲ್ಲಿ ಕೂರಿಸಿರುವಂತ ದೇವಿ ಯಾರು, ಅಕ್ಕಪಕ್ಕದಲ್ಲಿ ಕೂಡ ನೀವು ತೋರಿಸಿರ್ತೀರಾ, ಅಕ್ಕಪಕ್ಕದಲ್ಲಿ ಯಾವ ಯಾವ ದೇವ್ರಿದ್ದಾರೆ, ಯಾವ ಯಂತ್ರ ಇದೆ ನಿಮ್ ಮನೆಯಲ್ಲಿ ಇಟ್ಟಿರುವಂತದ್ದು. ನೀವು ನೋಡಿದಿರಾ, ಕೆಲವೊಂದು ಪೂಜೆಗಳದ್ದು ಫೋಟೋ ಕಳಿಸ್ತೀರಾ. ನಾನ್ ಪೂಜೆ ಹೆಸರು ಹೇಳೋದಕ್ಕೆ ಇಷ್ಟಪಡಲ್ಲ, ಓಕೆ, ಆ ಪೂಜೆ ಕೊಟ್ಟಿರೋ ನಾನಲ್ವಾ ಅದಕ್ಕೆ. ಆದ್ರೆ ನೀವು ಕೊಟ್ಟಾಗ ನೀವು ಕ್ಲೀನ್ ಆಗಿ ಚೆಕ್ ಮಾಡಿ, ಅಕ್ಕಪಕ್ಕದಲ್ಲಿ ಏನಿದೆ, ತಾವು ಯಾವ ದೈವವನ್ನ ಪೂಜೆ ಮಾಡ್ತೀರಾ, ನಿಮ್ಮ ಹಿಂದಿರುವಂತ ಶಕ್ತಿ ಯಾವುದು, ನಿಮ್ಮ ಏಳಿಗೆಯ ಶಕ್ತಿ ಯಾವುದು, ಇತ್ಯಾದಿಗಳನ್ನ ನೀವು ಜನಗಳಿಗೆ ತೋರಿಸ್ತಾ ಇದೀರಾ. ತಗೋ ಬಾಸ್, ನೋಡ್ಕೋ ಬಾಸ್, ನನ್ನ ಹತ್ರ ಇರೋದು ಇದೆ, ಆರಾಮಾಗಿ ನಿಮ್ಮನ್ನ ಸೈಡ್ ಮಾಡ್ಬಿಡ್ತಾರೆ. ಸೊ ದಯವಿಟ್ಟು ಈ ಸಲ ಲಕ್ಷ್ಮಿ ನಿಮ್ಮ ಮನೆಯಲ್ಲಿ ಗೋಪ್ಯವಾಗಿರ್ಲಿ, ಲಕ್ಷ್ಮಿ ನಿಮ್ ಜೊತೆಗಿರ್ಲಿ, ಆದ್ರೆ ಗೋಪ್ಯವಾಗಿರ್ಲಿ. ಓಕೆನಾ? ರೈಟ್. ಅದೇ ರೀತಿ ಪೂಜೆಗೆ ಇಟ್ಟಿರುವಂತ ದೀಪಗಳು, ನೀವೆಲ್ಲೇ ಹೊರಗಡೆ ದೀಪ ಗೀಪ ಬೆಳಗ್ತೀರಂದ್ರೆ ನೋ ಪ್ರಾಬ್ಲಮ್, ಅದೆಲ್ಲ ನಾನು ಏನು ಹೇಳಲ್ಲ. ಬಟ್ ಪೂಜೆಗೆ ಇಟ್ಟಿರುವಂತ ದೀಪಗಳು ಇನ್ ಕೇಸ್ ಪೂರ್ವಾಭಿಮುಖವಾಗಿ ಅದರ ಬತ್ತಿ ಇದೆಯಲ್ಲ, ಪೂರ್ವಾಭಿಮುಖವಾಗಿ ಇದ್ದರೆ, ಓಕೆ, ಪೂರ್ವಾಭಿಮುಖವಾಗಿ ಬತ್ತಿ ಇಟ್ಟಿದ್ದೀರಾ ಅಂದ್ರೆ ನೀವು ಉತ್ತರಾಭಿಮುಖವಾಗಿ ಕೂತ್ಕೊಂಡು ಪೂಜೆ ಮಾಡಿ. ನಾವು ಉತ್ತರಾಭಿಮುಖವಾಗಿ ಬತ್ತಿ ಇಟ್ಟಿದ್ದೀವಿ ಗುರುಗಳ, ದೀಪ ಬಂದ್ಬಿಟ್ಟು ಉತ್ತರಾಭಿಮುಖವಾಗಿ ಉರಿತಾ ಇದೆ ಅಂದ್ರೆ ನೀವು ಪೂರ್ವಾಭಿಮುಖವಾಗಿ ಕೂತ್ಕೊಂಡು ಪೂಜೆ ಮಾಡಿ. ಓಕೆ, ಉಲ್ಟಾ ಉತ್ತರಾಭಿಮುಖವಾಗಿ ಇಟ್ರೆ ಪೂರ್ವಾಭಿಮುಖ ಇರ್ತದೆ, ಪೂರ್ವಾಭಿಮುಖ ಇಟ್ರೆ ಉತ್ತರಾಭಿಮುಖ. ಸೊ ಈ ತರ ನೀವು ಪೂಜೆ ಇತ್ಯಾದಿಗಳನ್ನ ಮಾಡಿ. ಹೊರಗಡೆ ಅಥವಾ ಅಂಗಳದಲ್ಲಿ ಮೇನ್ ಡೋರ್ ಹತ್ರ ನೀವು ಇಡುವಂತ ದೀಪಗಳು, ಇದ್ರ ಬಗ್ಗೆ ನಾನು ಮಾತಾಡ್ತಾ ಇಲ್ಲ, ಬರೀ ದೇವ್ರ ಹತ್ರ ಇಡುವಂತ ದೀಪವನ್ನ ಮಾತ್ರ ನಾನು ಮಾತಾಡ್ತಾ ಇದ್ದೀನಿ. ರೈಟ್. ಯಾವ್ದಾದ್ರು ಒಂದು ಕೋರಿಕೆ ಜೀವನದಲ್ಲಿ, ಏನಾದ್ರೂ ಒಂದು ಕೋರಿಕೆ ಇರ್ತದೆ, ಏನಾದ್ರೂ ಒಂದು ಆಸೆ ಇರ್ತದೆ, ಬಟ್ ಒಂದು ನೆನ್ಪಿಟ್ಕೊಳ್ಳಿ, ಓನ್ಲಿ ಒನ್, ಬದಲಾಯಿಸಬಾರ್ದು ಅವಾಗ. ಓಕೆ, 108 ಏಲಕ್ಕಿಯ ಒಂದು ಮಾಲೆಯನ್ನ ತಯಾರು ಮಾಡ್ಕೊಳ್ಳಿ. ಇದು ಆಕ್ಚುಲಿ ಕೆಲವೊಂದು ಅಂಗಡಿಗಳಲ್ಲಿ ಇವಾಗ ಆಲ್ರೆಡಿ ಲಭ್ಯ ಇದೆ, ನಾನು ನೋಡ್ದೆ. ಸೊ ದಟ್ಸ್ ಹೇಳ್ತೀನಿ, ಯಾರಿಗಾದ್ರು ಸಾಧ್ಯ ಇದ್ರೆ ಮಾಡಿ. ಏಲಕ್ಕಿ ಚೆನ್ನಾಗಿರ್ಲಿ, ಚೆನ್ನಾಗ್ ಕ್ವಾಲಿಟಿ ಇರುವಂತ ಏಲಕ್ಕಿ 108 ಇರುವಂತದ್ದು ಒಂದು ಮಾಲೆಯನ್ನ ತಯಾರು ಮಾಡಿ. ನಿಮಗೆ ನಿಮ್ಮ ಮನೆಯ ಹತ್ತಿರ ಇರುವಂತ ಯಾವುದಾದ್ರೂ ಸ್ತ್ರೀ ದೇವಸ್ಥಾನ, ಯಾವುದಾದ್ರೂ, ಲಕ್ಷ್ಮಿ ಅಂತಲ್ಲ, ಯಾವುದಾದ್ರೂ ಸ್ತ್ರೀ ದೇವಸ್ಥಾನ, ನಾಳೆಯಿಂದ 5 ದಿನಗಳ ಕಾಲ ನೀವು ಈ ಪ್ರಯೋಗ ಮಾಡ್ಬೇಕು. ಒಂದು ಕೋರಿಕೆಯನ್ನ ಹೇಳ್ಕೊಳ್ಳಿ, ಇದನ್ನ ಮಾಲೆನ ಕೈನಲ್ಲಿ ಇಟ್ಕೊಂಡು ಕೋರಿಕೆ ಹೇಳ್ಕೊಳ್ಳಿ, ನನಗೆ ಈ ವಿಷಯ ಆಗಬೇಕು, ಈ ವಿಷಯ ನನಗೆ ಆಗ್ಬೇಕು. ನೀವು ಮನೆ ಕಟ್ಬೇಕು ಅಂತ ಆಸೆ ಇದೆ, ಆಗ್ತಾ ಇಲ್ಲ. ಓಕೆ, ಸೈಟ್ ತಗೋಬೇಕಂತ ಆಸೆ ಇದೆ, ಆಗ್ತಾ ಇಲ್ಲ. ಮನೆ ಕಟ್ತಾ ಇದೀವಿ ಬಟ್ ಅರ್ಧದಲ್ಲಿ ನಿಂತೋಗ್ಬಿಟ್ಟಿದೆ ಬಾಸ್, ಚಲೋ ಅದಕ್ಕೆ
ವಿವಾಹ ಆಗ್ತಾ ಇಲ್ಲ, ವಿದ್ಯಾಭ್ಯಾಸ ಹೈಯರ್ ಎಜುಕೇಶನ್ಗೆ ಹೋಗ್ಬೇಕಂತಿದ್ದೀನಿ, ಇಂಥದ್ದೇ ಸೋ ಅಂಡ್ ಸೋ ಕಾಲೇಜ್ಗೆ ನಾನು ಸೇರ್ಬೇಕಂತಿದ್ದೀನಿ, ಫಾರಿನ್ಗೆ ಹೋಗ್ಬೇಕಂತಿದ್ದೀನಿ ಹೆಚ್ಚಿನ ವ್ಯಾಸಂಗಕ್ಕಾಗಿ, ಅಥವಾ ಕೆಲಸಕ್ಕಾಗಿ ಫಾರಿನ್ಗೆ ನಾನು ವಿಸಾ ಇನ್ನೂ ಬಂದಿಲ್ಲ ನನಗೆ, ಫಾರಿನ್ ನಾನು ಟ್ರೈ ಮಾಡ್ತಾ ಇದ್ದೀನಿ. ಬಹಳಷ್ಟು ಇದೆ, ಒಂದಂತೂ ಇಲ್ವೇ ಇಲ್ಲ. ಬಟ್ ನಾನೇನಂತೀನಿ, ಯಾವ್ದಾದ್ರು ಒಂದು ಕೋರಿಕೆನ 5 ದಿನಗಳ ಕಾಲ ನೀವು ಹೇಳ್ಬೇಕು. ಪ್ರತಿದಿನ 108 ಆ ಏಲಕ್ಕಿ ಇರುವಂತ ಮಾಲೆ, ಪ್ರತಿದಿನ ಒಂದೊಂದು ಮಾಲೆ. ಸೊ ಒಂದು ಮಾಲೆ ತಗೊಂಡು ಹೋಗ್ಬಿಟ್ಟು ಹತ್ರದಲ್ಲಿ ಯಾವುದೇ ಸ್ತ್ರೀ ದೇವಸ್ಥಾನ ಇರ್ಲಿ ಅಲ್ಲಿ ಅರ್ಪಿಸಿ ಅವ್ರು ಅದನ್ನ ತಾಯಿಯ ಕೊರಳಿಗೆ ಹಾಕೋದಕ್ಕೆ ಹೇಳಿ. ಇಷ್ಟೇ. ಓಕೆ, ವಾಪಸ್ ತರಬೇಡಿ, ಏನು ಅಲ್ಲಿಂದ ಈಸ್ಕೋಬೇಡಿ, ಏನು ಮಾಡ್ಬೇಡಿ. ನೀವು ನನಗೆ ಪೂಜೆ ಮಾಡ್ಬೇಕಂತ ಆಸೆ ಬರ್ತಾ ಇದೆ, ನೋ ಪ್ರಾಬ್ಲಮ್, ನೀವು ಪೂಜೆ ಮಾಡ್ಕೊಂಡ್ ಬನ್ನಿ, ಏಲಕ್ಕಿ ವಾಪಸ್ ಬರಬಾರ್ದು. ಓಕೆ, ಮಾಡಿ ತಗೊಂಡೋಗ್ ಕೊಡಿ, ಮಾಡಿ ತಗೊಂಡೋಗ್ ಕೊಡಿ. ನೆನ್ಪಿಟ್ಕೊಳ್ಳಿ, ಇವಾಗ ನಾನು ಹೋದೆ, ಅಂಗಡಿಗೆ ಹೋದೆ, ನಾನು ಹೇಳ್ತೀನಿ ಇದೆಲ್ಲ ಬಂದ್ಬಿಟ್ಟು ಒಂದು ಪ್ರಾಕ್ಟಿಕಲ್ ವಿಷಯ ಅಂತ ತಿಳ್ಕೊಳ್ಳಿ. ಜಾಸ್ತಿ ಆಧ್ಯಾತ್ಮಿಕ ದೇವ್ರ ಒಳಗಡೆ ಹಂಗೆ ನುಗ್ಬಿಡ್ಬೇಡಿ, ಹೊರಗಡೆ ಬನ್ನಿ. ಓಕೆ, ನಾನು ಅಂಗಡಿಗೆ ಹೋದೆ, ನಾನು ಹೋಗ್ಬಿಟ್ಟು ಸ್ವಲ್ಪ ಏಲಕ್ಕಿ ಇತ್ಯಾದಿಗಳನ್ನ ತಗೋತಾ ಇದ್ದೀನಿ. ಯಾರೋ ಒಬ್ರು ಪಕ್ಕದಲ್ಲಿ ಬಂದ್ರು, ಏನಪ್ಪಾ ಅಥವಾ ಏನಮ್ಮ ಇವತ್ತು ಇಷ್ಟೊಂದು ಏಲಕ್ಕಿಯನ್ನ ತಗೋತಾ ಇದ್ದೀರಾ ಅಂತ ಕೇಳಿದ್ರು ಅಂದ್ರೆ ಏನಾಗ್ಬೋದು ಹೇಳಿ? ಈ ಒಂದು ಪರಿಹಾರ ಕ್ರಿಯೆ ಕೆಲಸ ಮಾಡಲ್ಲ. ಸಿಂಪಲ್ ಕಾನ್ಸೆಪ್ಟ್. ಪ್ರಕೃತಿ ನಮ್ಗೆ ಮೊದ್ಲೇ ಹೇಳುತ್ತೆ ಸರ್, ಪ್ರತಿಯೊಂದು ಪೂಜೆ ಪುರಸ್ಕಾರ ಮಾಡುವಾಗ ಮೊದ್ಲೇ ಮೆಸೇಜ್ ಬರುತ್ತೆ, ಬಟ್ ನಾವು ಮಾತು ಕೇಳಲ್ಲ, ನಾವ್ ಯಾರಿಗೂ ಬಗ್ಗಲ್ಲ, ನಾವ್ ಯಾರ್ದು ಮಾತು ಕೇಳಲ್ಲ, ಇನ್ಕ್ಲೂಡಿಂಗ್ ಮೀ ಆಲ್ಸೋ, ನನ್ನನ್ನು ಸೇರ್ಸ್ಕೊಳ್ಳಿ. ಓಕೆನಾ? ಬಟ್ ನೀವೇನ್ ಮಾಡ್ಬೇಕು, ಅಲ್ಲಿ ಯಾರೋ ಒಬ್ರು ಕೇಳಿದ್ರು, ಕೆಲ್ಸ ಆಗಲ್ಲ, ತಗೊಂಡ್ ಹೋದ್ರಿ, ದೇವ್ರಿಗೆ ಹಾಕಿದ್ರಿ, ಓಕೆ ಚಲೋ, ಪೂಜೆ ಗೀಜೆ ಎಲ್ಲ ಆಯ್ತು, ಮನೆಗ್ ಬಂದ್ರಿ, ಮಾರನೇ ದಿನ ಯಾರೋ ಒಬ್ಬ ನಿಮ್ಮ ಫ್ರೆಂಡ್ ಸಿಕ್ಕಿದ್ರು, ಏನ್ರಿ ಏಲಕ್ಕಿ ಮಾಲೆ ಅಂತ ಹಾಕಿದಿರಂತೆ ದೇವರಿಗೆ, ಏನ್ ವಿಶೇಷ? ಅಲ್ಲ ಏಲಕ್ಕಿ ಮಾಲೆ ಹಾಕಿದ್ರೆ ಏನಾಗುತ್ತಂತೆ? ಯಾರು ಹೇಳಿದ್ರು ಗುರು? ನಾನ್ ನೋಡದ್ನಲ್ಲ, ನಮ್ದೇ ಭಟ್ರು ಇರೋದಲ್ಲಿ, ನಮ್ಗೆ ವಿಷಯ ಗೊತ್ತಾಯ್ತು, ನೀವು ಬಂದಿದ್ರಂತೆ, ಏಲಕ್ಕಿ ಮಾಲೆ ಹಾಕಿದ್ರಂತೆ. ನಾನೇ ಹೇಳ್ತಾ ಇದ್ದೀನಿ ಕೇಳಿ, ಯಾರೋ ಒಬ್ಬರ ಅಡ್ಡತಡೆ, ಯಾರೋ ಒಬ್ರು ಸೆಂಟ್ರಲ್ ಬಂದು ನಿಮ್ಮ ಕೆಲಸ ಕಾರ್ಯಗಳು ಅಥವಾ ನಿಮ್ಮ ಕೋರಿಕೆ ಸ್ಟಾಪ್ ಆಗುತ್ತೆ. ಯಾರೋ ಒಬ್ರು ಅಡ್ಡ ಬರ್ತಾರೆ. ಇವತ್ತು ತಿಳ್ಕೊಳ್ಳಿ, ನಿಮ್ಗೊಂದು ಬಡ್ತಿ ಸಿಗ್ಬೇಕಾಗಿದೆ, ಎಲ್ಲವೂ ಕ್ಲಿಯರ್ ಕಟ್ ಆಗಿದೆ, ಈ ತರ ಯಾವ್ದೋ ಒಂದು ಶಕುನ ಬಂತು ಅಂತ ಹೇಳಿದ್ರೆ ಯಾರೋ ಒಬ್ರು ಅಡ್ಡ ಬರ್ತಾರೆ. ಸೊ ನಿಮ್ಮ ಬಡ್ತಿ ಅಲ್ಲಿಗೆ ನಿಂತು ಹೋಗುತ್ತೆ. ನಂದೇ ಹೆಸರಿರೋದು ಒಳಗಡೆ ಹೋಗುತ್ತೆ, ಜಸ್ಟ್ ಒಂದ್ ಸೈನ್ ಆಯ್ತು ಅಂದ್ರೆ ಬಂದ್ಬಿಡುತ್ತೆ. ಅವ್ರು ಹೇಳಿದಾರೆ ಆಫ್ಟರ್ ಹಬ್ಬ ಅದ್ರ ಮೇಲೆ ನೋಡೋಣಪ್ಪ ಅಂತ ಹೇಳಿದಾರೆ ಅಂತ ಹೇಳಿದ್ರೆ ಆಗಲ್ಲ. ಅರ್ಥ ಆಯ್ತಾ? ಏನಾದ್ರೂ ಒಂದು ಸಮಸ್ಯೆ, ಏನಾದ್ರೂ ಒಂದು ತಡೆ ಬರುತ್ತೆ. ಸೊ ದಯವಿಟ್ಟು ನಾನು ಹೇಳ್ತೀನಿ, ಆದಷ್ಟು ಗೋಪ್ಯವಾಗಿ ನಿಮ್ಮ ಪರಿಹಾರ ಕ್ರಿಯೆ ನೀವು ಮಾಡ್ಬೇಕು. ಚಲೋ ಮಾಡ್ಬಿಟ್ರಿ, 5 ದಿನಾನು ಮಾಡ್ಬಿಟ್ರಿ, ತಾಯಿ ಮಹಾಲಕ್ಷ್ಮಿ ಕೃಪೆ ನಿಮ್ ಮೇಲೆ ಏನೋ ಆಯ್ತಂತ ಅನ್ಕೋರಿ, ನಿಮಗೆ ನೀವು ಅನ್ಕೊಂಡಿದ್ದಂತ ಕೋರಿಕೆ ಈಡೇರ್. ರೈಟ್? ಒಂದೇ ಪರಿಹಾರ ನಾನು ಹೇಳ್ತಾ ಇರೋದು, ಈ ಪರಿಹಾರದಲ್ಲಿ ನೆನ್ಪಿಟ್ಕೊಳ್ಳಿ. ನಾನು ಇವಾಗ ಹೇಳ್ತಾ ಇರೋ ವಿಷಯ ಎಲ್ಲಾ ಪರಿಹಾರಗಳಿಗೂ ಇನ್ಕ್ಲೂಡ್, ನೀವ್ ಹಂಗೆ ಹಾಕೊಳ್ಳಿ. ಸೊ ಎಲ್ಲ ಆದ್ಮೇಲೆ ಸಡನ್ ಆಗಿ ಬಂದ್ಬಿಟ್ಟು ನಿಮ್ಗೆ ನೀವು ಅನ್ಕೊಂಡಿದ್ದಂತ ಕೋರಿಕೆ ಈಡೇರ್ತು. ತಿಳ್ಕೊಳ್ಳಿ, ಒಂದ್ ಜಾಬ್ ಹತ್ತಾ ಇಲ್ಲ ನನ್ಗೆ, ಅಂದ್ರೆ ಮೈ ಡ್ರೀಮ್ ಜಾಬ್, ಇಂಥದ್ದೇ ಕಂಪನಿನಲ್ಲಿ ಸೋ ಅಂಡ್ ಸೋ ಸ್ಯಾಲರಿನಲ್ಲಿ ನಾನು ಇರ್ಬೇಕು, ಪ್ಯಾಕೇಜ್ ಇರ್ಬೇಕು ನನ್ಗೆ ಅನ್ನುವಂಥದ್ದು ಒಂದು ಉದಾಹರಣೆ ಹೇಳ್ತಾ ಇದ್ದೀನಿ. ಸೊ ಈ ಜಾಬ್ ನಿಮ್ಗೆ ಹತ್ತಿತು, ಓಕೆ, ನೀವು ಹೋದ್ರಿ, ಕೆಲಸ ಎಲ್ಲ ಮಾಡ್ತಾ ಇದ್ದೀರಾ. ಫ್ಯೂಚರ್ ಅಲ್ಲಿ ಯಾರಿಗಾದ್ರೂ ಈ ಪರಿಹಾರವನ್ನ ತಾವುಗಳು ಹೇಳಿದ್ರಿ ಅಂತ ತಿಳ್ಕೊಳ್ಳಿ, ನಾನು ಸೋ ಅಂಡ್ ಸೋ ಹಿಂಗಿದ್ದೆ, ನಾನು ಈ ತರದೊಂದು ಪರಿಹಾರ ಧನತ್ರಯೋದಶಿಯಿಂದ 5 ದಿನಗಳ ಕಾಲ ಮಾಡಿ ಆದ್ರ ಮೇಲೆ ನನಗಾಯ್ತು ಅಂತ ಹೇಳಿದ್ರಿ ಅಂದ್ರೆ, ನೀವ್ ಯಾವ ಜಾಬ್ ಇದನ್ನ ಪಡ್ಕೊಂಡ್ರೋ, ಇದನ್ನ ಮಾಡಿದ್ರ ಮೇಲೆ ಯಾವ ಜಾಬ್ ನಿಮ್ಗೆ ಸಿಕ್ತೋ ಆ ಜಾಬ್ ಹೋಗ್ಬಿಡುತ್ತೆ. ಅಲ್ಲಿ ನೀವು ರಾಹುಕೇತು ಪಲ್ಲಟ ಆಯ್ತಾ, ಶನಿ ಬಂದ, ದಶಾಭುಕ್ತಿ ಏನಿದೆ ಅಂತೆಲ್ಲ ನೋಡುವಂತ ಅವಶ್ಯಕತೆ ಇಲ್ಲ. ಸೊ ವೆರಿ ಸಿಂಪಲ್, ಏನು ಅಂತ ಹೇಳಿದ್ರೆ, ನಮ್ಮ ಇವತ್ತಿನ ಜೀವನಕ್ಕೆ ಕಾರಣ ಯಾರು ಬಾಸ್ ಅಂದ್ರೆ ನಾವೇ. ಅರ್ಥ ಆಯ್ತಾ? ಸೊ ನಾವು ಯಾವ ರೀತಿ ನಡ್ಕೋಬೇಕು, ಏನ್ ಮಾಡ್ಬೇಕು, ಏನ್ ಮಾಡಬಾರ್ದು ಅನ್ನೋದನ್ನ ನೀವು ಫಸ್ಟ್ ತಿಳ್ಕೋಬೇಕು. ತುಂಬಾ ಜನ ಮಾಡ್ತಾರೆ, ನಾನು ಇಲ್ಲ ಅಂತ ಹೇಳಿಲ್ಲ, ತುಂಬಾ ವಿಜೃಂಭಣೆಯಿಂದ ತಾಯಿನ ಪೂಜೆ ಮಾಡ್ತಾರೆ, ನಮ್ ಕೈಯಿಂದಲೂ ಸಾಧ್ಯವಿಲ್ಲದಿರುವಂತ ಮಾತದು. ಆದರೂ ಸಹಿತ ಅವರಿಗೆ ಸಮಸ್ಯೆ ಯಾಕೆ ಬರ್ತಾ ಇದೆ ಅಂದ್ರೆ ಈ ತರ, ಹೀಗೆ ಎಲ್ಲರಿಗೂ ಹೇಳ್ಕೊಂಡು ಸುತ್ತುವಂಥದ್ದು, ಈ ರೀತಿ ಆಡಂಬರ ಇತ್ಯಾದಿಗಳನ್ನ ಮಾಡುವಂಥದ್ದು. ಇದೇನಿಟ್ಟಿದ್ಯಾ, ಇದು ಇಡಬಾರ್ದು, ಅದಕ್ಕೆ ಬದಲಾಗಿ ಇದಿಡ್ಬೇಕಂತೆ ಅಂತ ಹೇಳ್ತಿರಲ್ವಾ ಕೆಲವರಿಗೆ, ನೋಡಿದಿರ ನೀವು? ಅಯ್ಯೋ ಲಕ್ಷ್ಮಿಗೆ ಇದು ಆಗ್ಬರಲ್ಲ, ಅದಕ್ಕೆ ಬದಲಾಗಿ ಇದಿಡ್ಬೇಕು, ಯಾರು ಹೇಳಿದ್ ನಿಂಗೆ? ಅಯ್ಯೋ ಲಕ್ಷ್ಮಿ ಒಪ್ಪಲ್ಲ ಅಂತೀರಾ. ಇದು ನೀವ್ ಇಟ್ಟು ಬಂದಂತ ಒಂದು ಪೂಜಾ ಪದ್ಧತಿ, ಬೇರೆಯವರಿಗೆ ನೀವು ಹೇಳಿದಾಗ ಮುಗಿದ ಕತೆ ನಿಮ್ಗೆ. ಸೊ ನಿಮ್ಮ ಲಕ್ಷ್ಮಿ ಅಲ್ಲಿಗೆ ಹಾರುತ್ತೆ. ಓಕೆನಾ? ನಿಮ್ಮ ಪಾಸಿಟಿವ್ ಥಿಂಗ್ಸ್, ಆ ಪೂಜಾ ಫಲ ಏನಿದೆಯೋ ಬೇರೆಯವ್ರಿಗೆ ಹೋಗುತ್ತೆ. ದಯವಿಟ್ಟು ಯಾರಿಗೋ ಒಬ್ರಿಗೆ ಸಲಹೆ ಇತ್ಯಾದಿಗಳನ್ನ ಕೊಡೋದಕ್ಕೆ ಹೋಗ್ಬೇಡಿ. ರೈಟ್? ಇನ್ನೊಂದು ಕೆಲಸವನ್ನ ನೀವು ಮಾಡ್ಬೋದು. ಮನೆಯಲ್ಲಿ ಆರ್ಥಿಕ ಸಂಕಷ್ಟ ಇದೆ, ಸಮಸ್ಯೆಗಳು ಹೆವಿ ಇದೆ ಗುರುಗಳೇ. ಅಂದ್ರೆ ಹೋದ ವರ್ಷ ಈ ವರ್ಷ ನೀವ್ ಯಾವ ವರ್ಷ ಕಂಪೇರ್ ಮಾಡಿದ್ರು ಕೂಡ ನಮ್ಮ ಮನೆಯಲ್ಲಿ ದುಡಿಮೆ ಇದೆ, ಇಲ್ಲ ಅಂತಲ್ಲ, ಬಟ್ ಆದ್ರೂ ಸಹಿತ ನಮ್ಮ ಆರ್ಥಿಕ ಸಮಸ್ಯೆ ಪರಿಹಾರನೇ ಆಗ್ತಾ ಇಲ್ಲ. ಎಲ್ಲ ಟ್ರೈ ಮಾಡಿ ಆಯ್ತು, ಎಲ್ಲ ಪೂಜೆ ಗೀಜೆ ಎಲ್ಲ ಟ್ರೈ ಮಾಡಿ, ಸಮಥಿಂಗ್ ಎಲ್ಸ್ ನೀವು ಏನಾದ್ರು ಒಂದು ಕೊಡಿ ಅಂದ್ರೆ, ಇದು ಕೂಡ 5 ದಿನದ ಕಾರ್ಯಕ್ರಮ. ನಾಳೆ ನೀವು ಹೋಗಿ ಕನಿಷ್ಠ ಪಕ್ಷ ಒಂದು 3 kg, ಕನಿಷ್ಠ ಪಕ್ಷ 3 kg, ಆಫ್ಟರ್ ದಟ್ ನಿಮ್ ಇಷ್ಟ, ನಾನು ಇಷ್ಟೇ ಕೆಜಿ ಅಂತ ಹೇಳಲ್ಲ, 3 kg ಕಡಲೆ ಬೇಳೆ, ಕಡಲೆ ಕಾಳು ಅಲ್ಲ, ನೆನ್ಪಿಟ್ಕೊಳ್ಳಿ, ಕಡಲೆ ಬೇಳೆ 3 kg ನೀವೇ ತರಬೇಕು. ಮನೆಯಲ್ಲಿ ಇದೆ ಆಲ್ರೆಡಿ ಇಸ್ ದೇರ್, ನಾವ್ ಏನ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಎಲ್ಲ ಇರ್ತದೆ. ಸರ್ ಆಲ್ರೆಡಿ ಧನತ್ರಯೋದಶಿ ಏನು ಯಾವಾಗ ಮಾಡ್ಬೇಕಂತ ಎಲ್ಲ ಹೇಳಿದೀವಿ, ಸೊ ಮತ್ತೆ ಅದೇ ಪ್ರಶ್ನೆ ಕೇಳಬೇಡಿ. ರೈಟ್? ಸೊ ನಾಳೆ ನೀವೇನ್ ಮಾಡ್ಬೇಕು ಅಂತ ಹೇಳಿದ್ರೆ, ಇದನ್ನ ಹೋಗಿ ತಗೊಂಡ್ಬರ್ಬೇಕು, ಕಡಲೆ ಬೇಳೆ, ಮರಿಬೇಡಿ, ಕಡಲೆ ಬೇಳೆ. ಎಷ್ಟು ಗಂಟೆಗೆ ತಂದ್ರೆ ಸೂಪರ್ ಅಂತ ಯಾರಾದ್ರೂ ಕೇಳ್ಬೋದು. 12:30 ನಂತರ, ನಾಳೆ 12:30 ನಂತರ
ಸಂಜೆ ಸೂರ್ಯಾಸ್ತ ಆಗುವುದರ ಒಳಗೆ. ಸಂಜೆ ಸೂರ್ಯಾಸ್ತ ನಿಮ್ಮ ಹತ್ರ 5:45 6 ಗಂಟೆಗೆ ಆಗುತ್ತೋ ದಯವಿಟ್ಟು ನೋಡ್ಕೊಳ್ಳಿ. ಅದು ಅಷ್ಟು ದೊಡ್ಡ ಕೆಲಸ ಅಲ್ಲ ಅಂತ ಅನ್ಕೋತೀನಿ. ಮನೆಯಲ್ಲಿ ಯಾರು ಬೇಕಾದ್ರೂ ತರ್ಬೋದು, ಯಾರು ಬೇಕಾದ್ರೂ ತನ್ನಿ. ಮನೆಯಲ್ಲಿ ವೈಫ್ ಇದಾರೆ, ಅವ್ರು ಮಾತ್ರ ತಂದ್ರೆ ಆಗತ್ತಾ? ನೋ ಪ್ರಾಬ್ಲಮ್. ಅಕ್ಕ ಇದಾರೆ, ಅಣ್ಣ ಇದಾರೆ, ತಮ್ಮ ಇದಾರೆ, ಮಗಳಿದಾರೆ, ಮಗ ಇದ್ದಾನೆ, ಯಾರು ಬೇಕಾದ್ರೂ ತರ್ಬೋದು. ಒಬ್ರೇ ಹೋಗ್ಬೇಕು, ಅಂಗಡಿಗೆ ಹೋಗಿ 3 kg ಏನ್ ತರಬೇಕು? ಕಡಲೆಬೇಳೆ, ಅದ್ರ ಜೊತೆಗೆ ಸ್ವಲ್ಪ ಗೋಧಿ, ಅದ್ರ ಜೊತೆಗೆ ಮೈದಾ, ಅದ್ರ ಜೊತೆಗೆ ಇದು ಹಿಂಗೆಲ್ಲ ತರಂಗಿಲ್ಲ. ಬರೀ ಇದನ್ನ ಮಾತ್ರ ತರಬೇಕು, ನೆನ್ಪಿಟ್ಕೊಳ್ಳಿ, ಇದನ್ನ ಮಾತ್ರ ತರಬೇಕು. ರೈಟ್? ಓಕೆ, ಇದು ಒಂದು. ಇದರ ಜೊತೆಗೆ ಇನ್ನೊಂದ್ ಕೆಲಸ ಏನು ಅಂತ ಹೇಳಿದ್ರೆ, ಯಾವುದೇ ಗೂಗಲ್ ಪೇ, ಯಾವುದೇ ಆಪ್ ಸ್ಕ್ಯಾನಿಂಗ್ ಮಾಡಂಗಿಲ್ಲ, ಕಾಸು ಕೊಟ್ಟು ತರಬೇಕು. ತುಂಬಾ ಜನರಿಗೆ ಡೌಟ್ ಇದೆ, ಕಾಸು ಕೊಟ್ಟು ತರಬೇಕು. ಹೌದು, ನಾವೆಲ್ಲ ಆಪ್ ಎಲ್ಲ ಸ್ಕ್ಯಾನ್ ಮಾಡ್ತಾ ಇದೀವಲ್ಲ, ಅದು ಕಾಸು ಕೊಟ್ಟು ತರೋದಲ್ವಾ? ಸ್ವಲ್ಪ ಇವಾಗ ಯೋಚನೆ ಮಾಡಿ ನೋಡಿ. ತುಂಬಾ ಜನ ಹೇಳ್ತಾ ಇರ್ತಾರೆ ಕಾಸು ಕೊಟ್ಟು ಕೇಳ್ಬೇಕು, ಕಾಸು ಕೊಟ್ಟು ಮಾಡಿ. ಈ ಡೈಲಾಗ್ ಯಾಕೆ ಬರ್ತಾ ಇದೆ? ಮೊದ್ಲೆಲ್ಲ ಬರ್ತಾ ಇತ್ತಲ್ವಾ? ಸೊ ಬಿಡಿ, ಇವಾಗ ಅದ್ರ ಬಗ್ಗೆ ಬೇಡ. ನೀವು ಈ 3 kg ಕಡಲೆಬೇಳೆನನ್ನು ಕಾಸು ಕೊಟ್ಟೆ ತರಬೇಕು. ಕ್ಲೀನ್ ಆಗಿ ಅವ್ರ ಕೈಯಿಂದ ತಗೊಳ್ಳಿ, ತಗೊಂಡ್ ಬಂದು ನಿಮ್ ಮನೆಯಲ್ಲಿ ಎಲ್ಲಾದ್ರೂ ಒಂದ್ ಕಡೆ ಇಟ್ಬಿಡಿ. ದೇವ್ರ ಕೋಣೆ ಅಲ್ಲ, ನಿಮ್ ಮನೆ ಎಲ್ಲಾದ್ರೂ ಒಂದ್ ಕಡೆ ಇಟ್ಬಿಡಿ, ಅದು ಯೂಸ್ ಮಾಡಬಾರ್ದು. ಎಲ್ಲಿವರೆಗೂ ಅಂದ್ರೆ 5 ದಿನ. ರೈಟ್? 5 ದಿನ. 5 ದಿನ ಅಂದ್ರೆ ದ್ವಿತೀಯ ತಿಥಿ ತನಕ ಬರುತ್ತೆ ನೋಡಿ. ತ್ರಯೋದಶಿ ನಾಳೆ ತರ್ತೀರಾ, ಚತುರ್ದಶಿ, ದೀಪಾವಳಿ, ಓಕೆ, ಬಲಿಪಾಡ್ಯಮಿ, ಯಮದ್ವಿತೀಯ ಅಂದ್ರೆ 2ನೇದು. ಸೊ 5 ದಿನ ನಿಮ್ ಮನೆಯಲ್ಲಿ ಇರ್ಬೇಕು. 6ನೇ ದಿನ ಇಷ್ಟು ಈ ಕಡಲೆಬೇಳೆ ಏನ್ 3 kg ನೀವು ತಂದಿದ್ದೀರೋ, ಅಥವಾ ಅದಕ್ಕಿಂತ ಮೇಲಿರ್ಬೇಕು, ಕಮ್ಮಿ ಇರಬಾರ್ದು. ಇಷ್ಟನ್ನು ತಕೊಂಡು, ಓಕೆ, ಇಷ್ಟನ್ನು ತಕೊಂಡು ಹೋಗಿ ಯಾರಿಗಾದ್ರೂ ದಾನವಾಗಿ ಕೊಡ್ಬೇಕು. ಇಷ್ಟನ್ನು ತಿಳ್ಕೊಳ್ಳಿ. ಎಲ್ಲೋ ಒಂದ್ ಕಡೆ ಅನ್ನದಾಸೋಹ ಇತ್ಯಾದಿಗಳು ನಡೀತದೆ, ನಿಮ್ಗೆ ಗೊತ್ತಿರ್ಬೋದು, ದೇವಸ್ಥಾನ ಇತ್ಯಾದಿಗಳು ನಡೀತದಲ್ವಾ? ನಾವಿಲ್ಲಿ ಏನು ಇಳೆ ತೆಗ್ದಿಲ್ಲ, ಯಾವ್ದು ಕೆಟ್ಟದಕ್ಕೆ ಅಥವಾ ಯಾವುದೇ ನವಗ್ರಹ ಪರಿಹಾರ, ದಯವಿಟ್ಟು ಆತರ ನಾವ್ ಏನು ಮಾಡಿಲ್ಲ. ನಾವು ಕ್ಲೀನ್ ಆಗಿ ನಿಮ್ಗೆ ಹೇಳ್ತಾ ಇದೀವಿ. ತಗೊಂಡ್ಬಂದು ಮನೆಯಲ್ಲಿ ಇಡ್ತೀರಾ, ಕ್ಲೀನ್ ಆಗಿ ತಗೊಂಡೋಗಿ ಅಲ್ಲಿ ಕೊಡ್ತೀರಾ. ಇಷ್ಟೇ, ಇಷ್ಟೇ. ಏನು ಇಳೆ ತೆಗಿಬೇಡಿ, ಏನಿಲ್ಲ. ಸರ್ ತಗೊಂಡ್ಬಂದವ್ರೆ ತಗೊಂಡ್ ಹೋಗ್ಬೇಕಾ? ಮನೆಯಲ್ಲಿ ಯಾರಾದ್ರೂ ಒಬ್ರು ತಗೊಂಡ್ಬಂದಿರೋರು, ಒಬ್ರು ತಗೊಂಡ್ ಹೋಗಿ ಕೊಡೋರೊಬ್ರು, ನನ್ ಕೆಲ್ಸಕ್ಕೆ ಹೋಗ್ಬೇಕಾಗಿದೆ, ಅವ್ರು ತಗೊಂಡ್ ಹೋಗ್ಬೋದಾ? ನೋ ಪ್ರಾಬ್ಲಮ್. ಬಟ್ ನೆನ್ಪಿಟ್ಕೊಡಿ, 6ನೇ ದಿನ ಬೆಳಿಗ್ಗೆ 10 ಗಂಟೆಯ ಒಳಗಾಗಿ ಇದು ದಾನ ಆಗಿರುತ್ತೆ. ದಾನವಾಗಿ ನೀವು ಕೊಡ್ಬೇಕು. ಎಲ್ಲಾರು ಅನ್ನದಾಸೋಹ ಇತ್ಯಾದಿಗಳು ನಡೀತದ, ಅವ್ರು ತಗೋತಾರೆ. ಸೊ ಅಲ್ಲಿ ಬೇರೆಯವ್ರಿಗೆ ಅದು ಯೂಸ್ ಆಗುತ್ತೆ. ಸೊ ಈ ವರ್ಷ ಇದನ್ನ ಮಾಡಿ ನೋಡಿ. ಬರುವ ವರ್ಷ ಸೇಮ್ ದೀಪಾವಳಿ ಬರೋ ಅಷ್ಟರಲ್ಲಿ ನಿಮ್ಮ ಮನೆಯಲ್ಲಿ ಆರ್ಥಿಕ ಪರಿಸ್ಥಿತಿ, ಆರ್ಥಿಕ ಸಂಕಷ್ಟದಲ್ಲಿ ಏನಾದ್ರೂ ಬದಲಾವಣೆ, ದಟ್ ಈಸ್ ಆಲ್ಸೋ ಪಾಸಿಟಿವ್ ಬದಲಾವಣೆ ಬಂದಿದೆಯಾ ಇಲ್ವಾ ನೋಡಿ. 3 kg ಕಡಲೆಬೇಳೆ ಎಷ್ಟು ಜೀವನವನ್ನ ಬದಲಾವಣೆ ಮಾಡುತ್ತೆ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಬಟ್ ಪ್ರೊಸೀಜರ್ ಬೇಕು, ಅದಕ್ಕೆ ಕ್ರಮ ಅನ್ನೋದು ಬೇಕು. ಈ ಕ್ರಮವನ್ನ ಮಾಡಿ. ಮನೆಯಲ್ಲಿ ನಿಲ್ತಾ ಇಲ್ಲ, ದರಿದ್ರ ಅಂದ್ರೆ ದರಿದ್ರ, ಏನ್ ಮಾಡಿದ್ರು ಆಗ್ತಾ ಇಲ್ಲ. ಆಕ್ಚುಲಿ ಬಂದಿದ್ದು ಬೇರೆದಕ್ಕೆ ಹೋಯ್ತು, ಈ ತರದೆಲ್ಲ ನಿಮ್ಗೆ ಬರುತ್ತಲ್ಲ, ಆ ತರ ಇದ್ದವರು ಈ ಪರಿಹಾರ ಕ್ರಿಯೆಯನ್ನ ನೀವುಗಳು ಮಾಡ್ಬೋದು. ಓಕೆ, ರೈಟ್. ಸೊ ಇನ್ನೊಂದು ಪರಿಹಾರ, ಅರಳಿ ಮರ. ಯಾವ್ದಾದ್ರು ಸ್ವಲ್ಪ ದೊಡ್ಡದಾಗಿರುವಂತ, ಸ್ವಲ್ಪ ಹಳೇದಾಗಿರುವಂತ ಯಾವ್ದಾದ್ರು ಅರಳಿ ಮರ ಇದೆಯಾ ಅನ್ನೋದನ್ನ ಚೆಕ್ ಮಾಡ್ಕೊಳ್ಳಿ. ನಾಳೆ ಫುಲ್ ಚೆಕ್ ಮಾಡ್ಕೊಳ್ಳಿ. ನಾಳೆಗೆ ಏನ್ ನೀವು ಹೋಗಿ ತರೋದು ಏನು ಬೇಡ. ಓಕೆ, ನಾಳೆ ಹೋಗಿ ಬೇಕಾದ್ರೆ ನೀವು ಚೆಕ್ ಮಾಡ್ಕೊಂಡ್ ಬಂದ್ರು ಸಾಕು. ರೈಟ್? ಸೊ ಹೋಗಿ ಚೆಕ್ ಮಾಡಿ. ಚೆಕ್ ಮಾಡ್ಕೊಂಡು ಬಂದು ಶನಿವಾರ ನೀವು ಹೋಗ್ಬೇಕು. ಅರಳಿ ಮರನ ಮುಟ್ಟೋ ಹಾಗಿಲ್ಲ. ಮೊದ್ಲೇ ಹೇಳ್ತಾ ಇದೀನಿ, ಅರಳಿ ಮರನ ಮುಟ್ಟೋ ಹಾಗಿಲ್ಲ. ಅಲ್ಲಿಗೆ ಹೋಗಿ ಏನ್ ಚೆಕ್ ಮಾಡ್ಬೇಕಂತ ನಾನು ಹೇಳಿಲ್ಲ, ಕರೆಕ್ಟಾ? ಅರಳಿ ಮರದ ಬುಡದಲ್ಲಿ ಯಾವ್ದಾದ್ರು ಹುಲ್ಲು ಬೆಳೆದಿದ್ಯಾ ಅಂತ ನೋಡಿ. ಹುಲ್ಲು, ಓಕೆ. ಯಾವ್ದಾದ್ರು ಗಿಡಗಳು ಚಿಕ್ಕದು ಹೂವ ಬಿಟ್ಟಿದೆಯಾ, ಅಥವಾ ನಾರ್ಮಲ್ ಗಿಡಗಳು ಯಾವ್ದಾದ್ರು ಚಿಕ್ಕದಾಗಿ ಬೆಳೆದಿರುವಂತ ಗಿಡಗಳಿದ್ಯಾ, ಅಥವಾ ಹುಲ್ಲು, ಕನಿಷ್ಠ ಪಕ್ಷ ಹುಲ್ಲು. ಏನು ಸಿಗ್ತಾ ಇಲ್ಲ, ಹುಲ್ಲು. ಓಕೆನಾ? ಇಷ್ಟಿದ್ರೆ ಸಾಕು ನಮ್ಗೆ. ಅರಳಿ ಮರ ಪೂಜಾ ಅರ್ಹವಾಗಿರ್ಬೇಕಾ? ಏನು ಬೇಡ. ರೈಟ್? ಚೆನ್ನಾಗಿ ಬೆಳೆದಿರ್ಬೇಕು. ಹಳೆ ಅರಳಿ ಮರ ಇದ್ದಷ್ಟು ತುಂಬಾ ಒಳ್ಳೇದು. ನೋಡ್ಕೊಳ್ಳಿ. ನಾಳೆ ಹೋಗಿ ಎಲ್ಲಾ ಕಡೆ ಹುಡ್ಕೊಂಡ್ ಬನ್ನಿ. ರೈಟ್? ಶನಿವಾರ ಹೋಗಿ ನೀವು ಆಮಂತ್ರಣ ಕೊಡಬೇಕು. ಯಾವ್ದಕ್ಕೆ? ಆ ಒಂದು ಹುಲ್ಲಿಗೆ ಅಥವಾ ಅಲ್ಲಿ ಬೆಳೆದಿರುವಂತ ಒಂದು ವಸ್ತುವಿಗೆ ಆಮಂತ್ರಣವನ್ನ ನೀವು ಕೊಡಬೇಕಾಗುತ್ತೆ. ನೋಡಿ, ಆಮಂತ್ರಣ ಕೊಡುವಂತ ವಿಧಾನ ಬೇರೆ ಇದೆ. ಮಾಂತ್ರಿಕರು, ತಾಂತ್ರಿಕರು ಇತ್ಯಾದಿಗಳು, ಜ್ಯೋತಿಷಿಗಳು ಆಮಂತ್ರಣ ಕೊಡುವಂತದ್ದು ನಾನು ಮೂಲಿಕೆ ರಹಸ್ಯ ತಂತ್ರ ಕ್ಲಾಸ್ ಅಲ್ಲಿ ಆಲ್ರೆಡಿ ಹೇಳಿದ್ದೀನಿ. ಇಲ್ಲಿ ನೀವು ಅವೆಲ್ಲ ಏನು ಮಾಡೋದ್ ಬೇಡ. ಸೋ ಅಂಡ್ ಸೋ ರೀಸನ್ಗೆ ನೀವು ಹೋಗಿ ಇಷ್ಟ ಹೇಳ್ಬೇಕು, ನನ್ನ ಒಂದು ಕೋರಿಕೆ, ಯಾವುದೋ ಒಂದು ಕೋರಿಕೆ, ಇಂಥ ಕೋರಿಕೆಗೆ ನಾನು ನಾಳೆ ಬಂದು ನಿನ್ನ ಕರ್ಕೊಂಡು ಹೋಗ್ತಾ ಇದ್ದೀನಿ. ನನ್ನ ಈ ಕೆಲಸ, ನನ್ನ ಈ ಮನೋಕಾಮನೆ ಈಡೇರೋ ತರ ನಮ್ಮನ್ನ ಆಶೀರ್ವದಿಸು. ಅಷ್ಟೇ ಸಾಕು. ಓಕೆನಾ? ಹೇಳ್ಬಿಟ್ಟು ಬಂದ್ಬಿಡಿ. ಬಂದಾದ್ಮೇಲೆ ಮಾರನೇ ದಿನ, ಭಾನುವಾರದ ದಿನ ಹೋಗಿ ಅದನ್ನ ಬುಡ ಸಮೇತವಾಗಿ, ಚಿಕ್ಕದಾಗಿರುವಂತ ಹುಲ್ಲು ಬೆಳೆದಿದೆ ಅಂತ ತಿಳ್ಕೊಳ್ಳಿ, ಬುಡ ಸಮೇತ ಕೀಳ್ಬೋದು ತಾನೆ. ಯಾವುದೇ ರೀತಿ ಆಯುಧ ಗೀದ ಏನು ಬೇಡದೆ ಹಿಂಗೆ ಕೀಳ್ಬೋದಾ ಕೈನಲ್ಲಿ? 2 ಹುಲ್ಲಿದ್ರು ಓಕೆ, ನೋ ಪ್ರಾಬ್ಲಮ್, ಟೆನ್ಷನ್ ತಗೋಬೇಡಿ. ಬಟ್ ಅರ್ಧ ಕೀಳ್ಬಾರ್ದು, ಬುಡ ಸಮೇತ ಕಿತ್ಕೊಳ್ಳಿ. ಕಿತ್ಕೊಂಡು ಮನೆಗ್ ತನ್ನಿ. ಮನೆಗ್ ತಂದು ಅದಾದ್ರ ಮೇಲೆ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ಅದನ್ನ ನೆಲದ ಮೇಲೆ ಮಾತ್ರ ಇಡಬೇಡಿ. ಯಾವ್ದಾದ್ರು ಒಂದು ಮಣೆ ಮೇಲೆ ಇಡಿ. ಅಂದ್ರೆ ಹಲಗೆ ಇರ್ಬೇಕು. ನೆನ್ಪಿಟ್ಕೊಳ್ಳಿ, ಮಣೆ ಅಂತ ಹೇಳಿದ್ರೆ ಕಬ್ಬಣ ಆಗಲ್ಲ, ಹಲಗೆ ಯಾವ್ದಾರು ಇರ್ಬೇಕು, ಅಲ್ಲಿ ಇಟ್ಕೊಳ್ಳಿ. ಆ ಭಾನುವಾರ ದಿವಸ ರಾತ್ರಿ ಅಥವಾ ಸಂಜೆ ಮೇಲೆ ತಾವು ಮಾಡುವಂತ ಧನಲಕ್ಷ್ಮಿ ಪೂಜೆನಲ್ಲಿ ಅದನ್ನ ಇಟ್ಟು ಪೂಜೆ ಮಾಡಿ. ಅದನ್ನಿಡಿ. ನಿಮ್ಗೆ ಹೆಂಗ್ ಪೂಜೆ ಬೇಕು ಹಂಗೆ ಮಾಡ್ಕೊಳ್ಳಿ. ಬಟ್ ನಿಮ್ ಮನೋಕಾಮನೆ ಹೇಳಿ ಅದಕ್ಕೆ, ಹಿಂಗಿಂಗೈತೆ, ಇದೇ ವಿಷಯಕ್ಕೆ ನಾನು ತಂದಿರೋದು. ಅದಾದ್ರ ಮೇಲೆ ಮಾರನೇ ದಿನ, ಭಾನುವಾರ ಆಯ್ತಾ, ಸೋಮವಾರ ಬೆಳಿಗ್ಗೆ ಅಂತಾನೆ ತಿಳ್ಕೊಳ್ಳಿ. ಇದನ್ನ ತಗೊಂಡ್ ಹೋಗಿ ನಿಮ್ ಮನೆಯಲ್ಲಿ ತುಳಸಿ ಬೆಳೆಸಿರ್ತೀರಲ್ವಾ, ತುಳಸಿ ಗಿಡ ಅಂತ ಬೆಳೆಸಿರ್ತೀರಾ, ಆ ತುಳಸಿ ಗಿಡದ ಬುಡದಲ್ಲಿ ಹಾಕ್ಬಿಡಿ. ನೀವು ಗಿಡ ಹಾಕಕ್ ಹೋಗ್ಬೇಡಿ, ಸುಮ್ನೆ ಹಾಕ್ಬಿಡಿ ಸಾಕು.
ಅದಲ್ಲೇ ಒಣಗ್ತು, ನೋ ಪ್ರಾಬ್ಲಮ್. ಅದೇನಾಯ್ತು, ಅದು ಬೇಡ ನಿಮ್ಗೆ, ಸುಮ್ನೆ ಹಾಕ್ಬಿಡಿ ಅಷ್ಟೇ, ಸರಿನಾ? ಹಾಕುವಾಗ್ಲೂ ಒಂದ್ಸಲ ನಿಮ್ಮ ಮನೋಕಾಮನೆ ಕೋರಿಕೆಗಳನ್ನ ಹೇಳ್ಕೊಳ್ಳಿ. ಖಂಡಿತವಾಗ್ಲೂ ನೀವು ಯಾವ ಒಂದು ಕೋರಿಕೆಯನ್ನ ಅದು ನ್ಯಾಯಯುತವಾಗಿದ್ದರೆ, ತುಂಬಾ ಜನ ತಪ್ಪಾಗಿರೋ ಕೋರಿಕೆಯನ್ನು ಕೇಳ್ಬಿಡ್ತೀರಾ, ದಯವಿಟ್ಟು ಹಂಗೆ ಕೇಳ್ಬೇಡಿ. ನ್ಯಾಯಯುತವಾಗಿರುವಂತ ಕೋರಿಕೆಗಳಿದ್ದರೆ ಖಂಡಿತವಾಗಲು ಅದು ನೆರವೇರುತ್ತೆ. ಓಕೆನಾ? ಸೊ ಇದನ್ನು ನೀವು ಮಾಡಬಹುದು, ರೈಟ್? ನಾಳೆ ಏನಾದ್ರೂ ವಿಚಿತ್ರವಾಗಿರುವಂತ ಏನಾದ್ರೂ ಒಂದು ಪರಿಹಾರ, ನಮ್ಮ ಮನೆಯಲ್ಲಿ ಸಮಸ್ಯೆಗಳು ಜಾಸ್ತಿ ಇದೆ, ನಾನ್ ನೆನ್ಪಿಟ್ಕೊಳ್ಳಿ, ಆರ್ಥಿಕ ಸಮಸ್ಯೆ ಅಂತ ಎಲ್ಲೂ ಹೇಳ್ತಾ ಇಲ್ಲ, ಸಮಸ್ಯೆ ಏನಾದ್ರೂ ಒಂದು ಸಮಸ್ಯೆ, ರೋಗ ಇರ್ಬೋದು, ಮಾಟ ಇರ್ಬೋದು, ಪ್ರೇತ ಇರ್ಬೋದು, ನೆಗೆಟಿವ್ ಎನರ್ಜಿ ಇರ್ಬೋದು, ಯಾವುದಾದ್ರೂ ಒಂದು ಸಮಸ್ಯೆ 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 ಸಮಸ್ಯೆ. ಒಂದ್ ಸಮಸ್ಯೆ ಹೋಯ್ತು, ಇನ್ನೊಂದ್ ಸಮಸ್ಯೆ ಬರ್ತಾ ಇದೆ, ಒಂದ್ ಸಮಸ್ಯೆ ಹೋಯ್ತು, ಇನ್ನೊಂದ್ ಸಮಸ್ಯೆ ಬರ್ತಾ ಇದೆ ಅಂದ್ರೆ ನಾಳೆ ಇದನ್ನ ನಾಳೆನೆ ಮಾಡ್ಬೇಕು, ಮತ್ತೆ ನೀವು ಮಾಡೋ ಹಾಗಿಲ್ಲ, ನಾಳೆ ಮಾಡಿದಷ್ಟು ಬಹಳ ಒಳ್ಳೆ. 5 ಕಂಬಳಿ ತಗೋಬೇಕು ನೀವು, 5 ಕಂಬಳಿ. ಕಪ್ ಕಲರ್ ಕಂಬಳಿ ಇರ್ಬೋದು, ವೈಟ್ ಇರ್ಬೋದು, ಒಟ್ನಲ್ಲಿ ಕಂಬಳಿ ಯಾರ ಕೈಯಿಂದ ಸಾಧ್ಯ ಇದೆಯೋ ಅವ್ರು ಮಾಡಿ, ಇಲ್ಲ ಅನ್ನೋರ್ಗೆ ನಾನು ಬೇರೆ ಪರಿಹಾರ ಕೊಡ್ತೀನಿ, ಟೆನ್ಷನ್ ತಗೋಬೇಡಿ. 5 ಕಂಬಳಿ ದಾನವಾಗಿ ಕೊಡ್ಬೇಕು. ನಿಮ್ಮ ಮನೆಯಲ್ಲಿರುವಂತ ಆ ಸಮಸ್ಯೆ ಏನಾಯ್ತು ಅಂತ ನೋಡಿ, ಅದು ಬರೀ ನಾಳೆ ಮಾತ್ರ. ಮತ್ತೆ ಇದೇ ಪರಿಹಾರ ಕ್ರಿಯೆಯನ್ನ ಇನ್ನೊಂದ್ಸಲ ತ್ರಯೋದಶಿ ದಿವಸ ನಾನು ಮಾಡ್ಬೋದಾ, ಇನ್ನೊಂದ್ಸಲ ಮಾಡ್ಬೋದಾ ಅಂದ್ರೆ ಇಲ್ಲ, ಬರೋ ವರ್ಷ ಬೇಕಾದ್ರೆ ತ್ರಯೋದಶಿಗೆ ಇದನ್ನೇ ಬೇಕಾದ್ರೆ ಟ್ರೈ ಮಾಡಿ. ಬಟ್ ಆದ್ರೆ ಈಗ ಸದ್ಯಕ್ಕೆ ತ್ರಯೋದಶಿ ತಿಥಿಯಂದು 5 ಕಂಬಳಿಯನ್ನ ಯಾರಿಗಾದ್ರೂ ದಾನ ಮಾಡಿ. ಗುರು ಯಾರಿಗಂತ ಕೊಡೋದು, ರೋಡಲ್ಲಿ ಹೋಗೋ ಬರೋರು ಕೊಡೋಕ್ಕಾಗತ್ತಾ? ಇಲ್ಲ. ನೋಡಿ, ವೃದ್ಧಾಶ್ರಮ ಆಗಿರ್ಬೋದು ಇತ್ಯಾದಿಗಳಲ್ಲಿ ಕಂಬಳಿ ಗಿಂಬಳಿ ಎಲ್ಲ ಈಸ್ಕೋತಾರೆ, ಕರೆಕ್ಟಾ? ದಯವಿಟ್ಟು ಅಂತ ಜಾಗದಲ್ಲಿ ಆ ಬೆಡ್ಶೀಟ್ ಅಂತ ಬಿಟ್ಟು ಕೊಟ್ಟಾಗ್ನೂ ತಗೋತಾರೆ ಅವರು, ನೀವು ಕಂಬಳಿನ ಕೊಡಿ. ಒಂದ್ 5 ಕಂಬಳಿ ನಮ್ ಕೈಯಿಂದ ಆಗಿದ್ದು, ಇವತ್ತು ಒಂದು ಹಬ್ಬ ಇದೆ, ನಾವ್ ಯಾರಿಗಾರು ಏನಾದ್ರು ಕೊಡುವಂತ ಒಂದು ಪರಿಪಾಠ ನಮ್ಮಲ್ಲಿ ಇದೆ, ಸೊ ನಾವು ಇಲ್ಲಿ ಕೊಡ್ತಾ ಇದೀವಿ ಅಂತ ಹೇಳ್ಬಿಟ್ಟು ನಿಮ್ಮಿಷ್ಟಕ್ಕೆ ನೀವು ಕೊಟ್ಟು ನಿಮ್ಮಿಷ್ಟಕ್ಕೆ ನೀವು ಬನ್ನಿ. ಯಾವುದೇ ರೀತಿಯ ಸಮಸ್ಯೆಗಳು ನಿಮ್ಮ ಮನೆಯಲ್ಲಿ ಅಥವಾ ನಿಮ್ಮಲ್ಗೆ ಇದ್ದರೆ ತಿಳ್ಕೊಳ್ಳಿ, ಆ ಸಮಸ್ಯೆನ ಹೇಳ್ಕೊಂಡು ಇದನ್ನ ಕೊಟ್ಟು ನೋಡಿ, ಖಂಡಿತವಾಗ್ಲೂ ಆ ಸಮಸ್ಯೆ ಪರಿಪೂರ್ಣವಾಗಿ ಕ್ಲಿಯರ್ ಆಗುತ್ತೆ. ಓಕೆ, ರೈಟ್. ನಮ್ಮ ಇದ್ರಲ್ಲಿ ಇದ್ದವ್ರಿಗೆ ಎಲ್ರಿಗೂ ಗೊತ್ತು, ನಾನು ಯಾವುದೇ ಒಂದು ಪೂಜೆ ಪುರಸ್ಕಾರ ಇತ್ಯಾದಿಗಳನ್ನ ಮಾಡುವಾಗ ನವರಾತ್ರಿ ಕ್ಲಾಸ್ ಅಲ್ಲಿ ನಾನು ಹೇಳಿದೆ ಅನ್ಸುತ್ತೆ, ಪ್ರಾಯಶ್ಚಿತ್ತ ಸಂಕಲ್ಪ ಬಹಳ ಮುಖ್ಯ, ನೆನ್ಪಿಟ್ಕೊಳ್ಳಿ. ಓಕೆ, ನಾನು ತುಂಬಾ ಜನರಿಗೆ ಹೇಳ್ತೀನಿ, ಕರೆಕ್ಟ್ ಆಗಿ ಪೂಜೆ ಗೊತ್ತಾ, ಪೂಜೆ ಕರೆಕ್ಟ್ ಆಗಿ ಮಾಡಿ. ಬಂದಿಲ್ಲ, ಸಮಸ್ಯೆ ಕ್ಲಿಯರ್ ಆಗಿಲ್ಲ, ನನ್ನ ಕೇಳಿ. ನಮ್ಮವ್ರಿಗೆ ಪೂಜೆ ಗೊತ್ತಿಲ್ಲ, ವಿಧಾನ ಗೊತ್ತಿಲ್ಲ, ಏನೂ ಗೊತ್ತಿಲ್ಲ, ಆದ್ರೆ ಸಮಸ್ಯೆಗಳು ಕ್ಲಿಯರ್ ಆಗ್ತಾ ಇಲ್ಲ, ಕರೆಕ್ಟಾ? ದಯವಿಟ್ಟು ಪ್ರಾಯಶ್ಚಿತ್ತ ಸಂಕಲ್ಪವನ್ನ ಕೊಡಿ. ಧನಲಕ್ಷ್ಮಿ ಪೂಜೆಗಂತಾನೆ ಬೇರೆ ರೀತಿಯಾದಂತಹ ಪ್ರಾಯಶ್ಚಿತ್ತ ಸಂಕಲ್ಪಗಳಿದೆ, ಅದನ್ನ ನೋಡ್ಕೊಂಡು ಮಾಡ್ಕೊಳ್ಳಿ. ಈ ಸಲ ವಿಶೇಷ ಏನು, ಈ ಫ್ರೀ ಕ್ಲಾಸ್ ಯಾಕೆ ಬಂದ್, ನಾನು ಫ್ರೀ ಆಗಿ ಏನಾದ್ರು ಹೇಳೋದಕ್ಕೆ ಯಾಕೆ ಬಂದಿದ್ದೀನಿ ಅಂತ ಯಾರಿಗಾರು ಡೌಟ್ ಬರ್ಬೋದು. ಅದಕ್ಕೆ ಉತ್ತರ ಇವಾಗ ಬರ್ತದೆ ನೋಡಿ. ಇದ್ ಯಾಕೆ ಬಂತು, ಇದ್ಯಾಕೆ ನಾವು ದೀಪಾವಳಿ ತರಗತಿ ಇತ್ಯಾದಿಗಳನ್ನ ನಾವು ಪೇಯ್ಡ್ ಮಾಡಿದ್ವಿ, ಅದ್ರಲ್ಲೇ ವಿಷಯನ ಹಂಚ್ಕೋಬಹುದಾಗಿತ್ತಲ್ಲ ಅಂದ್ರೆ ಇಲ್ಲ. ಬಹಳಷ್ಟು ಜನರಿಗೆ ಪೇಯ್ಡ್ ಮಾಡಿ ಅಂದ್ರೆ ಹಣ ಕೊಟ್ಟು ಬಾರ್ಲಿಕ್ಕೆ ಆಗದಿರುವಂತ ಪರಿಸ್ಥಿತಿನಲ್ಲೂ ಕೂಡ ಬಹಳಷ್ಟು ಜನ ಇದ್ದಾರೆ. ಸೊ ಎಲ್ರಿಗೂ ತಲುಪ್ಲಿ ಅನ್ನುವಂತ ಒಂದು ಭಾವನೆ ಒಂದ್ ಕಡೆ ಆದ್ರೆ, ಇನ್ನೊಂದು ಮುಖ್ಯ ವಿಷಯ ಇದೆ, ಏನು ಅಂತ ಹೇಳಿದ್ರೆ ಭಾನುವಾರ ಚತುರ್ದಶಿ ಮತ್ತು ಅಮಾವಾಸ್ಯೆ ಎರಡು ಒಂದೇ ದಿನ ಕೂಡ್ತಾ ಇದೆ. ಇದು ಕೂಡ್ತಾ ಐತೆ ತುಂಬಾ ಸಲ ಕೂಡಿದೆಯಲ್ಲ ಅಂತ ನಿಮ್ಗೆ ಅನಿಸ್ಬೋದು. ಇಲ್ಲ, ನನಗ್ ಬೇಕಾಗಿರುವಂತದ್ದು ಭಾನುವಾರ ಚತುರ್ದಶಿ ಮತ್ತು ಅಮಾವಾಸ್ಯೆ. ದೀಪಾವಳಿ ಅಮಾವಾಸ್ಯೆ ಮೆನ್ಷನ್ ಮಾಡ್ತೀನಿ, ಆಮೇಲೆ ಅಮಾವಾಸ್ಯೆ ಅಂದ್ರೆ ಇನ್ನೊಬ್ರು ಎದ್ದೇಳ್ತಾರೆ, ಇದು ಆವತ್ತು ಕೂಡಿತ್ತು ನೀವ್ ಹೇಳಲಿಲ್ಲ ಅಂತ, ಹಂಗಲ್ಲ, ಇದೆರಡು ಕೂಡಿದೆ. ಸೊ ನಾನೊಂದು ಪರಿಹಾರ ಹೇಳ್ತೀನಿ, ದಯವಿಟ್ಟು ಸಾಧ್ಯವಾದವರು ಇದನ್ನ ಮಾಡಕ್ಕಾಗತ್ತ ನೋಡಿ. ನಿಮ್ ಮನೆಯಲ್ಲಿ ಏನೇ ಆರ್ಥಿಕ ಸಮಸ್ಯೆ ಇರ್ಲಿ, ಹೇಗೆ ಇರ್ಲಿ, ಇದು ನನ್ನ ಪೂಜ್ಯ ಗುರುಗಳು ಕೊಟ್ಟಿರುವಂತದ್ದು, ಇದು ನಂದಲ್ವೇ ಅಲ್ಲ, ನಾನು ಮೊದ್ಲೇ ಹೇಳ್ತೀನಿ, ಇದು ನಂದಲ್ಲ, ನನ್ನ ಗುರುಗಳು ಕೊಟ್ಟಿರುವಂತದ್ದು. ಕಂಟಿನ್ಯೂ ಆಗಿ ಮಾಡ್ಕೊಂಡು ಹೋಗಿ. ನಿಮ್ ಮನೇಲಿ ಏನೇ ಆರ್ಥಿಕ ಸಮಸ್ಯೆ ಇರ್ಲಿ, ಎಂತದ್ದೇ ಸಮಸ್ಯೆ ಇರ್ಲಿ, ಎಂತ ದುಡ್ಡು, ಎಷ್ಟು ಲಕ್ಷ ಸಾಲ ಇರ್ಲಿ, ಕ್ಲಿಯರ್ ಆಗುತ್ತೆ. ಅದಕ್ಕೆ ಬೇಕಾಗಿರುವಂತ ಸಂಪಾದನೆ ಬರುತ್ತೆ, ನೆನ್ಪಿಟ್ಕೊಳ್ಳಿ. ಸಾಲ ಕ್ಲಿಯರ್ ಆಗುತ್ತೆ, ದುಡ್ಡು ಬರುತ್ತಾ ಗುರು ಅಂದ್ರೆ ಬರಲ್ಲ, ದುಡ್ಡು ಬರಲ್ಲ, ಸಂಪಾದನೆ ಜಾಸ್ತಿ ಆಗುತ್ತೆ, ಆಪರ್ಚುನಿಟೀಸ್ ಬರುತ್ತೆ, ನಿಮ್ಗೆ ಅವಕಾಶಗಳು ಬರ್ತವೆ. ಜಸ್ಟ್ ಅದನ್ನ ಹಿಡ್ಕೊಳ್ಳಿ ಮುಂದೋಗಿ, ಅದನ್ನ ಹಿಡ್ಕೊಳ್ಳಿ ಮುಂದೋಗಿ, 100, 200, 300, 1000 ಹೋಗ್ತಾ ಇರಿ, ಖಂಡಿತವಾಗ್ಲೂ ಒಳ್ಳೇದಾಗುತ್ತೆ. ನೋಡಿ, ಏನ್ ಮಾಡ್ಬೇಕು ಅಂದ್ರೆ, ಇದು ಪರಿಪೂರ್ಣವಾಗಿ ವೈದಿಕ ರೂಪದಲ್ಲಿ ಇರುತ್ತೆ. ನೀವ್ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ಭಾನುವಾರದ ದಿವಸ ಧನಲಕ್ಷ್ಮಿ ಪೂಜೆಯನ್ನ ಮಾಡಿ, ನಿಮ್ಗೆ ಹೇಗ್ ಬೇಕೋ ಹಾಗೆ ಮಾಡಿ. ಓಕೆ, ಅಲ್ಲಿ ಆ ಜಾಗದಲ್ಲಿ ನೀವ್ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ಒಂದು ತುಳಸಿ ಮಾಲೆ, ಒಂದು ಪುಸ್ತಕ ಯಾವುದೇ ಇರ್ಲಿ, ನೀವು ಧರ್ಮ ಗ್ರಂಥಗಳನ್ನೇ ಇಡಬೇಕಾ ಅಂದ್ರೆ ಅಂತ ಅವಶ್ಯಕತೆ ಇಲ್ಲ, ನಾರ್ಮಲ್ ಆಗಿರುವಂತ ಒಂದು ಪುಸ್ತಕ, ಒಂದು ತುಳಸಿ ಮಾಲೆನ ಇಟ್ಬಿಡಿ. ಓಕೆನಾ? ಸೊ ಅವತ್ತಿನ ದಿವಸ ನೀವು ಧನಲಕ್ಷ್ಮಿ ಪೂಜೆ ಇತ್ಯಾದಿಗಳನ್ನೆಲ್ಲ ಮಾಡಿ ಆದ್ರ ಮೇಲೆ ಅದಕ್ಕೂ ಸೇರಿಸಿ ಪೂಜೆ ಮಾಡಿ, ಅದಾದ್ರ ಮೇಲೆ ಸೋಮವಾರ ಬೆಳಿಗ್ಗೆ 10 ಗಂಟೆ ಒಳಗಾಗಿ ಈ ತುಳಸಿ ಮಾಲೆ ಮತ್ತು ಈ ಪುಸ್ತಕವನ್ನ ದಾನ ಮಾಡ್ಬೇಕು, ರೈಟ್? ಸೊ ಇದೇ ರೀತಿ ನೀವ್ ಏನ್ ಮಾಡ್ಬೇಕಂದ್ರೆ, ಇದು ಭಾನುವಾರದಿಂದ ಸ್ಟಾರ್ಟ್, ಈ ಸಲ ದೀಪಾವಳಿ ಅಮಾವಾಸ್ಯೆಯಿಂದ ಸ್ಟಾರ್ಟ್. ದಯವಿಟ್ಟು ನೆನ್ಪಿಟ್ಕೊಳ್ಳಿ, ಇದನ್ನ ಪ್ರತಿ ಅಮಾವಾಸ್ಯೆಗೆ ಕಂಟಿನ್ಯೂ ಮಾಡಿ. ಬರೀ ಅಮಾವಾಸ್ಯೆಗೆ ಮಾತ್ರ ಅಂದ್ರೆ, ಧನಲಕ್ಷ್ಮಿ ದೀಪಾವಳಿ ದಿವಸ ಮಾತ್ರ ನಾವು ಲಕ್ಷ್ಮೀ ಪೂಜೆ ಇತ್ಯಾದಿಗಳನ್ನ ಮಾಡ್ತೀವಿ, ಇದು ಸರಿನಾ ಅಂದ್ರೆ ನನ್ನ ಪ್ರಕಾರ ಅಲ್ಲ. ಪ್ರತಿ ಅಮಾವಾಸ್ಯೆಗೂ ಕೂಡ ನೀವು ಧನಲಕ್ಷ್ಮಿ ಪೂಜೆಯನ್ನ ಮಾಡಬಹುದು. ಬಟ್ ಸ್ಟಾರ್ಟ್ ಎಲ್ಲಿ ಅಂದ್ರೆ ಇಲ್ಲಿಂದ. ಲಾಸ್ಟ್ ಅಮಾವಾಸ್ಯೆಗೆ ನಾವು ಮಾಲೆ ಅಮಾವಾಸ್ಯೆಗೆ ನಾವು ಮಾಡಿರ್ಬೋದಾ ಅಂದ್ರೆ ಇಲ್ಲ, ಇಲ್ಲಿಂದ ಸ್ಟಾರ್ಟ್ ಮಾಡಿ. ಪ್ರತಿ ಅಮಾವಾಸ್ಯೆಗೆ ಧನಲಕ್ಷ್ಮಿ ಪೂಜೆ, ನಿಮ್ಮನೆ ಒಂದು ಲಕ್ಷ್ಮೀ ಪೂಜೆ ಮಾಡಿ, ಸಿಂಪಲ್ ಆಗಿ. ಹೆವಿ ಆಗೆಲ್ಲ ಹೂವಾಗಿವೆಲ್ಲ ಏನೇನೋ ಹಾಕೊಂಡ್ ಮಾಡ್ಬೇಕು, ಸಿಂಪಲ್ ಆಗಿ ಮಾಡಿ. ಒಂದು ಬುಕ್ಕು, ಒಂದು ತುಳಸಿ ಮಾಲೆ ಜೊತೆಗಿಡಿ.
ನಾರ್ಮಲ್ ಆಗಿ ಪೂಜೆ ಮಾಡಿ ಅವತ್ತಿನ ದಿವಸ, ಇವಾಗಿಂದ ಈ ಸಲದಿಂದ ಸ್ಟಾರ್ಟ್ ಮಾಡಿ, ಪ್ರತಿ ತಿಂಗಳು ಇದನ್ನ ಮಾಡ್ಕೊಂಡು ಹೋಗಿ. ನನಗೆ ಹೇಳಿ ನೆಕ್ಸ್ಟ್ ಸಲ ದೀಪಾವಳಿ ಆ ಬಂದಾಗ, ಅಮಾವಾಸ್ಯೆ ಬಂದಾಗ ನಿಮ್ಮ ಜೀವನದಲ್ಲಿ ಅಥವಾ ನಿಮ್ಮ ಮನೆಯಲ್ಲಿ ಅಥವಾ ನಿಮ್ಮ ಮನೆಯಲ್ಲಿರುವಂತ ಸದಸ್ಯರಿಗೆ ಇದ್ದಂತ ಆರ್ಥಿಕ ಸಂಕಷ್ಟ, ಆರ್ಥಿಕ ಸಮಸ್ಯೆ, ಅದು ಪೇಮೆಂಟ್ ಬಾರದೇ ಇರ್ಬೋದು, ಯಾರ್ದೋ ದುಡ್ಡು ನಾವು ಕೊಟ್ಟಿದ್ದನ್ನ ಸ್ಟಕ್ ಆಗಿರ್ಬೋದು, ಯಾರ ಹತ್ರನೋ ಕೊಟ್ಟು ಈಸ್ಕೊಟ್ಟು ನಾವು ಸೆಂಟ್ರಲ್ ಸಿಕ್ಕಾಕೊಂಡು 1 ರೂಪಾಯಿನೂ ನಾವು ತಿಂದಿಲ್ಲ, ತಿಂದವನ್ ಯಾರೋ ಕೊಟ್ಟವನ್ ಯಾರೋ ನಾನ್ ಸಿಕ್ಕಾಕೊಂಡಿದ್ದೀನಿ. ಈ ರೀತಿ ಬಹಳಷ್ಟು ಜನರಿಗೆ ಸಮಸ್ಯೆಗಳಿದೆ. ದುಡ್ಡಿನ ಸಮಸ್ಯೆ ಅಂದ್ರೆ ಒಂದು ವಿಷಯ ಅಲ್ಲ, 2 ವಿಷಯ ಅಲ್ಲ. ಈ ತರ ಇರುವಂತ ಸಮಸ್ಯೆಗಳು ಯಾವುದೇ ಇರ್ಲಿ, ನನಗೆ ಹೇಳಿ ಎಷ್ಟ್ರ ಮಟ್ಟಿಗೆ ಕ್ಲಿಯರ್ ಆಯ್ತು ಅಂತ ನೀವೇ ನೋಡಿ. ಒಂದು ಕ್ರಮ ಅಂತ ಇರುತ್ತೆ, ಆ ಕ್ರಮದಲ್ಲಿ ದಯವಿಟ್ಟು ಮಾಡಿ, ಕ್ರಮದಲ್ಲಿ ಮಾಡಿದಾಗ ಖಂಡಿತವಾಗ್ಲೂ ಅದು ಕ್ಲಿಯರ್ ಆಗುತ್ತೆ. ಓಕೆನಾ? ಸೊ ನಾರ್ಮಲ್ ಆಗಿ ತುಳಸಿ ಮಾಲೆ ಮತ್ತು ಪುಸ್ತಕ ಯಾರಿಗೆ ದಾನ ಕೊಡ್ಬೋದು? ತುಳಸಿ ಮಾಲೆನ ನಾವು ನಾರ್ಮಲ್ ಆಗಿರುವಂತ ವ್ಯಕ್ತಿಗಳು ಯಾರು ಕೇಳ್ಸಲ್ಲ. ಓಕೆ, ನಾರ್ಮಲ್ ಆಗಿರುವಂತವ್ರು ಯಾರು ತಗೊಳಲ್ಲ, ಕರೆಕ್ಟಾ? ಸೊ ಆದಷ್ಟು ದೇವಸ್ಥಾನಗಳಲ್ಲಿ, ದೇವರ ಒಂದು ಪೀಠಗಳು, ದೇವಸ್ಥಾನಗಳು ಇರುವಂತದ್ದು, ಮಠಗಳು ಇತ್ಯಾದಿಗಳಲ್ಲಿ ಇದ್ದಾಗ ಅಲ್ಲಿಗೆ ಇದನ್ನ ದಾನವಾಗಿ ಕೊಡಿ. ಯಾರೋ ಕೇಳ್ತಾ ಇದಾರೆ ವಿಡಿಯೋವನ್ನ ಕಳಿಸ್ತೀರಾ, ವಿಡಿಯೋ ನಾಳೆ ಬೆಳಿಗ್ಗೆ ಯೂಟ್ಯೂಬ್ ಅಲ್ಲಿ ಬೀಳ್ತದೆ ಸರ್, ನೋ ಪ್ರಾಬ್ಲಮ್. ನೀವು ಆಗಲ್ಲ, ಎಲ್ಲರೂ ಸಮಸ್ಯೆಗಳು, ನಮ್ಗೆ ಕೆಲಸ ಇದೆ ಅಂತವ್ರು ಹೋಗ್ಬೋದು, ಯೂಟ್ಯೂಬ್ ಅಲ್ಲಿ ನಾಳೆ ಬೀಳುತ್ತೆ, ನೋ ಪ್ರಾಬ್ಲಮ್. ಅಲ್ಲಿ ನೀವು ಪ್ರಶ್ನೆ ಕೇಳಕ್ಕಾಗಲ್ಲ, ಕಮೆಂಟ್ಸ್ ಆಫ್ ಇರುತ್ತೆ ಅಷ್ಟೇ, ಬೇರೆ ಏನಿರಲ್ಲ. ಓಕೆ, ರೈಟ್. ಸೊ ಇದು ಒಂದು ವಿಚಿತ್ರವಾಗಿರುವಂತ ಪರಿಹಾರ, ಬಟ್ ಇದು ಪೂಜ್ಯ ಗುರುಗಳ ಪರಿಹಾರ. ದಯವಿಟ್ಟು ಇದನ್ನ ಬೇಕಾದ್ರೆ ಯಾರಿಗಾರು ಕೊಡ್ಬೋದಾ ಅಂದ್ರೆ ಖಂಡಿತವಾಗ್ಲೂ ಕೊಡ್ಬೋದು. ಯಾರೋ ಒಬ್ರು ಹಾಕಿದ್ರು, ನಾವು ಜ್ಯೋತಿಷಿಗಳಾಗಿ ಈ ಪರಿಹಾರವನ್ನ ಯಾರಿಗಾರು ಕೊಡ್ಬೋದು ಅಂದ್ರೆ ಖಂಡಿತವಾಗ್ಲೂ ಕೊಡ್ಬೋದು, ಇಲ್ಲ ಅಂತಲ್ಲ. ಬಟ್ ಸರ್ ಯಾವ ಬುಕ್ ಅಂತ ಮತ್ತೆ ಆಗ್ತಾ ಇದ್ದೀರಾ? ಎನಿ ಕೈಂಡ್ ಆಫ್ ಬುಕ್ ಅಂತ ಹೇಳಿದೀನಿ. ದಯವಿಟ್ಟು ಇನ್ನೊಂದ್ಸಲ ವಿಡಿಯೋವನ್ನ ನೋಡ್ಕೊಳ್ಳಿ. ಯಾವ ಬುಕ್ ಅಂತ ಮತ್ತೆ ಹಾಕ್ಬೇಡಿ. ಧಾರ್ಮಿಕ ಬುಕ್ಗಳನ್ನ ತಗೊಳ್ಳಿ, ನಾರ್ಮಲ್ ಬುಕ್ಗಳನ್ನ ಹಾಕೊಳ್ಳಿ, ಏನ್ ಬೇಕಾದ್ರೂ ಮಾಡ್ಕೊಳ್ಳಿ. ರೈಟ್. ಅಮಾವಾಸ್ಯೆ ದಿನ ಸಿದ್ಧರ ಪೂಜೆ ಮಾಡ್ಬೋದಂದ್ರೆ ಈ ಸಲ ಅಮಾವಾಸ್ಯೆ ದಿನ ಖಂಡಿತವಾಗ್ಲೂ ಸಿದ್ಧರ ಪೂಜೆ ಮಾಡಿ ಆದ ಮೇಲೆ ದೀಪಾವಳಿದು ಧನಲಕ್ಷ್ಮಿ ಪೂಜೆಯನ್ನ ಮಾಡಿ ನೋಡಿ, ಎಷ್ಟು ಮಟ್ಟಿಗೆ ಬದಲಾವಣೆಗಳು ಬರ್ತವೆ ಅನ್ನೋದನ್ನ ನೀವು ನೋಡಿ. ಸೊ ಪ್ರತಿ ಅಮಾವಾಸ್ಯೆಗೆ ನಾವು ಬಂದ್ಬಿಟ್ಟು ಒಂದು ದೀಪವನ್ನ ಉರಿಸುವಂತ ಪದ್ಧತಿಯನ್ನ ಮಾಡ್ಕೊಂಡ್ ಅದ್ರ ಹೆಸರು ಸಿದ್ಧರ ಪೂಜೆ. ಈ ಸಲನು ದೀಪಾವಳಿ, ದೀಪ ತಾನಾಗೆ ಉರಿತದೆ, ಸಿದ್ಧರ ಪೂಜೆ ಇಲ್ಲ ಅಂದ್ರೂ ದೀಪ ಉರಿತದೆ. ಕರೆಕ್ಟಾ? ಸೊ ಎಷ್ಟು ಒಂದು ಮ್ಯಾಚಿಂಗ್ ಇದೆ ನೋಡಿ. ಅಮಾವಾಸ್ಯೆ ದಿವಸ ನಾವು ಸಿದ್ಧರ ಪೂಜೆ, ನಮ್ಮ ಒಂದು ಟೀಮ್ ಇದೆ, ಆ ಟೀಮ್ ಅಲ್ಲಿರುವಂತ ಪ್ರತಿಯೊಬ್ರು, ನನ್ನ ಜೊತೆ ಇರುವಂತ ಎಲ್ಲರೂ ಕೂಡ ಪ್ರತಿ ಅಮಾವಾಸ್ಯೆಗೆ ಮಾಡ್ಕೊಂಡ್ ಬಂದ್ರು. ಇವತ್ತು ಅವ್ರಿಗೆಲ್ರಿಗೂ ಅರ್ಥ ಆಗ್ತೈತೆ ಏನು ವಿಷಯ ಇದೆ ಇಲ್ಲ ಅನ್ನೋದು ಇವಾಗ ಗೊತ್ತಾಗ್ತೈತೆ. ಓಕೆ, ಸೊ ಈ ಸಲನು ಕೂಡ ಸಿದ್ಧರನ್ನ ಮರಿಬೇಡಿ. ಇವಾಗ ಏನಾಗುತ್ತೆ, ದೀಪಾವಳಿ ಅಮಾವಾಸ್ಯೆ ಪೂಜೆ ಇದೆ, ನಾವು ಮಾಡ್ಬೇಕಾ ಬೇಡವಾ, ಅವತ್ತಿನ ದಿವಸ ಹೇಗ್ ಮಾಡೋದು, ಏನು ಎತ್ತ ಅನ್ನುವಂಥ ತುಂಬಾ ಜನರಿಗಿದೆ ನೋಡಿ. ಯಾವುದೇ ಒಂದು ಪೂಜೆ ಪುರಸ್ಕಾರಗಳನ್ನ ನೀವು ಪಾಲಿಸ್ಕೊಂಡ್ ಬಂದಿದ್ದೀರಾ, ಅದನ್ನ ಬಿಡ್ಬೇಡಿ. ಇದು ತುಂಬಾ ಒಳ್ಳೆ ಪ್ರಶ್ನೆ ಇತ್ತು, ಇಲ್ಲಿ ಸಿದ್ಧರ ಪೂಜೆ ಮಾಡ್ಬೋದಾ ಅಂತ ಯಾರ ಕೇಳಿದ್ರು, ತುಂಬಾ ಒಳ್ಳೆ ಪ್ರಶ್ನೆ. ಆಕ್ಚುಲಿ ನೀವು ಯಂತ್ರಗಳನ್ನ ಯಾರಾದ್ರೂ ಯಂತ್ರ ಕ್ಲಾಸ್ ನನ್ನ ಹತ್ರ ಅಲ್ಲ, ಯಾರ ಹತ್ರ ಬಂದಿದ್ರು ಓಕೆ. ಸೊ ಯಂತ್ರ ಕ್ಲಾಸ್ ಇತ್ಯಾದಿಗಳನ್ನ ಕಲ್ತಿರ್ತೀರಾ, ತಂತ್ರ ಕಲ್ತಿರ್ತೀರಾ, ಮಂತ್ರ ತಗೊಂಡಿರ್ತೀರಾ, ದೀಕ್ಷೆ ತಗೊಂಡಿರ್ತೀರಾ, ಉಪದೇಶ ತಗೊಂಡಿರ್ತೀರಾ, ನೀವೆಲ್ಲ ಸೈಲೆಂಟ್ ಆಗಿ ಕೂತಿರ್ತೀರಾ. ಇಂಥ ಟೈಮ್ಗಳಲ್ಲಿ ಏನ್ ಮಾಡ್ತೀರಾ ಅಂತ ಹೇಳಿದ್ರೆ, ಧನಲಕ್ಷ್ಮಿ ಪೂಜೆ ಐತೆ, ಲಕ್ಷ್ಮಿ ಟೋಟ್ಕೇಸ್ ಕೊಟ್ಟಿದ್ದಾರೆ ಅಥವಾ ಪರಿಹಾರ ಕೊಟ್ಟಿದ್ದಾರೆ, ಚಲೋ ಅದನ್ನ ಮಾಡ್ಕೊಂಬಿಡ ಅಲ್ವಾ? ಇಲ್ಲ, ಇದು ತಪ್ಪು. ಇದು ಮೇನ್ ಆಗಿರುವಂತ ತಪ್ಪು. ನಿಮ್ಮ ದಿನನಿತ್ಯದ ಅವತ್ತಿನ ಪೂಜೆಯಲ್ಲಿ ಕೂಡ ತಾವು ಯಾವ್ದಾದ್ರು ದೇವರು ಅಥವಾ ಯಾವ್ದಾದ್ರು ಗುರುಗಳಿಂದ ನಿಮ್ಗೆ ಉಪದೇಶ ಆಗಿರುವಂತ ಮಂತ್ರ ಜಪ, ಪಾರಾಯಣ ಇತ್ಯಾದಿಗಳನ್ನ ಮಾಡ್ಕೊಳ್ಳೇಬೇಕಾಗುತ್ತೆ. ಏಲಕ್ಕಿ ಪೋಣಿಸುವ ವಿಧಾನ ಗುರುಗಳೇ, ದೇವ್ರೆ ನಾವೇ ಮಾರೋದ್ ಬೆಸ್ಟ್ ಅನ್ಸ್ತಾ ಇದೆ, ಯಾಕೋ ಏಲಕ್ಕಿ ಮಾಲೆನೆ ಮಾಡ್ಬಿಟ್ಟು ಕಾಪಾಡು ತಂದೆ ನನ್ನ. ರೈಟ್. ಓಕೆ, ನನಗೆ ಕೆಲವೊಂದು ಅದ್ರ ಪ್ರಶ್ನೆಗಳು ಬರ್ತಾ ಹೋಗುತ್ತಾ, ನಾವು ಎಷ್ಟು ಸೀರಿಯಸ್ ಆಗಿದ್ರು ಕೂಡ ನನ್ನ ಹಂಗೆ ಕರಗಿಸ್ಬಿಡ್ತೀನಿ, ಸೈಲೆಂಟ್ ಆಗಿ ಕೂತ್ಕೋ ಸ್ವಲ್ಪ ಹೊತ್ತು ಗುರು ಅಂತ. ರೈಟ್, ಸೂಪರ್ ಕ್ವಶನ್. ರೈಟ್, ನೋ ಪ್ರಾಬ್ಲಮ್. ಚಲೋ, ಸೊ ನೋಡೋಣ. ಸೊ ನಾವು ಈ ಪಾರಾಯಣ ಇತ್ಯಾದಿಗಳನ್ನ ಬಿಟ್ಬಿಡ್ತೀವಿ. ಇವಾಗ ತಿಳ್ಕೊಳ್ಳಿ, ಫಾರ್ ಎಕ್ಸಾಂಪಲ್ ನವರಾತ್ರಿ ಅನ್ನುವಂತ ಒಂದು ತರಗತಿ ನಾನು ಮಾಡಿದೆ. ನವರಾತ್ರಿಯಲ್ಲೇ ತಾಯಿ ದುರ್ಗಾ ಸಪ್ತಶತಿಯ ಪಾರಾಯಣವನ್ನ ನಾನು ನಿಮ್ಗೆ ಹೇಳ್ಕೊಟ್ಟೆ. ಬಹಳಷ್ಟು ಜನ ಅದರಲ್ಲಿರುವಂತಹ ಸಿದ್ಧ ಕುಂಜಿಗ ಸ್ತೋತ್ರ ಆಗಿರ್ಬೋದು, ದುರ್ಗಾ ಸಾಧನೆ ಆಗಿರ್ಬೋದು ಇತ್ಯಾದಿಗಳನ್ನ ನೀವು ಮಾಡಿದೀರಾ. ಯಾರ್ಯಾರು ಮಾಡಿದೀರಾ ಅವ್ರಿಗೆ ಹಾಕ್ತಾ ಇದೀನಿ ತಲೆನಲ್ಲಿ. ಅವ್ರೆಲ್ರೂ ನಾಳೆಯಿಂದ ಮತ್ತೆ ಸ್ಟಾರ್ಟ್, 3 ದಿನ, 3 days ಓನ್ಲಿ. ಈ ಸಲ 3 ದಿನ, 5 ದಿನ ಮಾಡಂಗಿಲ್ಲ, 3 ದಿನ ದಯವಿಟ್ಟು ಆ ಪಾರಾಯಣವನ್ನ ಮಾಡಿ. ಇದೇ ಮೈನ್ ಮ್ಯಾಟ್ರು, ಇದೆಲ್ಲನೇ ಮಾಡ್ಕೋಬೇಕಾಗುತ್ತೆ. ಮೂಲಿಕೆ ಕ್ಲಾಸ್ಗೆ ಬಂದವರೆಲ್ಲರೂ ಗೊತ್ತಿರ್ತದೆ. ಮೂಲಿಕೆ, ನೀವ್ ಯಾರ್ದಾದ್ರು ಮೂಲಿಕೆ ಕ್ಲಾಸ್ಗಳಿಗೆ ಯಾರಾದ್ರೂ ಹೋಗಿದ್ರು ಕೂಡ ಅಷ್ಟೇ, ಮೂಲಿಕೆ ತಗೊಂಡ್ಬರೋದಕ್ಕೆ ಒಳ್ಳೆ ದಿನ ಇದೆ, ಭಾನುವಾರ ತಗೊಂಬನ್ನಿ ಅಲ್ಲ. ಗೊತ್ತಾಯ್ತಾ? ಯಂತ್ರಗಳನ್ನ ಬರೆಯೋದಕ್ಕೆ ಒಳ್ಳೆ ಟೈಮ್ ಇದೆ, ಯಂತ್ರಗಳನ್ನ ಬರೆಯಲ್ಲ, ತುಂಬಾ ಖಂಡಿತ ಇದಾಗುತ್ತೆ. ಈ ರಾಘವೇಂದ್ರ ನಾಯಕ್ ಯಾರಂತ ನೋಡಪ್ಪ, ಅವಾಗಿಂದ ಬಗುಳಾಮುಖಿ ಇಲ್ಲಿ ಲಕ್ಷ್ಮಿ ಕ್ಲಾಸ್ ನಡೀತೈತೆ, ಬಗುಳಾಮುಖಿ ವಿಡಿಯೋ ಹಾಕೊಂತವ್ರೆ, ಯಾರು ನೋಡೋದು ರಾಘವೇಂದ್ರ ನಾಯಕ್ ಯಾರು? ರೈಟ್. ಇದು ಹೆಂಗಾಗ್ತಾ ಇದೆ ಅಂತ ಹೇಳಿದ್ರೆ, ನಾವ್ ಏನೋ ವಿಷಯ ಹೇಳೋದಕ್ಕೆ ಹೋಗ್ತೀವಿ, ಇವ್ರು ಬಂದು ಯಾವ್ದೋ ಒಂದು ವಿಷಯದ ಬಗ್ಗೆ ಮಾತಾಡ್ತಾ ಇರ್ತಾರೆ. ಸೊ ಇಂಟ್ರೆಸ್ಟ್ ಇಲ್ಲ ಲಕ್ಷ್ಮಿ ವಿಚಾರದಲ್ಲಿ ಅಂತ ಹೇಳಿದ್ರೆ ತಾವು ಗ್ರೂಪ್ ಇಂದ ಹೊರಗಡೆ ಹೋಗ್ಬೋದು ಸರ್, ನೋ ಪ್ರಾಬ್ಲಮ್. ನಾವ್ ಯಾರಿಗೂ ಬರ್ಲೇಬೇಕು ಅನ್ನುವಂತ ಕಂಡೀಷನ್ ಇಟ್ಟು ಯಾರನ್ನೂ ಕರೆದಿಲ್ಲ ಇವತ್ತಿನ ಒಂದು ಇದಕ್ಕೆ. ಯಾರಿಗೆ ಇದ್ರಲ್ಲಿ ಇಂಟ್ರೆಸ್ಟ್ ಇದೆ ಅವ್ರು ಕೇಳಿಸ್ಕೊಳ್ಳಿ.
ಯಾರಿಗೆ ಇಂಟ್ರೆಸ್ಟ್ ಇಲ್ಲ ನಮಗೆ ಬೇರೆ ದೇವಿಯರ ಬಗ್ಗೆ ಗೊತ್ತಾಗ್ಬೇಕು ಅಂದ್ರೆ ದಯವಿಟ್ಟು ಹೊರಗಿ ನಾವು ಬಗಳಾಮುಖಿ ಮಾಡಿದಾಗ ತಾವು ಮತ್ತೆ ಎಂಟ್ರಿ ಕೊಡಿ, ಓಕೆನಾ? ಬಗಳಾಮುಖಿ ಮಾಡಿದಾಗ ತಾವುಗಳು ಎಂಟ್ರಿ ಕೊಡ್ಬೋದು, ರೈಟ್? ಚಲೋ. ಸೊ ದಯವಿಟ್ಟು ಯಾರ್ಯಾರ ಹತ್ರ ಆ ಸಿದ್ಧಿ ಇದೆ, ಯಾರ್ಯಾರು ಒಂದು ಮಂತ್ರ ಸಿದ್ಧಿ, ಪಾರಾಯಣ ಸಿದ್ಧಿ, ಕವಚ ಸಿದ್ಧಿ ಇತ್ಯಾದಿಗಳು ಅಂತ ನಾನು ಹೇಳ್ತಾ ಇದೀನಿ, ದಯವಿಟ್ಟು ನಾಳೆಯಿಂದ ಒಳ್ಳೆ ಟೈಮ್, ನಾಳೆಯಿಂದ ಸ್ಟಾರ್ಟ್ ಮಾಡ್ಕೊಳ್ಳಿ. 3 days ಸೇಮ್ ವೃತ, ನಾನು ಹೆಂಗ್ ಹೇಳಿದೆ ವೃತವಾಗಿ ಇಟ್ಕೊಂಡು ಪ್ರಾಯಶ್ಚಿತ್ತ ಸಂಕಲ್ಪ ಇತ್ಯಾದಿಗಳನ್ನ ಕೊಟ್ಕೊಂಡು ಯಾವ ರೀತಿ ವೃತಾಚರಣೆಯನ್ನ ಮಾಡ್ಕೊಂಡು ಪಾರಾಯಣ ಇತ್ಯಾದಿಗಳನ್ನ ಮಾಡ್ಬೇಕನ್ನೋ ಇವಾಗ ಮಾಡಿ. ಪ್ರತಿ ಸಲನೂ ಮಾಡಿ. ಈ ಯುಗಾದಿಗಳು ಬರ್ತವೆ, ಈ ಗ್ರಹಣಗಳು ಬರ್ತವೆ, ಇದನ್ನೆಲ್ಲ ನೀವು ನೋಡಿರ್ತೀರಾ. ದಯವಿಟ್ಟು ಇದನ್ನ ರಿಪೀಟೆಡ್ ಮಾಡ್ಬೇಕಾಗತ್ತೆ ನೀವು. ನಾವೇನ್ ಮಾಡ್ಬಿಡ್ತೀವಿ, ಇಲ್ಲ ಇದು ಬರೀ ಲಕ್ಷ್ಮಿಗೆ ಮಾತ್ರ ಸೀಮಿತ ಅಂತ ಹೋಗ್ಬಿಡ್ತೀವಿ. ಇದು ತುಂಬಾ ದೊಡ್ಡ ತಪ್ಪು. ಆಮೇಲೆ ಇನ್ನೂ ಕೆಲವರಿಗೆ ನನ್ನ ಕಡೆಯಿಂದ ಕವಡೆ ಕ್ಲಾಸ್ ಇತ್ಯಾದಿಗಳಿಗೆ ಬಂದವರಿಗೆ ಕವಡೆನ ತಗೊಂಡ್ ಹೋಗ್ಬಿಟ್ಟು ಒಂದು ಡಬ್ಬದಲ್ಲಿ, ಬಾಕ್ಸ್ ಕಾಣಿಸ್ತಾ ಇಲ್ಲ ನನ್ನ ಹತ್ರ, ಬಾಕ್ಸ್ ಅಲ್ಲಿ ಇಟ್ಕೊಂಡ್ಬಿಟ್ಟಿರ್ತೀರಾ. ಇಂತರ ಟೈಮಲ್ಲೆಲ್ಲ ಮರ್ತೋಗ್ಬಿಡ್ತೀರಾ. ಸೊ ಈ ತರ ವಿಶೇಷ ದಿನಗಳಲ್ಲಿ ಆ ಕವಡೆಗೆ ಪೂಜೆ ಇತ್ಯಾದಿಗಳನ್ನ ಮಾಡುವಂಥದ್ದು. ಬಲಿ ಅಂತ ಹೇಳಿದ್ರೆ ಆ ಬಲಿ ಅಲ್ಲ, ನಾನು ಹೇಳ್ಕೊಟ್ಟಿದ್ದೀನಲ್ಲ, ಸಾತ್ವಿಕವಾಗಿರುವಂತ ಬಲಿ ಇತ್ಯಾದಿಗಳನ್ನ ಕೊಡುವಂಥದ್ದು, ಆ ತಾಯಿನ ಪೂಜೆ ಮಾಡುವಂಥದ್ದು, ಆ 3 ದಿನಗಳು ಪೂಜೆ ಮಾಡುವಂಥದ್ದು ಇತ್ಯಾದಿಗಳನ್ನ ದಯವಿಟ್ಟು ಮಾಡಿ. ವರ್ಷ ಪೂರ್ತಿ ಕೊಟ್ಟಿರ್ತದೆ ಅನ್ನ, ಹೌದು ಅಲ್ವೋ? ಈ ಟೈಮಲ್ಲಿ ನಾವು ಧನಲಕ್ಷ್ಮಿ ಅಂದ್ರೆ ಏನ್ ಮಾಡ್ಬೇಕು? ನಮಗೆ ಸಂಪಾದನೆ ಮೂಲ ಯಾವುದು? ನನಗೆ ಸಂಪಾದನೆ ಮೂಲ ಬೇರೆ, ನಿಮಗೂ ಬೇರೆ, ಇನ್ನೊಬ್ರಿಗೆ ಬೇರೆ ಅಲ್ವಾ? ಅದನ್ನ ಇಟ್ಟು ಪೂಜೆ ಮಾಡಿ. ಅವರೇ ಲಕ್ಷ್ಮಿ, ಅದೇ ಲಕ್ಷ್ಮಿ ನಮ್ದು. ನಮ್ಮ ಮನೆ ಲಕ್ಷ್ಮಿ ಯಾರಂದ್ರೆ ಅದೇ ಲಕ್ಷ್ಮಿಗಳು ನಮ್ಗೆ, ಅರ್ಥ ಆಯ್ತಲ್ವಾ? ಸೊ ದಯವಿಟ್ಟು ಅದನ್ನ ಪೂಜೆ ಮಾಡಿ. ಅದಲ್ಲ ತಗೊಂಡೋಗಿ ಅಲ್ಲಿ ಇಟ್ಬಿಡೋದು, ಧೂಳು ಹಿಡಿತಾ ಇರ್ತದೆ. ನಾವಿಲ್ಲಿ ಲಕ್ಷ್ಮೀ ಪೂಜೆ ಇತ್ಯಾದಿಗಳನ್ನ ಮಾಡ್ತಾ ಇರ್ತೀವಿ. ವರ್ಷ ಪೂರ್ತಿ ಊಟ ಕೊಟ್ಟಿರೋದು ಸುಮ್ನೆ ಕೂತಿರ್ತದೆ, ನಾವಿಲ್ಲಿ ಲಕ್ಷ್ಮೀ ಪೂಜೆ ಮಾಡ್ತಾ ಇರ್ತೀವಿ. ನೀವೇ ಯೋಚನೆ ಮಾಡಿ ನೋಡಿ, ಇದು ಸರಿ ಇದೆಯಾ? ಖಂಡಿತ ಸರಿ ಇಲ್ಲ. ಪ್ರತಿ ಸಲ ನವರಾತ್ರಿ ಆಗಿರ್ಬೋದು, ಗುಪ್ತ ನವರಾತ್ರಿ ಆಗಿರ್ಬೋದು ಇತ್ಯಾದಿಗಳಲ್ಲಿ ಗ್ರಹಣ ಕಾಲದಲ್ಲಿ ಹೋಗಿ ಸಾಧನೆ ಇತ್ಯಾದಿಗಳನ್ನ ಮಾಡೋರು ಕೂಡ ಈ ಟೈಮಲ್ಲಿ ಸೈಲೆಂಟ್ ಆಗಿರ್ತಾರೆ. ಇಲ್ಲ, ಇಲ್ಲಿ ಕೂಡ ನೀವು ಪುರಸ್ಚರಣೆ ಮಾಡ್ಬೋದು, ಮತ್ತೆ ಆ ಮಂತ್ರ ಜಪ ಇತ್ಯಾದಿಗಳನ್ನ ಜಪಿಸ್ಬೋದು. ಗುರುಗಳಿಂದ ಉಪದೇಶವಾಗಿರುವಂತ ಯಾವುದೇ ಪೂಜೆ, ಪುರಸ್ಕಾರ, ಹೋಮ ಏನಿದ್ರು ದಯವಿಟ್ಟು ಇದನ್ನ ಮತ್ತೆ ಮಾಡಿ. ಈ ಟೈಮ್ಗಳನ್ನೆಲ್ಲ ಸುಮ್ನೆ ಬಿಡೋದಕ್ಕೆ ಹೋಗ್ಬೇಡಿ. ಓಕೆ ಓಕೆ ರೈಟ್. ಅಲ್ಲಿ ಯಾರೋ ಇನ್ನೊಂದ್ಸಲ ಏನೋ ಆಗ್ತಾ ಇದಾರಪ್ಪ, ರೈಟ್. ಓಕೆ, ನಮ್ಮಲ್ಲಿ ಕೆಲವ್ರಿಗೆ ಒಂದು ಆಸೆ ಇರುತ್ತೆ, ಅಥವಾ ನಮ್ಮ ಮನೆಯಲ್ಲಿ ಇದ್ದವ್ರಿಗೆ ಒಂದು ಆಸೆ ಇರುತ್ತೆ, ಅವ್ರಿಗೆ ಈ ಸಲ ಆದ್ರೂ ಏನಾದ್ರು ಒಂದು ಒಳ್ಳೇದಾಗ, ಅವ್ರ ಜೀವನ ಹಾಳಾಗೋಗ್ಬಿಡ್ತು, ಬಟ್ ಅವ್ರಿಗೇನೋ ನಮ್ ಕೈಯಿಂದ ಏನೂ ಮಾಡಕ್ಕಾಗಿಲ್ಲ, ಅವ್ರ ಜೀವನ ಈ ಸಲ ಆದ್ರೂ ಒಳ್ಳೇದಾಗ ಅಲ್ವಾ? ಈ ತರ ಕೋರ್ಕೊಳ್ಳುವಂಥದ್ದು ಬಹಳಷ್ಟು ಜನ ನಾವುಗಳು ಇದೀವಿ. ಅದು ನಮ್ಮ ಫ್ರೆಂಡ್ ಸರ್ಕಲ್ ಇರ್ಬೋದು, ನಮ್ಮ ಅಕ್ಕಪಕ್ಕದಲ್ಲಿ ಇರ್ಬೋದು, ನಮ್ಮ ಮನೆಯಲ್ಲಿರುವಂತ ವ್ಯಕ್ತಿಗಳೇ ಇರಬಹುದು ಅಲ್ವಾ? ಸೊ ಅವರಿಗಾಗಿ ಈ ಸಲ ನಾವೇನಾದ್ರೂ ಮಾಡಬಹುದಾ ಅಂದ್ರೆ ಖಂಡಿತವಾಗ್ಲು ಅವ್ರಿಗೆ ಏನಾದ್ರೂ ಒಂದು ಹಿತ್ತಾಳೆಯ ಒಂದು ವಸ್ತುವನ್ನ ಇಸ್ಕೊಡಿ. ಅದು ಹಿತ್ತಾಳೆ ತಟ್ಟೆ ಇರ್ಬೋದು, ಹಿತ್ತಾಳೆ ಬೋಲ್ ಇರ್ಬೋದು, ಹಿತ್ತಾಳೆಗೆ ಸಂಬಂಧಪಟ್ಟಂತ ದೀಪ ಇರ್ಬೋದು, ಹಿತ್ತಾಳೆಗೆ ಸಂಬಂಧಪಟ್ಟಂತ ವಿಗ್ರಹ ಇರ್ಬೋದು, ವಾಟ್ ಎವರ್ ಇಟ್ ಇಸ್, ಆದಷ್ಟು ಹಿತ್ತಾಳೆಗೆ ಸಂಬಂಧಪಟ್ಟಿದ್ದು ಏನಾದ್ರೂ ಒಂದು ವಸ್ತುಗಳನ್ನ ಈಸ್ಕೊಡಿ. ಇಲ್ಲ ಫೆಂಗ್ಶು ಅಂತ ನೀವು ಕೇಳಿರ್ತೀರಾ, ಫುಂಕ್ಷೆ ಅಂತ ಕೆಲವೊಂದು ಕಡೆ ಕರೀತಾರೆ, ಫೆಂಗ್ಶು ಅಂತಾನು ಕರೀತಾರೆ. ಸೊ ಅದಕ್ಕೆ ಸಂಬಂಧಪಟ್ಟಂತದ್ದು ಅಲ್ಲಿಗೆ ಹೋಗಿ ಯಾವ್ದಾದ್ರು ಒಂದು ವಸ್ತುವನ್ನ ಅವರಿಗೆ ಗಿಫ್ಟ್ ರೂಪದಲ್ಲಿ ನೀಡ್ಬೇಕು ನೀವು. ಅಲ್ಲಿ ಬಹಳಷ್ಟಿದೆ, ಕಪ್ಪೆ ಇದೆ, ಅದು ಇದೆ, ಇದಿದೆ, ತುಂಬಾ ತರದ್ದು ಇದೆ. ಲಾಫಿಂಗ್ ಬುದ್ಧ ಇದೆ, ಲಾಫಿಂಗ್ ಬುದ್ಧ ನೀವು ನೋಡಿರ್ತೀರಾ, ನಿಮ್ಗೆಲ್ರೂ ಲಾಫಿಂಗ್ ಬುದ್ಧ ಗೊತ್ತಲ್ವಾ? ಸೊ ಲಾಫಿಂಗ್ ಬುದ್ಧ ಇದೆ. ಇಂಥದನ್ನ ನಾವ್ ಯಾರಿಗಾದ್ರೂ ಒಳಿತಾಗ್ಬೇಕು ಅಂತ ಆಸೆ ಪಟ್ಟಿರ್ತೀವಲ್ಲ, ಬೈ ಹಾರ್ಟ್ ಇಂದ ನಾನು ಹೇಳ್ತಾ ಇರೋದು, ಇದು ನೀವು ಚೆಕ್ ಮಾಡೋದಕ್ಕೆ ಹೋಗ್ಬೇಡಿ, ಬೈ ಹಾರ್ಟ್ ಇಂದ ನಿಮ್ಗೆ ಅನಿಸ್ತಾ ಇದೆ ಯಾರಿಗಾದ್ರು ಒಳಿತಾಗ್ಬೇಕು ಅಂತ, ಅಂಥವ್ರಿಗೆ, ಇಲ್ಲ ನಿಮ್ ಮನೆಯಲ್ಲೇ ಒಬ್ರು ಇದಾರೆ, ಲೈಫ್ ತುಂಬಾ ಸೋತು ಸುಣ್ಣ ಆಗೋಗ್ಬಿಟ್ಟಾರೆ, ಮುಂದೇನು ಇಲ್ಲ ಅನ್ನುವಂತ ಒಂದು ನಿರ್ಧಾರಕ್ಕೆ ಅವ್ರುಗಳು ಬಂದ್ಬಿಟ್ಟಿದ್ದಾರೆ, ಅಂಥವ್ರಿಗೆ ಕನಿಷ್ಠ ಅಂಥವ್ರಿಗಾದ್ರೂ ಒಂದು ಫೆಂಗ್ಶುವಿಗೆ ಹೋಗ್ಬಿಟ್ಟು ಏನಾದ್ರು ಒಂದು ಲಾಫಿಂಗ್ ಬುದ್ಧ ಆದ್ರೂ ಪರವಾಗಿಲ್ಲ, ಅದನ್ನ ತಕೊಂಡಾದ್ರೂ ಕೊಡಿ. ನೀವು ನೋಡಿ ಅವ್ರ ಜೀವನದಲ್ಲಿ ಎಷ್ಟರ ಮಟ್ಟಿಗೆ ಈ ಒಂದು ಗಿಫ್ಟ್ ಅವತ್ತಿನ ದಿವಸ ನೀವು ಕೊಟ್ಟಿದ್ದು ಪರಿವರ್ತನೆ ತರುತ್ತಾ ಇಲ್ವಾ ಅನ್ನೋದನ್ನ ನೋಡ್ಬೋದು. ಆಕ್ಚುಲಿ ಲಾಫಿಂಗ್ ಬುದ್ಧ ಯಾವ್ದು ಅಂತ ಯಾರಾದ್ರೂ ಕೇಳ್ಬಿಟ್ಟಿರಾ? ಸೊ ನಾರ್ಮಲ್ ಆಗಿ ನನ್ನ ಹತ್ರ ಒಂದು ಲಾಫಿಂಗ್ ಬುದ್ಧ ಇದೆ, ಇದು ಈ ತರ ಇರುತ್ತೆ, ನಿಂತಿರುವಂತ ಲಾಫಿಂಗ್ ಬುದ್ಧ. ಓಕೆ, ಇಲ್ಲಿ ಹಿಂದ್ಗಡೆ ಒಂದು ಬ್ಯಾಗ್ ಇದೆ, ಓಕೆ, ಕೈನಲ್ಲಿ ಇದೆಲ್ಲ ಪಾಯಿಂಟ್ಸ್ ಇದೆ. ನೆನ್ಪಿಟ್ಕೊಳ್ಳಿ, ಇದು ಮೇನ್ ಡೋರ್ಗೆ ಮುಖ ಮಾಡಿ ಇಡಂಗಿಲ್ಲ. ಓಕೆ, ಇದು ಮೇನ್ ಡೋರ್ ಇಂದ ಒಳಭಾಗಕ್ಕೆ ನಮ್ಮ ಮನೆ ಒಳಗಡೆ ಬರ್ತಾ ಇದೆ ಅನ್ನೋ ತರ ತೋರಿಸ್ಬೇಕು ಇದನ್ನ. ಇವ್ರ ಬ್ಯಾಗಿಗೆಲ್ಲ ಹಾಕೊಂಡು ದುಡ್ಡೆಲ್ಲ ಇಟ್ಕೊಂಡು ನಮ್ಮ ಮನೆ ಒಳಗಡೆ ಬರ್ತಾ ಇದಾರೆ ಅಂತ ತೋರಿಸ್ಬೇಕು. ಮೇನ್ ಡೋರಿಗೆ ತೋರಿಸ್ತಾ ಇದೆ ಅಂದ್ರೆ ಹೋಗ್ತಾ ಇದಾರೆ ಅಂತ ತಾನೇ ಅರ್ಥ. ನಿಂತಿದ್ದಾರೆ ಇವ್ರು ಕೂತಿಲ್ಲ, ಚೆಕ್ ಮಾಡಿ ಇವ್ರನ್ನ. ಓಕೆ, ಸೊ ಲಾಫಿಂಗ್ ಬುದ್ಧ ಕೊಡುವಾಗ ಕೂತಿದಾರ, ನಿಂತಿದಾರ? ಕೆಲವೊಂದ್ ಕಡೆ ನೀವು ನೋಡಿರ್ಬೋದು, ಕೂತಿರುವಂತ ಲಾಫಿಂಗ್ ಬುದ್ಧ ಇದೆ, ಪಕ್ಕದಲ್ಲಿ ಇಲ್ಲೆಲ್ಲ ಬಂದ್ಬಿಟ್ಟು ಮೂಟೆಗಳು ಇರ್ತವೆ, ಅವ್ರನ್ನ ಎಲ್ಲಿ ಇಡ್ಬೇಕು? ಅರ್ಥ ಆಯ್ತಾ? ಸೊ ಇದ್ರಲ್ಲಿ ವಿಷಯಗಳಿರ್ತವೆ. ಇಲ್ಲಿ ಯಾರಾದ್ರೂ ಸಡನ್ ಆಗಿ ಕೇಳ್ಬಿಟ್ಟಾರು ಲಾಫಿಂಗ್ ಬುದ್ಧ ಅಂದ್ರೆ ಏನ್ ಗುರು ಅಂತ, ಅದಕ್ಕೆ ತೋರಿಸ್ತಾ ಇದೀನಿ, ಬೇರೆ ಏನಿಲ್ಲ. ಸೊ ಲಾಫಿಂಗ್ ಬುದ್ಧ ಆಗಿರ್ಬೋದು, ಅಥವಾ ಹಿತ್ತಾಳೆ ಯಾವ್ದಾದ್ರು ಒಂದು ವಸ್ತು, ಯಾವುದೇ ವಸ್ತು ನಿಮ್ ಕೈಯಿಂದ ದೇವರು ಎಷ್ಟು ಕೊಟ್ಟಿದ್ದಾನೆ ಅಂತ ನೋಡಿ, ಅಷ್ಟು ನಾನು ಕನಿಷ್ಠ ಪಕ್ಷ ಕೊಡಿ. ಒಂದ್ ಬೌಲ್ 200 ರೂಪಾಯಿ ಇರ್ಬೋದು, ಅದು ಹಿತ್ತಾಳೆದ್ ಮ್ಯಾಕ್ಸಿಮಮ್ ಅಂದ್ರೆ ಒಂದ್ ಸ್ವಲ್ಪ ಈ ತರ ಸೈಜ್ ಅಲ್ಲಿ ಇರುವಂತ ಬೌಲ್, ಇನ್ನು ಚಿಕ್ಕ ತಗೊಂಡ್ರೆ ಇನ್ನೂ ಕಮ್ಮಿ ರೇಟೇ ಇರ್ತದೆ. ಸೊ ಕನಿಷ್ಠ ಪಕ್ಷ ಅದನ್ನ ಗಿಫ್ಟ್ ರೂಪದಲ್ಲಿ ನೀವು ಕೊಡಿ. ನೋಡಿ ಎಷ್ಟರ ಮಟ್ಟಿಗೆ ಒಂದು ಬದಲಾವಣೆ ನಿಮಗಾಗಿ ಕಾಯ್ತದೆ, ಆ ವ್ಯಕ್ತಿಗಳ ಜೀವನದಲ್ಲಿ ನಿಮ್ಮ ಒಂದು ಗಿಫ್ಟ್ ಬದಲಾವಣೆಯನ್ನ ತರುತ್ತೆ. ಸೊ ಇದನ್ನ ಕೂಡ ನೀವುಗಳು ಮಾಡ್ಬೋದು, ರೈಟ್? ಈ ತ್ರಯೋದಶಿ, ಚತುರ್ದಶಿ ಮತ್ತೆ ನಮ್ಮ ದೀಪಾವಳಿ ಅಮಾವಾಸ್ಯೆ,
ಈ ಟೈಮಲ್ಲಿ ಮನೆಗೆ ಏನಾದ್ರು ವಸ್ತು ತಂದ್ರೆ ಒಳ್ಳೇದಾಗತ್ತಾ ಗುರು ಅಂದ್ರೆ ಹೌದು. ನಾನು ಇವಾಗಷ್ಟೇ ಒಂದು ವಸ್ತು ವಿಷಯ ಹೇಳಿದೆ ನಿಮಗೆ. ವಸ್ತು ಯಾವ್ದೇ ತರಬಹುದು ನೀವು. ನಾನು ಲಾಸ್ಟ್ ಟೈಮ್ ಕ್ಲಾಸಲ್ಲೆಲ್ಲ ಹೇಳಿದೀನಿ, ಅದನ್ನ ಮತ್ತೆ ರಿಪೀಟ್ ಮಾಡಲ್ಲ, ಟೆನ್ಷನ್ ತಗೋಬೇಡಿ. ಹಿತ್ತಾಳೆ ತರಬಹುದು. ಹಿತ್ತಾಳೆ ನೆನ್ಪಿಟ್ಕೊಳ್ಳಿ. ಓಕೆ, ಹಿತ್ತಾಳೆ ತನ್ನಿ. ಹಿತ್ತಾಳೆಯ ವಸ್ತುಗಳು ಏನು ಬೇಕಾದ್ರೂ ತನ್ನಿ. ಸರ್ ಜಸ್ಟ್ ಒಂದ್ ಬೋಲ್ ತನ್ನಿ. ನಾನು ಹೇಳ್ತಾ ಇದ್ದೀನಲ್ಲ, ನಿಮ್ಗೆ ಏನ್ ತರೋದು, ಏನ್ ಮಾಡೋದು, ಪ್ಲೇಟ್ ತರೋದು ಬೇಡ, ಒಂದ್ ಜಸ್ಟ್ ಒಂದ್ ಬೋಲ್ ತನ್ನಿ. ಆ ಬೋಲ್ ಅಲ್ಲಿ ಏನಾದ್ರು ಒಂದು ಹಾಕಿ ಸುಮ್ನೆ ಆರ್ಟಿಫಿಷಿಯಲ್ ಆಗಿಡಿ. ಆ ಬೋಲ್ ನ ಯೂಸ್ ಮಾಡೋದಕ್ಕೆ ಕಿಚನ್ ಅಲ್ಲಿ ಇಡಿ, ವಾಟ್ ಎವರ್ ಇಟ್ ಇಸ್. ಹಿತ್ತಾಳೆಯ ಒಂದು ಬೋಲ್ ಇತ್ಯಾದಿಗಳನ್ನ ತನ್ನಿ. ಅದ್ರ ಜೊತೆಗೆ ಒಂದು ಹಿತ್ತಾಳೆಯ ಬೀಗ, ಚಿಕ್ಕದಾಗಿದ್ರು ನೋ ಪ್ರಾಬ್ಲಮ್, 1 ಇಂಚ್ ಇದ್ರು ಪರವಾಗಿಲ್ಲ. ಹಿತ್ತಾಳೆಯ ಬೀಗ ವಿತ್ ಕೀ, ಹಿತ್ತಾಳೆಯ ಬೀಗ ತಗೊಂಡ್ಬನ್ನಿ. ಈ 3 ದಿನದಲ್ಲಿ ಯಾವತ್ತು ಬೇಕಾದ್ರೂ ನೀವು ತಗೊಂಡ್ಬನ್ನಿ. ಬಟ್ ನಮ್ಗೆ ಇದು ಯಾವಾಗ ಯೂಸ್ ಆಗುತ್ತೆ ಅಂತ ಹೇಳಿದ್ರೆ ಭಾನುವಾರದ ದಿವಸ ಇದು ಯೂಸ್ ಆಗುತ್ತೆ. ಲಕ್ಷ್ಮೀ ಪೂಜೆಯಲ್ಲಿ ಈ ಬೀಗವನ್ನ ನೀವು ಇಡ್ಬೇಕು. ಓಕೆ, ಬೀಗ ವಿತ್ ಕೀಲಿ ಎರಡು ಸೇರಿ ನಾನು ಹೇಳ್ತಾ ಇರೋದು. ಬೀಗವನ್ನ ಲಕ್ಷ್ಮೀ ಪೂಜೆಯಲ್ಲಿ ನೀವು ಇಡಿ. ಓಪನ್ ಮಾಡ್ತಿರೋ ಬಿಡ್ತಿರೋ ಅವೆಲ್ಲ ಏನು ಪ್ರಾಬ್ಲಮ್ ಇಲ್ಲ, ನೆನ್ಪಿಟ್ಕೊಳ್ಳಿ. ಲಕ್ಷ್ಮೀ ಪೂಜೆಯಲ್ಲಿ ಇದನ್ನ ಇಡಿ, ಪೂಜೆ ಮಾಡಿ, ಚೆನ್ನಾಗಿ ಪೂಜೆ ಇತ್ಯಾದಿಗಳನ್ನ ಮಾಡಿ. ಅದಾದ ನಂತರ ಇದನ್ನ ಉಪಯೋಗಿಸುವಂತ ಕಾರ್ಯಕ್ರಮವನ್ನ ಮಾಡಿ. ಚಿಕ್ಕದಾಗಿರುವಂತ ಯಾವ್ದಾದ್ರು ಒಂದು ಬಾಕ್ಸ್ ಗೀಕ್ಸ್ ಇರ್ಬೋದು, ಅದಕ್ಕೆ ಚಿಕ್ಕದಾಗಿರುವಂತ ಬೀಗ ಬೇಕಾಗ್ಬೋದು. ನಮ್ಮ ಹತ್ರ ಟ್ರಾಲಿ ಗೀಲಿ ಇತ್ಯಾದಿ, ಅಂದ್ರೆ ನಾನು ಸೂಟ್ ಕೇಸ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಸೂಟ್ ಕೇಸ್ ಬ್ಯಾಗ್ ಇತ್ಯಾದಿಗಳಿರ್ಬೋದು, ಅದಕ್ಕೊಂದು ಚಿಕ್ಕದಾಗಿ ಒಂದು ಬೀಗ ಹಾಕ್ತಿವಿ ಗೊತ್ತಾ, ನಾವು ನೋಡಿದೀರಾ? ಸೊ ಅಂತದ್ದು ಬೇಕಾದ್ರೆ ನೀವು ತರಬಹುದು. ಓಕೆನಾ? ಅದನ್ನ ತಂದು ಎಲ್ಲಿಗೆ ಉಪಯೋಗಿಸಬಹುದು? ಇಂಥ ಜಾಗದಲ್ಲಿ ಉಪಯೋಗಿಸಬಹುದು. ನಾವು ಸ್ವಲ್ಪ ದೊಡ್ಡ ಸೈಜ್ ತರ್ತೀನಿ, ನಿಮ್ ಮನೆ ಮೇನ್ ಡೋರಿಗೆ ಹಾಕ್ಬೋದು. ಮೇನ್ ಡೋರಿಗೆಲ್ಲ ಇವಾಗ ನಾರ್ಮಲ್ ಆಗಿ ಲಾಕ್ ಬರ್ತೈತೆ, ಇವಾಗೆಲ್ಲ ಬೀಗ ಹಾಕುವಂಥದ್ದು ಏನು ಇಲ್ಲ ಅಂದ್ರೆ ಮೇಲ್ಗಡೆ ಒಂದು ಹ್ಯಾಂಡ್ಲ್ ಇರುತ್ತೆ ಗೊತ್ತಾ? ನಾವು ಡೋರ್ ಕ್ಲೋಸ್ ಮಾಡುವಾಗ ಒಂದು ಹ್ಯಾಂಡ್ಲ್ ಹಾಕಿ ಡೋರ್ ಕ್ಲೋಸ್ ಮಾಡ್ತೀವಿ, ಕರೆಕ್ಟಾ? ಹ್ಯಾಂಡ್ಲ್ ಇರುತ್ತೆ ಗೊತ್ತಾ? ಹ್ಯಾಂಡ್ಲಿಗೆ ಹಾಕಿ ಎಲ್ಲಾದ್ರೂ ಹೋಗುವಾಗ ಕನಿಷ್ಠ ಪಕ್ಷ ತಿಂಗಳಿಗೆ 1 ಸಲನೋ 2 ಸಲನೋ ಯೂಸ್ ಮಾಡಿ. ಯೂಸ್ ಮಾಡ್ತಾ ಬನ್ನಿ. ನಿಮ್ಮ ಜೀವನದಲ್ಲಿ ಬಹಳಷ್ಟು ಮಟ್ಟಿಗೆ ವಿಚಾರಗಳು ಚೇಂಜ್ ಆಗುತ್ತೆ. ಏನ್ ಚೇಂಜ್ ಆಗುತ್ತೆ ಫಸ್ಟ್ ತಿಳ್ಕೊಳ್ಳೋಣ. ಏನ್ ಚೇಂಜ್ ಆಗುತ್ತೆ ಅಂತ ನೋಡಿದ್ರೆ ತಾನೇ ನಾವು ತರೋದು. ನಾವ್ ಹೆಂಗಂದ್ರೆ ಏನ್ ಸಿಗುತ್ತೆ ಅನ್ನೋದ್ರ ಮೇಲೆ ಡಿಪೆಂಡ್, ಹೋಗೋದಾ ಬೇಡವಾ ಅಂತ, ಕರೆಕ್ಟಾ? ದೊಡ್ಡ ಪ್ರಮಾಣದ ಏನಾದ್ರೂ ಒಂದು ಅನಾಹುತಗಳು ನಿಮ್ಮ ಲೈಫ್ ಅಲ್ಲಿ ನಡೆಯೋದಿದ್ದರೆ ಸಾರ್ಟ್ ಔಟ್ ಆಗುತ್ತೆ. ನಿಮ್ ಮನೆಯಲ್ಲಿ ಯಾವ್ದಾದ್ರು ದೊಡ್ಡ ಪ್ರಮಾಣದಲ್ಲಿ ಸಾಲ ಮಾಡ್ಕೊಂಬಿಟ್ಟೆ, ದೊಡ್ಡ ಪ್ರಮಾಣದಲ್ಲಿ ಒಂದು ಇನ್ವೆಸ್ಟ್ ಮಾಡಿದ್ದೆ ಲಾಸ್ ಆಗೋಯ್ತು, ದೊಡ್ಡ ಪ್ರಮಾಣದಲ್ಲಿ ಎಲ್ಲೋ ದುಡ್ಡು ಹಾಕಿದ ಅವ್ನು ತಗೊಂಡು ಓಡೋಗ್ಬಿಟ್ಟ, ದೊಡ್ಡ ಪ್ರಮಾಣದಲ್ಲಿ ಆಕ್ಸಿಡೆಂಟ್ ಆಗೋಯ್ತು, ಇಲ್ಲ ಗ್ಯಾರಂಟಿ ಇಲ್ಲ, ದೊಡ್ಡ ಪ್ರಮಾಣದಲ್ಲಿ ಒಂದು ರೋಗ ಬಂದ್ಬಿಟ್ಟಿತ್ತು, ಅದು 4th ಸ್ಟೇಜ್ ಅಲ್ಲಿ ಇದೆ, ನಮ್ಗೆ ಗೊತ್ತೇ ಆಗ್ತಾ ಇಲ್ಲ. ಇವಾಗ ಡಾಕ್ಟರ್ ಹೇಳ್ತಾ ಇದ್ದಾನೆ, ಐ ಡೋಂಟ್ ನೋ, ನೀವು ಫಸ್ಟ್ ಸ್ಟೇಜ್ ಅಲ್ಲಿ ತಂದಿರ, ನಾ ಏನಾದ್ರು ಮಾಡ್ಬಿಡ್ತಾ ಇದ್ದೀವಿ, ಎಲ್ರಿಗೂ ಗೊತ್ತಿರೋ ವಿಷಯ. ಓಕೆನಾ? ದೊಡ್ಡ ಪ್ರಮಾಣದ ಏನಾದ್ರು ಒಂದು ಆಯ್ತು ಅಂದ್ರೆ, ದೊಡ್ಡ ಪ್ರಮಾಣದಲ್ಲಿ ನಿಮ್ಮ ಜೀವನದಲ್ಲಿ ಸಮಸ್ಯೆಗಳು ಆಗ್ತಾ ಇದ್ರೆ, ಆಗೋದಿದ್ರೆ ಅದು ಇದರಲ್ಲಿ ಪರಿಹಾರ ಆಗುತ್ತೆ. ಇದು ಒಂದೇ ಒಂದು ಬೀಗ ತಗೊಂಬಂದ್ರೆ ಸಾಕು, ಇದ್ರಲ್ಲಿ ಅದು ಪರಿಹಾರ ಆಗುತ್ತೆ. ಇದು ಕೂಡ ಕಷ್ಟ ಇದೆ ಅಂದ್ರೆ ಕನಿಷ್ಠ ಪಕ್ಷ ಹಿತ್ತಾಳೆ ಸಾಮಾನುಗಳನ್ನ ತನ್ನಿ. ಇದು ಪ್ರಾಸ್ಪರಿಟಿ, ನಿಮ್ ಮನೆಗೆ ಅದೃಷ್ಟವನ್ನ ತರ್ತದೆ ಇದು. ಇದಾದ ನಂತರ ಇದನ್ನ ಉಪಯೋಗಿಸಬಹುದಾದ್ರೆ ಖಂಡಿತವಾಗ್ಲೂ ನಿಮ್ಮ ಮನೆಯಲ್ಲಿ ಇದನ್ನ ಉಪಯೋಗಿಸಿ. ಯಾವ್ದಾದ್ರು ಒಂದು ರೂಪದಲ್ಲಿ ಅದನ್ನ ಉಪಯೋಗಿಸಿ. ಯಾವ್ದಾದ್ರು ಒಂದು ರೂಪದಲ್ಲಿ ಅದನ್ನ ಉಪಯೋಗಿಸ್ತಾ ಬನ್ನಿ. ಖಂಡಿತವಾಗ್ಲೂ ನಿಮ್ಮ ಜೀವನದಲ್ಲಿ ಬಹಳಷ್ಟು ಬದಲಾವಣೆನ ನೆಕ್ಸ್ಟ್ ದೀಪಾವಳಿನಲ್ಲಿ ನೋಡ್ತೀರಾ. ಇದೊಂದು ಡೌಟ್ ಇದೆ ತುಂಬಾ ಜನರಿಗೆ, ನಾನು ನೆಕ್ಸ್ಟ್ ದೀಪಾವಳಿ ಅಂದಾಗ ನೋಡಿ, ತುಂಬಾ ಜನ ಒಂದು ಪರಿಹಾರ ಕ್ರಿಯೆ ಇತ್ಯಾದಿಗಳನ್ನ ಈ ಹಬ್ಬ ಹರಿದಿನಗಳಲ್ಲಿ ಮಾಡ್ತೀರಾ. ರಿಸಲ್ಟ್ 1 ವಾರದಲ್ಲಿ ಆಗುತ್ತಾ? 10 ದಿನದಲ್ಲಿ ಸಿಗುತ್ತಾ? 48 ದಿನದಲ್ಲಿ ಸಿಗುತ್ತಾ ಅಂತ ತುಂಬಾ ಜನ ಕೇಳ್ತೀರಾ ನನಗೆ. ಈ ರೀತಿ ಎಲ್ಲ ಆಗಲ್ಲ. ಇದನ್ನ ಆಲ್ರೆಡಿ ನೀವು ಅನುಭವಿಸಿರ್ತೀರಾ, ನಿಮ್ಗೆ ಇದು ವಿಷಯ ಗೊತ್ತಿರ್ತದೆ. ಹೌದೌದು, ನಾವು ಮಾಡಿದೀವಿ ತುಂಬಾ ಕಡೆ, ಅಲ್ಲೆಲ್ಲ ಆಗಿರ್ಲಿಲ್ಲ, ಅದಕ್ಕೆ ಕೇಳಿದ್ವಿ ಅಲ್ವಾ? ಡೈಲಾಗ್ ಹಿಂಗೆ ಇರುತ್ತೆ. ಸೊ ದಯವಿಟ್ಟು ಹೇಳ್ತೀನಿ ಕೇಳಿ, ಈ ಸಲ ದೀಪಾವಳಿಗೆ ನಿಮ್ಮ ಪರಿಸ್ಥಿತಿ ಹೇಗಿದೆ? ಮೇ ಬಿ ರಿಲೇಶನ್ಶಿಪ್ ಅಲ್ಲಿ ತಗೊಳ್ಳೋಣ. ಮನೆಯಲ್ಲಿರುವಂತ ರಿಲೇಶನ್ಶಿಪ್, ನಿಮಗಿರುವಂತ ಸಾಲ, ನಿಮಗಿರುವಂತ ಉದ್ಯೋಗ, ನಿಮಗಿರುವಂತ ಇನ್ಕಮ್ ವಾಟ್ ಎವರ್ ಇಟ್ ಇಸ್, ಹೆಂಗಿಂದ ಇನ್ಕಮ್ ಬರುತ್ತೋ ಇಲ್ವೋ, ನೀವು ಎಲ್ಲೋ ಒಂದ್ ಕಡೆ ನಿಮ್ಮ ಹಣ ಸ್ಟಕ್ ಆಗಿರುವಂತದ್ದು, ಅದು ಇನ್ವೆಸ್ಟ್ಮೆಂಟ್ ರೂಪದಲ್ಲಿ ಸ್ಟಕ್ ಆಗಿರ್ಬೋದು, ಬೇರೆ ವ್ಯಕ್ತಿಗಳು ಕೊಟ್ಟು ಸ್ಟಕ್ ಆಗಿರ್ಬೋದು, ಎಲ್ಲೋ ಒಂದ್ ಕಡೆ ಹೋಗಿದೆ ವಾಪಸ್ ಬರ್ತಾ ಇಲ್ಲ, ಯಾವ್ದೋ ಒಂದ್ ಜಾಗದ ಮೇಲೆ ಹಾಕಿದೀನಿ ಲಿಟಿಗೇಷನ್ ಆಗ್ಬಿಟ್ಟಿದೆ, ವಾಟ್ ಎವರ್ ಇಟ್ ಇಸ್, ಏನೇ ಪ್ರಾಬ್ಲಮ್ ಇರ್ಲಿ, ಜಸ್ಟ್ ಮನಸ್ಸಲ್ಲಿ ಇಟ್ಕೊಳ್ಳಿ. ಓಕೆನಾ? ನೆಕ್ಸ್ಟ್ ಇಯರ್ ದೀಪಾವಳಿಗೆ ಇಷ್ಟೆಲ್ಲ ಪರಿಹಾರ ಕ್ರಿಯೆಗಳನ್ನ ಮಾಡಿದಾಗ ನೆಕ್ಸ್ಟ್ ಇಯರ್ ದೀಪಾವಳಿಗೆ ಸೇಮ್ ತೆಗೆದು ಟಿಕ್ ಮಾಡಿ ನೋಡಿ, ನಿಮ್ಗೆ ಗೊತ್ತಾಗುತ್ತೆ ಯಾವ್ಯಾವ ಒಂದು ಸಮಸ್ಯೆಗಳು ಕ್ಲಿಯರ್ ಆಗಿದೆ ಅನ್ನೋದು ನಿಮ್ಮ ತಲೆಗೆ ಹೋಗುತ್ತೆ ಅವಾಗ. ಹೌದಲ್ವಾ? ಇದು ಕ್ಲಿಯರ್ ಆಯ್ತಲ್ವಾ? ಇದು ಕೂಡ ಕ್ಲಿಯರ್ ಆಗಿದೆ ಅಲ್ವಾ ಅನ್ನೋದು ನಿಮ್ಗೆ ಅರ್ಥ ಆಗುತ್ತೆ. ಸೊ ದಯವಿಟ್ಟು ಆತರ ಪಡಬೇಡಿ. ಯಾವುದೇ ಒಂದು ಆಗ್ಲೇಬೇಕು, ನಾನು ಇದ್ ಮಾಡ್ತಾ ಇದ್ದೀನಿ ಅದಕ್ಕೆ ಆಗಬೇಕು ಅಂತ ಯಾವುದೇ ಪೂಜೆ ಪುರಸ್ಕಾರಗಳನ್ನ ಮಾಡಬೇಡಿ, ಮಾಡಕ್ಕೆ ಹೋಗ್ಬೇಡಿ. ನಾನೇನ್ ಹೇಳ್ತೀನಿ, ಮಾಡಿ ಅಷ್ಟೇ ನಮ್ ಕೆಲಸ. ಬಿಕ್ಕಿದ್ದು ಫಲಾಫಲವನ್ನ ಅಲ್ಲಿ ಬಿಟ್ಬಿಡಿ, ಅದೇ ಇರೋದು ಭಗವದ್ಗೀತೆ. ಫಲಾಫಲ ಅಲ್ಲಿ ಬಿಟ್ಬಿಡಿ. ವಿಜಯಲಕ್ಷ್ಮಿ ಅವರಿಗೆ ವಾಯ್ಸ್ ಕೇಳ್ತಾ ಇಲ್ಲ ಅಂತ ಇದ್ರೆ, ನನ್ ವಾಯ್ಸ್ ಕೇಳ್ತಾ ಇದೆಯಾ ಧನಂಜಯ್ ಸರ್? ನೀವು ಸುಮ್ನೆ ಕೈ ಎತ್ತಿ ಸಾಕು. ಪಾಪ ಅವ್ರು ಧನಂಜಯ ಅಣ್ಣ ಮಾತಾಡ್ತಾನೆ ಇಲ್ಲ, ಕೈ ಎತ್ತಿದ್ರೆ ಸಾಕಣ್ಣ ಆಯ್ತು. ಓಕೆ, ನನ್ ವಾಯ್ಸ್ ಕೇಳ್ತಾ ಇದೆಯಲ್ಲ? ಓಕೆ ಮ್ಯಾಮ್, ನಿಮ್ ಕಡೆ ಏನಾದ್ರು ಒಂದ್ ಸ್ವಲ್ಪ ನೆಟ್ವರ್ಕ್ ಇಶ್ಯೂ ಇರ್ಬೋದು, ತಾವು 2ನೇ ಸಲ ಹಾಕಿದೀರಾ. ಓಕೆ ಸರ್, ಅನಂತ್ ಸರ್, ನಿಮ್ ಪಕ್ಕದಲ್ಲಿ ಯಾವ್ದೋ ಇನ್ನೊಂದು ಬೆರಳು ಬಂದು ನಮ್ಗೆ ನಮಸ್ತೆ ಇದು ಹೇಳ್ತೈತೆ, ಇನ್ನು 2-3 ಬೆರಳುಗಳು ಬರ್ತೈತಲ್ಲ ಸರ್, ಯಪ್ಪ. ಓಕೆ ರೈಟ್. ಅದೇ ರೀತಿ ನಾನು ತುಂಬಾ ಕಡೆ ಒಂದು ಬ್ಯಾನರ್ ಹಾಕಿದ್ದೆ ಅನ್ಸುತ್ತೆ, ಕ್ರಾಸುಲಾ ಅಥವಾ ಜೇಡ್, ಇದರ ಹೆಸರು ಜೇಡ್ ಅಂತೀವಿ ಅಥವಾ ಕ್ರಾಸುಲಾ ಅಂತೀವಿ. ಈ ಗಿಡವನ್ನ ನಾಳೆ ಮಧ್ಯಾಹ್ನ 1 ಗಂಟೆಯಿಂದ 1 ಗಂಟೆ 45 ನಿಮಿಷದ ಒಳಗಾಗಿ ನಿಮ್ಮ ಮನೆಗೆ ತನ್ನಿ.
ಖಂಡಿತವಾಗಲು ನಿಮ್ಮ ಆರ್ಥಿಕ ಪರಿಸ್ಥಿತಿಯಲ್ಲಿ ಬದಲಾವಣೆಗಳು ಬರ್ತವೆ. ಜೇಡ್ ಪ್ಲಾಂಟ್ ಬೇರೆ ಬೇರೆ ರೀತಿ ಬರ್ತದೆ, ತುಂಬಾ ತರದ್ದು ವೆರೈಟಿ ಪ್ಲಾಂಟ್ಸ್ ಬರ್ತವೆ. ಜೇಡ್ ಅಂತ ಹಾಕಿ ಅಥವಾ ಕ್ರಾಸುಲ್ಲಾ ಅಂತ ಹಾಕಿ, ಕ್ರಾಸುಲ್ಲಾ ಅಂತ ಹಾಕಿ ಅಥವಾ ಜೇಡ್ ಅಂತ ಹಾಕಿ. ಇವಾಗ ಕೇಳ್ತೀರಾ, ಲಾಫಿಂಗ್ ಬುದ್ಧ ತೋರಿಸಿದ್ರಿ, ಇದು ಯಾವ್ದೋ ಜೇಡ್ ಗಿಡ ಅಂತ ಇದನ್ನಲ್ಲ, ಇದನ್ನ ಎಲ್ಲಿ ಸಿಗುತ್ತೆ ನೋಡಿ? ನರ್ಸರಿನಲ್ಲಿ ನಾರ್ಮಲ್ ಆಗಿ ಸಿಗುತ್ತೆ, ಬಟ್ ಇದ್ರ ರೇಟ್ ತುಂಬಾ ಜಾಸ್ತಿ ಇರುತ್ತೆ. ನೋಡ್ಕೊಂಡು ತಗೊಂಡ್ಬನ್ನಿ. ಇದು ಒಂದು ಜೇಡ್. ಓಕೆ, ಇದು ಒಂದು ಟೈಪ್ ಜೇಡು. ಇದ್ರಲ್ಲಿ ತುಂಬಾ ತರದ ಜೇಡ್ ಇದೆ. ಇನ್ನು ಚಿಕ್ಕ ಎಲೆಗಳು ಬರುವಂತ ಜೇಡ್ ಇದೆ, ಇನ್ನು ಚಿಕ್ಕದಾಗಿರುತ್ತೆ. ಮ್ಯಾಮ್, ನಾನು ವಿಜಯಲಕ್ಷ್ಮಿ ಮ್ಯಾಮ್, ನಾನು ಆವಾಗಿಂದ ಹೇಳ್ತಾ ಇದ್ದೀನಿ, ನಿಮ್ಗೆ ವಾಯ್ಸ್ ನಿಮ್ ಕಡೆ ನೆಟ್ವರ್ಕ್ ಪ್ರಾಬ್ಲಮ್ ಇದೆ ನೋಡಿ ಅಮ್ಮ ಅಂತ. ಓಕೆ ಓಕೆ, ಇದು ಒಂಥರದ್ದು, ಇದನ್ನ ಎಲೆಗಳನ್ನ ನೋಡ್ಕೊಳ್ಳಿ, ಈ ತರ ಇರುತ್ತೆ. ರೈಟ್, ಇದು ಒಂಥರದ್ದು. ಇದೇ ತರದ್ದು ಇನ್ನೊಂದಿದೆ, ಹೊರಗಡೆ ಇದೆ ಆಕ್ಚುಲಿ. ರೈಟ್, ಸೊ ಅದು ತುಂಬಾ ಚಿಕ್ಕ ಎಲೆ ಇದೆ. ಇದನ್ನ ಬಿಟ್ಟು ಇನ್ನೊಂದ್ ತರದಿದೆ, ಇದ್ರಲ್ಲಿ 3-4 ತರದ ವೆರೈಟಿಗಳು ಬರ್ತವೆ. ಯಾವ್ದನ್ನ ಬೇಕಾದ್ರೂ ನೀವು ತಗೊಂಡ್ಬರ್ಬೋದು, ಬಟ್ ನಾಳೆ ತರಬೇಕು, ನೆನ್ಪಿಟ್ಕೊಳ್ಳಿ. ನಾಳೆ ತಂದು ಅದನ್ನ ನಾಳೆ ಮಧ್ಯಾಹ್ನ 1 ಗಂಟೆಯಿಂದ 1:15 ಒಳಗೆ ತನ್ನಿ. ಇದು ಇಂಡೋರ್ ಪ್ಲಾಂಟ್, ನೆನ್ಪಿಟ್ಕೊಳ್ಳಿ. ಇದು ಪ್ಲಾಂಟ್ ಏನು ಅಂತ ಹೇಳಿದ್ರೆ ಇಂಡೋರ್, ಒಳಗಡೆನೂ ಇಡ್ಬೋದು, ಹೊರಗಡೆನೂ ಇಡ್ಬೋದು. ಮನೆ ಒಳಗಡೆನೂ ಇಡ್ಬೋದು. ನಮ್ಗೆ ಹೊರಗಡೆ ಇಡೋದಕ್ಕೆ ಜಾಗ ಇಲ್ಲ, ಮಕ್ಕಳು ತುಳಿದಾಕ್ತಾರೆ, ಆಟ ಆಡ್ಬಿಟ್ಟು ಬೀಳಿಸ್ಬಿಡ್ತಾರೆ, ಏನ್ ಮಾಡ್ಲಿ ನಾನು ಅಂದ್ರೆ, ನೋಡಿ, ಇದು ಮನೆ ಒಳಗಡೆ ಬೇಕಾದ್ರೂ ನೀವು ಇಡಬಹುದು, ಇದನ್ನ ಬೆಳೆಸಬಹುದು. ಇದ್ರಲ್ಲಿ ವೆರೈಟಿ ಏನು, ಮ್ಯಾಟ್ರ್ ಏನು ಅಂತ ಹೇಳಿದ್ರೆ, ಇದನ್ನ ನೀವು ನಾಳೆ ತಂದ್ಬಿಡ್ತೀರಾ ಅಂತ ತಿಳ್ಕೊಳ್ಳಿ. ಅಲ್ಲಿಗೆ ನೀವು ಹೋದಾಗ ಚೌಕಾಸಿ ಮಾಡಂಗಿಲ್ಲ. ಇದು ತುಂಬಾ ಚಿಕ್ಕದಾಗಿ ಸಿಕ್ಕಿದ್ರು ಪರವಾಗಿಲ್ಲ, ಚೌಕಾಸಿ ಮಾಡಂಗಿಲ್ಲ. ಅಮೆಝಾನ್ ಅಲ್ಲೆಲ್ಲ ಇದು ಸಿಗುತ್ತೆ, ಇಲ್ಲ ಅಂತಲ್ಲ, ಬಟ್ ನಾಳೆನೆ ನಿಮ್ಗೆ ಇದು ಸಿಗಲ್ಲ, ನೆನ್ಪಿಟ್ಕೊಳ್ಳಿ. ನಾಳೆನೆ ಇದು ಬಂದ್ಬಿಡುತ್ತಾ ಗುರು ಅಂದ್ರೆ ನಾಳೆ ಸಿಗಲ್ಲ. ಸೊ ನೀವು ಹತ್ರದಲ್ಲಿರುವಂತ ನರ್ಸರಿಗೆ ಹೋಗಿ. ನರ್ಸರಿ ಅಂದ್ರೆ ಈ ಮಕ್ಕಳು ಓದ್ತಾರಲ್ಲ, ಅದಲ್ಲ, ಪ್ಲಾಂಟ್ಸ್ ಮಾರುವಂತದ್ದು, ಈ ತರದ ಗಿಡಗಳನ್ನ ಮಾರುವಂತದ್ ಕಡೆಗೆ ಹೋಗಿ ಅಲ್ಲಿಗೆ ಹೋಗಿ ಕೇಳಿ ಅವ್ರಿಗೆ, ಜೇಡ್ ಅಂತ ಕೇಳಿ, ಜೇಡ್ ಅಥವಾ ಕ್ರಾಸುಲ್ಲಾ, ಎರಡರಲ್ಲಿ ಒಂದು. ಓಕೆ ರೈಟ್, ಇದನ್ನ ನೀವು ತಗೊಂಡ್ಬನ್ನಿ. ಯಾರಿಗೆ ಸಮಸ್ಯೆ ಇದೆ, ಇದನ್ನ ಯಾರು ತರ್ಬೋದು? ಯಾರೋ ಪ್ರಶ್ನೆ ಹಾಕಿದ್ದಾರೆ, ಯಾರ ಕೈಲಾರು ತರಿಸ್ಬೋದಾ ಅಂತ. ಖಂಡಿತ ಇಲ್ಲ. ನನಗೆ ಸಮಸ್ಯೆ ಇದೆ, ನನ್ನ ಜೀವನದಲ್ಲಿ ಬದಲಾವಣೆ ಬೇಕಿದೆ. ಓಕೆ, ನನಗೆ ಜ್ವರ ಬಂದಿದೆ, ಯಾರು ಹೋಗ್ಬೇಕು ಹಾಸ್ಪಿಟ್ಲಿಗೆ? ನಾನು ಬದಲಾಗಿ ಯಾರಾದ್ರೂ ಹೋಗ್ತೀರಾ ಪ್ಲೀಸ್? ಇಂಜೆಕ್ಷನ್ ಹಾಕ್ಸ್ಕೊಂಡ್ ಬರ್ತೀರಾ? ನೈಟ್ ನಾನು ಮಾತ್ರೆ ತಗೊಂಡ್ಬಂದ್ ಕೊಡ್ತೀನಿ, ತಿಂತೀರಾ ಯಾರಾದ್ರೂ? ಇಲ್ಲಲ್ಲ. ಇದು ತುಂಬಾ ಮನೆಗಳಲ್ಲಿ ನಡೆಯುವಂತ ಸಮಸ್ಯೆ. ಏನು ಅಂತ ಹೇಳಿದ್ರೆ, ಅವ್ರು ಮಾಡಲ್ಲ ಸರ್, ನನ್ನ ಹತ್ರ ಬರ್ತಾರೆ, ಪರಿಹಾರ ಕ್ರಿಯೆ ಇತ್ಯಾದಿಗಳನ್ನ ಕೇಳ್ತಾರೆ, ನಂದೇ ಅನುಭವ ಕೇಳಿ. ರೈಟ್, ಪರಿಹಾರ ಇತ್ಯಾದಿಗಳನ್ನ ಕೇಳ್ತಾರೆ. ನಾನು ಪರಿಹಾರ ಇದು ಅವ್ರು ಮಾಡಲ್ವಲ್ಲ ಗುರುಗಳೇ, ಬೇರೆ ಏನಾದ್ರು ಇಲ್ವಾ? ಇದನ್ ಮಾಡಿ ಅಮ್ಮ. ಅಯ್ಯೋ, ಇದನ್ನೂ ಕೂಡ ಮಾಡಲ್ಲ ಅವಳಿಗೆ ಇಷ್ಟನೇ ಆಗಲ್ಲ ದೇವ್ರು ಅಂದ್ರೇನೆ. ಬೇರೆ ಏನಾದ್ರು ಪರಿಹಾರಗಳಿಲ್ವಾ? ನಾವು ಮಾಡಿದ್ರೆ ನಡೆಯಲ್ವಾ ಅಂತಾರೆ. ನಾನು ಅವಾಗ ಹೇಳೋದು, ನೀವು ಮಾಡಿದ್ರೆ ನಿಮ್ಗಾಗುತ್ತೆ ಅಲ್ವಾ? ವಿವಾಹ ಪರಿಹಾರ ಮಗಳು ಮಾಡಿದ್ರೆ ಮಗಳಿಗಾಗತ್ತೆ, ನೀವ್ ಮಾಡಿದ್ರೆ ಸಿಂಪಲ್ ಅಲ್ವಾ? ಸೊ ದಯವಿಟ್ಟು ಯಾರಿಗೆ ಸಮಸ್ಯೆ ಇದೆಯೋ ಅವರು ಫುಲ್ ಒಂದು ಹೋಪಲ್ ಹೋಗಿ, ಯಾವತ್ತು ಒಂದು ಮನ್ಸಲ್ಲಿ ಒಂದು ನೆಗೆಟಿವ್ ಇಟ್ಕೊಂಡು ಏನೋ ಒಂದು ಮನ್ಸಲ್ಲಿ ಅನ್ಕೊಂಡು ಹೋಗ್ಬೇಡಿ. ಇದ್ರ ಜೊತೆ ಬೇರೆ ಪ್ಲಾಂಟ್ ತರಂಗಿಲ್ಲ. ಸಖತ್ತಾಗಿದೆ ಮನೆ ಹತ್ರ, ಇದನ್ನ ತಗೊಂಡು ಹೋಗೋಣ, ಹಾಕೋಣ, ಹಿಂಗೆಲ್ಲ ಮಾಡಂಗಿಲ್ಲ. ಇವ್ರನ್ನ ಮಾತ್ರ ತಗೊಂಡ್ಬನ್ನಿ. ಜೇಡಿ 1 ತರ್ತೀರಾ, 2 ತರ್ತೀರಾ, 3 ತರ್ತೀರಾ, ಅದ್ ನಿಮ್ ಇಷ್ಟ. ನಾನು ಇಲ್ಲಿ ಏನು ಲೆಕ್ಕ ಹೇಳ್ತಾ ಇಲ್ಲ, ಬಟ್ ಜೇಡ್ ಇರ್ಬೇಕು ಅಥವಾ ಕ್ರಾಸುಲ್ಲಾ ಇರ್ಬೇಕು. ನೋಡಿ, ಹೋಗಿ ತರುವಾಗ ಒಂದು ಮಾತು ಮಾತ್ರ ಮನ್ಸಲ್ಲಿ ಇಟ್ಕೊಳ್ಳಿ, ಇದು ಬಂದ ನಂತರ ನನ್ನ ಜೀವನದಲ್ಲಿ ಬದಲಾವಣೆ ಬರುತ್ತೆ. ಎಸ್, ನಾನು ತುಂಬಾ ನಲುಗು ಹೋಗಿದ್ದೀನಿ ಆ ಹಣಕಾಸಿನ ವಿಚಾರದ. ಯಾಕಂದ್ರೆ ನಾವು ದುಡ್ಡು ಕಾಸು ಇಲ್ದಿದ್ದಾಗ ತುಂಬಾ ಕಡೆ ಚೀತು ಅನ್ಸ್ಕೊಂಡ್ಬಿಟ್ಟಿರ್ತೀವಿ. ಇವತ್ತು ಹಣಕ್ಕಿರುವಂತ ಮರ್ಯಾದೆ ನಮಗಿರಲ್ಲ. ನೀವ್ ಯಾರನ್ನ ಬೇಕಾದ್ರೂ ತಗೊಳ್ಳಿ, ಈ ಮಾತು ನಿಜ ಇರ್ತದೆ. ಅವರು ಯಾವುದೇ ವ್ಯಕ್ತಿಗಳಾಗಿದ್ರು ಕೂಡ ಸತ್ಯ. ಹಣಕ್ಕೆ ಇರುವಂತ ಮರ್ಯಾದೆ ನಿಮ್ಗಿರಲ್ಲ. ಇವಾಗ ನೋಡಿ, ಯಾವ್ದಾದ್ರು ಒಂದು ದೊಡ್ಡ ಒಂದು ಸಮಾರಂಭಕ್ಕೆ ನೀವು ಹೋಗ್ತೀರಾ, ಕಾರಲ್ಲಿ ನೀವು ಆಡಿನಲ್ಲೋ ಅಥವಾ BMW ನೀವು ಇಳಿತೀರಾ. ಇಳಿದಾಗ ಅಲ್ಲಿರುವಂತ ಸಮಾರಂಭದಲ್ಲಿ ಇರುವಂತ ವ್ಯಕ್ತಿಗಳು ಯಾರು ನಿಮ್ಮನ್ನು ಕೇಳಲ್ಲ, ಯಾರ್ ಕಡೆಯವ್ರು ನೀವು ಅಂತ. ಕೇಳ್ತಾರ? ಖಂಡಿತ ಕೇಳಲ್ಲ. ನಿಮ್ಮನ್ನ ಕ್ಲೀನ್ ಆಗಿ ಕರ್ಕೊಂಡು ಹೋಗಿ ಮುಂದ್ಗಡೆ ಸೀಟಲ್ಲಿ ಕೂರಿಸಿ, ಬೇಕಾದ್ರೆ ನಿಮ್ಗೆ ಊಟ ತಟ್ಟೆನಲ್ಲಿ ಹಾಕೊಂಡ್ಬಂದು ಅಲ್ಲಿ ಕೊಟ್ರು. ನೀವ್ ಯಾವ ಧರ್ಮದವರು, ಯಾವ ಜಾತಿಯವರು ಅಂತ ಯಾರಾದ್ರೂ ಕೇಳ್ತಾರ ಅವಾಗ? ಖಂಡಿತ ಕೇಳಲ್ಲ ಸರ್. ಇದೇ ರಿಯಾಲಿಟಿನ ಒಪ್ಕೊಳ್ಳಿ. ಹಣ ಇರ್ಬೇಕಿಲ್ಲಿ. ಓಕೆ, ಸೊ ಅದಕ್ಕೆ ಧನಲಕ್ಷ್ಮಿಗೆ, ಯಾಕೆ ಲಕ್ಷ್ಮಿಗೆ ಬಹಳಷ್ಟು ಒಂದು ಇದಿದೆ ಅಂತ ಹೇಳಿದ್ರೆ ಇದಿರುತ್ತೆ. ನೋಡಿ, ಇದನ್ನ ಫಸ್ಟ್ ತಗೊಂಬನ್ನಿ, ದಿಕ್ಕಲ್ಲಿ ಇಡೋದನ್ನ ಆಮೇಲೆ ನೋಡೋಣ. ಓಕೆ, ಫಸ್ಟ್ ತಗೊಂಬನ್ನಿ. ಇವಾಗ ತಿಳ್ಕೊಳ್ಳಿ, ನಾನು ಒಂದು ದಿಕ್ಕು ಹೇಳ್ದೆ. ನಿಮ್ ಮನೆಯಲ್ಲಿ ಕೆಲವ್ರ ಮನೆಯಲ್ಲಿ ಆ ದಿಕ್ಕು ಫ್ರೀ ಇಲ್ಲ ಅಂದ್ರೆ ಬೇಜಾರಾಗುತ್ತಲ್ವಾ? ನಮ್ಮ ಮನೆ ತಗೊಂಬಂದ್ ಇಡಕ್ಕಾಗಲ್ಲ, ಅಯ್ಯೋ ಇಲ್ಲಿ ಇಡಬಾರ್ದಂತೆ, ಇಟ್ಟಿದ್ರೆ ಪ್ರಾಬ್ಲಮ್ ಆಗ್ತೈತೆ, ಸೊ ನಾವು ತಗೊಂಬಂದಿಲ್ಲ ಅನ್ನುವಂಥದ್ದೆಲ್ಲ ಬೇಡ. ಎಲ್ಲಿ ಬೇಕಾದ್ರೂ ತಗೊಂಬಂದಿಡಿ, ಇದು ಇಡೋದಕ್ಕೆ ದಿಕ್ಕಿದೆ, ಇಲ್ಲ ಅಂತಲ್ಲ, ಬಟ್ ಇವಾಗ ಸದ್ಯಕ್ಕೆ ಎಲ್ಲಿ ಬೇಕಾದ್ರೂ ಇಡಿ. ಬಟ್ ಇದನ್ನ ತಗೊಂಬರೋದ್ಕಿಂತ ಮುಂಚೆ ನಾನು ಹೇಳಿದ್ದೀನಿ ಕೇಳಿ. ಹೋಗುವಾಗ ನೆನ್ಪಿಟ್ಕೊಳ್ಳಿ, ನಾನು ಇದನ್ನ ತಂದ ನಂತರ ನನ್ನ ಜೀವನದ ಈ ಆರ್ಥಿಕ ಸಮಸ್ಯೆ ಕ್ಲಿಯರ್ ಆಗುತ್ತೆ ಅಂತ ನೀವೇ ಮೆಸೇಜ್ ಹಾಕೋಬೇಕು. ಇದು ಬಂದ ನಂತರ ನನ್ನ ಜೀವನದಲ್ಲಿ ಬದಲಾವಣೆ ಬರುತ್ತೆ, ಪರಿವರ್ತನೆ ಬರುತ್ತೆ ಅಂತ ನೀವು ಅನ್ಕೊಂಡ್ ಹೋದ್ರೇನೆ ಈ ಕೆಲಸ ಮಾಡೋದು. ಓಕೆನಾ? ಇದನ್ನ ತಗೊಂಡ್ಬಂದು ಆದ ನಂತರ ಆದಷ್ಟು ನೀವು ಪೋಷಿಸುವಂತ ಕಾರ್ಯ ಮಾಡಿ. ಏನ್ ಪೋಷಿಸ ಅಂದ್ರೆ ನೀರ್ ಹಾಕೋದಷ್ಟೇ. ಓಕೆ, ಇದ್ರ ಜೊತೆ ಮಾತಾಡಿ, ಇದನ್ನ ಪೋಷಿಸಿ. ಇದು ಯಾವ ರೀತಿ ಬೆಳೀತಾ ಹೋಗುತ್ತೋ, ಬೆಳಿಬೇಕು. ಇದು ನೆನ್ಪಿಟ್ಕೊಳ್ಳಿ. ತಂದ್ರ ಮೇಲೆ ಇದು ಒಣಗ್ತಂದ್ರೆ ಕತೆ ಬೇರೆ. ಸೊ ಇದು ಬೆಳಿಬೇಕು. ಚೆನ್ನಾಗಿ ಬೆಳೆದಷ್ಟು ನಿಮ್ಮ ಜೀವನದಲ್ಲಿ ಸಮಸ್ಯೆಗಳು ಏನಾಗ್ತಾ ಇದೆ ಅಂತ ನೀವೇ ಚೆಕ್ ಮಾಡಿ, ಪರ್ಸನಲ್ ಆಗಿ ಚೆಕ್ ಮಾಡಿ. ಯಾರನ್ನ ನಂಬೇಡಿ, ಇವಾಗ ಕಮೆಂಟ್ಸ್ ಮಾಡ್ಬೇಡಿ, ಏನು ಮಾಡ್ಬೇಡಿ. ನಾನು ಹೇಳ್ತೀನಲ್ವಾ, ಇದೆಲ್ಲ ಸತ್ಯನಾ ಸುಳ್ಳ ಆಮೇಲೆ ನೋಡೋಣ.
ಫಸ್ಟ್ ನೀವು ತಗೊಂಡ್ ಬಂದು ಇಟ್ಟು ನೀವೇ ಪೋಸ್ಟ್ ಶುರು ಮಾಡಿ. ನಿಮ್ಮ ಸಮಸ್ಯೆಗಳು ಇದು ಬೆಳೀತಾ ಇದ್ದಷ್ಟು ನಿಮ್ ಸಮಸ್ಯೆಗಳು ಕಡಿಮೆ ಆಗ್ತಾ ಇದೆಯಾ ಜಾಸ್ತಿ ಆಗ್ತಾ ಇದೆಯಾ ನೀವೇ ನೋಡಿ. ಕಡಿಮೆ ಆಗ್ತಾ ಇರ್ತದೆ. ಪಾಸಿಟಿವಿಟಿ ಜಾಸ್ತಿ ಆಗ್ತಾ ಇರ್ತವೆ. ಅದೃಷ್ಟ ಕುಲಾಯಿಸೋಕ್ ಸ್ಟಾರ್ಟ್ ಆಗುತ್ತೆ. ಪರವಾಗಿಲ್ಲಪ್ಪ ಒಳ್ಳೆ ಅದೃಷ್ಟ ಅಂತ ನಿನಗ್ ಬಂದ್ಬಿಟ್ಟೈತೆ ಈ ಸಲ ಅಂತಾರೆ. ತುಂಬಾ ಟ್ರೈ ಮಾಡಿ ಆಗದಿರುವಂತ ಕೆಲಸಗಳು ಬಹಳಷ್ಟು ಹೂ ಎತ್ತದಂಗ ಆಗುತ್ತೆ ಅಂತಾರೆ. ಕೆಲಸ ಕೇಳಿದಿರಾ? ತುಂಬಾ ಕಷ್ಟಪಟ್ಟ ಆಗ್ತಾ ಇದ್ರೆ ಆಗಲ್ಲ. ಇಲ್ಲಿ ಸುಮ್ನೆ ಹೂ ಎತ್ತದಂಗ ಟಕ್ 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 ಅಂತ ಕೆಲಸ ಆಗುತ್ತೆ. ಓಕೆನಾ? ಸೊ ಇದು ಕ್ರಾಸುಲಾ ಪ್ಯಾಂಟ್ ಅಂತಾರೆ, ಅಥವಾ ಇದನ್ನ ಬಂದ್ಬಿಟ್ಟು ಜೇಡ್ ಅಂತೀವಿ ನಾವು. ಇದನ್ನ ಕೂಡ ತಾವುಗಳು ತಂದು ಮಾಡಿ ನೋಡ್ಬೋದು. ರೈಟ್. ಇನ್ನೊಂದು ಮುಖ್ಯ ವಿಷಯ, ಯಾವುದೇ ಒಂದು ಪೂಜೆ ಮಾಡಿ ಏನೇ ಮಾಡಿ, ಅದರಲ್ಲೂ ಮಹಾಲಕ್ಷ್ಮಿ ಪೂಜೆಯನ್ನ ಮಾಡೋರಿಗೆ ಒಂದು ವಿಷಯ, ದಯವಿಟ್ಟು ಪೂಜೆ ಗೀಜೆ ನಿಮ್ಮ ವೃತ್ತ ಎಲ್ಲ ಸಂಪನ್ನ ಆದ ನಂತರ ಸೋಮವಾರದ ದಿವಸ ದಾನ ಮಾಡಿ. ಯಾರಿಗಾದ್ರೂ ಏನಾದ್ರೂ ನಿಮ್ ಕೈಲಿಂದ ಏನಾಗುತ್ತೋ ಕನಿಷ್ಠ ಪಕ್ಷ ಅದನ್ನ ದಾನ ಮಾಡಿ. ಆದಷ್ಟು ನಿಮ್ಮ ದಾನಗಳು ಗೋಪ್ಯವಾಗಿರ್ಲಿ. ಈ ರಸೀದಿ ಕೇಳುವಂತದ್ದು, ದುಡ್ಡು ಕೊಟ್ಬಿಟ್ಟು ಅಲ್ಲಿ ಕಲ್ಲಲ್ಲಿ ಬರೆಯುವಂತದ್ದು, ನಾವ್ ಇಷ್ಟು ಕೊಟ್ಟಿದೀವಿ ಅಂತ, ಇದನ್ನೆಲ್ಲ ಮಾಡಕ್ ಹೋಗ್ಬೇಡಿ. ಈ ತರ ಜಾಗಗಳಲ್ಲಿ ಏನು ಮಾಡಬೇಡಿ. ಆದಷ್ಟು ನಿಮ್ಮ ದಾನ ಗೋಪ್ಯವಾಗಿರ್ಲಿ. ನಿಮಗೆ ಇಲ್ಲಿ ಖುಷಿ ಕೊಡ್ಲಿ. ನಿಮಗ್ ಅದು ಕೊಟ್ಟಾಗ ನಿಮಗ್ ಖುಷಿ ಅನ್ಸ್ಬೇಕು. ಯಾರಿಗ ಅನ್ಸುತ್ತೋ ಬಿಡುತ್ತೋ, ಒಳ್ಳೇದಾಯ್ತೋ ಕೆಟ್ಟದಾಯ್ತೋ, 10 ರೂಪಾಯಿ ಕೊಟ್ರೋ 100 ರೂಪಾಯಿ ಆಯ್ತೋ, ನಮ್ಗೆ ಅವೆಲ್ಲ ಅವಶ್ಯಕತೆ ಇಲ್ಲ. ಸೊ ದಯವಿಟ್ಟು ತಿಳ್ಕೊಳ್ಳಿ, ನಿಮಗೆ ಅದು ಖುಷಿ ಕೊಡ್ಬೇಕು. ನಿಮಗೆ ಅದು ಖುಷಿ ಕೊಡುವಂತ ಯಾವುದೇ ದಾನ ಯಾವುದೇ ವ್ಯಕ್ತಿಗಳಿಗೂ ಕೂಡ ತಾವುಗಳು ನೀಡಬಹುದು. ದಯವಿಟ್ಟು ದಾನ ಇತ್ಯಾದಿಗಳನ್ನ ದಯವಿಟ್ಟು ಮಾಡಿ. ಇಲ್ಲ ಅಂದ್ರೆ ಮಾಡಿಲ್ಲ ಅಂದ್ರೆ ದಯವಿಟ್ಟು ಇದಕ್ಕೆ ಯಾವುದೇ ರೀತಿಯ ಫಲ ಇಲ್ಲ. ರೈಟ್. ಓಕೆ. ಇನ್ನೊಂದು ಮನೋಕಾಮನೆ ಈಡೇರೋದಕ್ಕೆ ಒಂದು ಪರಿಹಾರ ಹೇಳ್ತೀನಿ. ತುಂಬಾ ಜನ ತುಳಸಿನ ಸೈಡ್ಗೆ ಇಟ್ಬಿಟ್ಟಿದೀರಾ. ತುಳಸಿನ ಎತ್ಕೊಳ್ಳಿ ನಾಳೆಯಿಂದ. ಒಳ್ಳೆ ಪ್ರಯೋಗ ಒಂದು ಹೇಳ್ತೀನಿ ನಾನು. ರೈಟ್. ತುಳಸಿಗೆ ಪೂಜೆಯನ್ನ ಮಾಡಿ ನಾಳೆಯಿಂದ. 3 ದಿನ ಮಾಡ್ತೀರಾ 3 ದಿನ ಮಾಡಿ, 5 ದಿನ ಮಾಡ್ತೀರಾ 5 ದಿನ ಮಾಡಿ. ದೀಪ ಬೆಳಗ್ತೀರಾ, ತುಳಸಿಗೆ ದೀಪ ಬೆಳಗಿ, ತುಳಸಿಗೆ ಪೂಜೆಯನ್ನ ಮಾಡಿ. ಓಕೆ. ರೈಟ್. ಸೊ ತುಳಸಿಗೆ ಇದನ್ನ ಪೂಜೆಯನ್ನ ನೀವು ಮಾಡಿದಾಗ ಕಬ್ಬಿನ ಹಾಲು ಕೇಳಿರ್ತೀರಾ? ಕಬ್ಬಿನ ಹಾಲು, ಕಬ್ಬಿನ ಹಾಲನ್ನ ನೈವೇದ್ಯವಾಗಿ ಮಾಡಿ. ಇಲ್ಲ ಅಷ್ಟೊಂದು ನಮ್ಗೆ ಎಲ್ಲ ಸಿಗಲ್ಲ, ನಾವ್ ಏನ್ ಮಾಡೋದು ಅಂತ ಹೇಳಿದ್ರೆ, ಸ್ವಲ್ಪ ಕಬ್ಬಿನ ಹಾಲು ತಗೊಂಡ್ಬನ್ನಿ. ಅದಕ್ಕೆ ನೀರನ್ನ ಬೆರೆಸಿ, ಆ ನೀರು ಮತ್ತೆ ಕಬ್ಬಿನ ಹಾಲು ಎರಡು ಮಿಶ್ರಿತ ಆಗಿರುವಂತದನ್ನ ತುಳಸಿಗೆ ಅರ್ಪಿಸೋದಕ್ಕೆ ಸ್ಟಾರ್ಟ್ ಮಾಡಿ. ಬಟ್ ಪ್ರತಿ ಸಲ ನೀವು ಇದನ್ನ ಅರ್ಪಿಸುವಾಗ, ಈ 3 ದಿನನೂ ನೀವು ಅರ್ಪಿಸುವಾಗ, ತುಳಸಿಗೆ ಒಂದೇ ಒಂದು ಯಾವ್ದಾದ್ರು ಒಂದು ಕೋರಿಕೆಯನ್ನ, ಒಂದು ಪ್ರಾರ್ಥನೆಯನ್ನ, ಒಂದು ಯಾವ್ದಾದ್ರು ಒಂದು ಜೀವನದಲ್ಲಿ ಏನೋ ಒಂದು ಕೆಲಸ ನಿಂತು ಹೋಗ್ಬಿಟ್ಟೈತೆ, ಏನೋ ಒಂದು ನಡಿಬೇಕಾಗಿದೆ, ಮಕ್ಳಿಗಾಗ್ಬೇಕು, ನಮ್ಗಾಗ್ಬೇಕು, ಏನೋ ಒಂದು ಒಳ್ಳೇದಾಗ್ಬೇಕು ಅಂದ್ರೆ ಅದನ್ನ ದಯವಿಟ್ಟು ಬೇಡ್ಕೊಳ್ಳಿ. ಅದನ್ನ ಬೇಡ್ಕೊಳ್ಳಿ. ಓಕೆನಾ? ಸೊ ಅದನ್ನ ನೀವು ಬೇಡ್ಕೊಂಡಾಗ ಮಾತ್ರನೇ ಈ ಪರಿಪೂರ್ಣವಾಗಿ ನಿಮ್ಗೆ ಅದು ಅನುಗ್ರಹ ಆಗುತ್ತೆ. ಖಂಡಿತವಾಗ್ಲೂ ಅದು ಕೆಲಸ ಮಾಡುತ್ತೆ. ಇಲ್ಲ ಗುರು ನಮ್ಗೆ ಕಬ್ಬಿನ ಹಾಲೆಲ್ಲ ಉಡ್ಕೊಂಡು ಹೋಗಕ್ಕಾಗಲ್ಲ, ನಮ್ಗೆ ಬೇರೆ ಏನಾದ್ರೂ ಮ್ಯಾಟ್ರಿ ಹೇಳಿ, ತುಳಸಿನಲ್ಲೇ ಮಾಡ್ತೀವಿ ಅಂದ್ರೆ ತುಳಸಿಯನ್ನ ಪೂಜೆ ಮಾಡಿ. ಈ 3 ದಿನಗಳು ವಿಶೇಷವಾಗಿ ಪೂಜೆ ಮಾಡಿ. 5 ದಿನ ಮಾಡ್ತೀವಿ ಅಂದ್ರೆ 5 ದಿನ ಪೂಜೆ ಮಾಡಿ, ನೋ ಪ್ರಾಬ್ಲಮ್. ಬಟ್ 3 ದಿನ ಮಾಡಿ ನೋಡಿ. 108 ಹೂಗಳನ್ನ ರೆಡಿ ಮಾಡ್ಕೋಬೇಕು. ಹೂಗಳು ಹಳದಿ ಕಲರ್ ಅಲ್ಲೇ ಇರ್ಬೇಕು. ರೈಟ್. ಇಲ್ಲಿ ಹಳದಿ ಕಲ್ಲರು ಹೂವುಗಳನ್ನ ನೀವು ತುಳಸಿಗೆ ಅರ್ಪಿಸ್ಬೇಕು. ಯಾವ್ದಾದ್ರು ಒಂದು ಕೋರಿಕೆಗಳನ್ನ ಹೇಳ್ಕೊತಾ. ತುಂಬಾ ಜನರಿಗೆ ತುಳಸಿಯ ಮಂತ್ರ ಗೊತ್ತು, ಅಷ್ಟೋತ್ತರ ಗೊತ್ತು, ಇತ್ಯಾದಿ ಗೊತ್ತು. ನಾನ್ ಸಿಂಪಲ್ ಆಗಿ ಒಂದು ಹೇಳ್ತೀನಿ ಕೇಳಿ. ನಿಮ್ಮ ಮನೋಕಾಮನೆ ಏನಿದೆ, ನನಗೆ ಈ ಕೆಲಸ ಆಗ್ಬೇಕು, ರೈಟ್, ಅದನ್ನ ಹೇಳ್ತಾನೆ ಒಂದೊಂದೇ ಹೂ ಅರ್ಪಿಸಿ ಅಲ್ಲ. ಸೊ ಮೂರು ದಿನಾನು ಕೂಡ ನೀವು ಈ ಹೂಗಳನ್ನ ಅರ್ಪಿಸಿ. ಓಕೆ. ರೈಟ್. ಓಕೆ. ಇದನ್ನ ನೀವು ಅರ್ಪಿಸಿ ಆದ ನಂತರ ತಿಳ್ಕೊಳ್ಳಿ 3 ದಿನ ಆಯ್ತು. ಆಮೇಲೆ ಏನ್ ಮಾಡೋದು? ಇಷ್ಟು ಹೂಗಳನ್ನ ತೆಗೆದು ಯಾವ್ದಾದ್ರು ಹರಿಯೋ ನೀರಿರುವಂತ ಸ್ಥಳದಲ್ಲಿ ಹಾಕಿ, ಅಥವಾ ನಿಮ್ಮ ಸರೌಂಡಿಂಗ್ ಅಲ್ಲಿ ಯಾವ್ದಾದ್ರು ದೇವಸ್ಥಾನ, ಅರಳಿ ವೃಕ್ಷ ಏನಾದ್ರು ಇತ್ತು ಅಂದ್ರೆ, ಅರಳಿ ಮರ ಇತ್ತು, ಪೂಜಾರ್ಹವಾಗಿರುವಂತ ಅರಳಿ ಮರ, ಇಲ್ಲಿ ಮೆನ್ಷನ್ ಪೂಜಾರ್ಹವಾಗಿರುವಂತ ಅರಳಿ ಮರ ಇತ್ತು ಅಂದ್ರೆ ಅದರ ಬುಡದಲ್ಲಿ ಈ ಹೂಗಳನ್ನ ನೀವುಗಳು ಹಾಕಿ. ಖಂಡಿತವಾಗ್ಲೂ ನೀವು ಯಾವ ಮನೋಕಾಮನೆ ಅಥವಾ ಮನೋ ಕೋರಿಕೆಗಳನ್ನ ಇಟ್ಕೊಂಡು ನೀವು ಇದನ್ನ ಮಾಡಿದ್ರು, ಈ ಪ್ರಯೋಗವನ್ನ, ಖಂಡಿತವಾಗ್ಲೂ ಈ ಪ್ರಯೋಗ ಯಶಸ್ವಿಯಾಗಿ ಆಗತ್ತೆ ನಿಮ್ಗೆ. ಖಂಡಿತವಾಗ್ಲೂ ಇದೆಲ್ಲವೂ ಒಳ್ಳೇದಾಗತ್ತೆ ನಿಮ್ಗೆ. ಸೊ ನೆನ್ಪಿಟ್ಕೊಳ್ಳಿ, ಇವೆಲ್ಲವೂ ಪರಿಹಾರ ಕ್ರಿಯೆ. ಆದಷ್ಟು ಗೋಪ್ಯವಾಗಿ ಮಾಡ್ಬೇಕಾಗಿರೋದನ್ನ ನೆನ್ಪಿಟ್ಕೊಳ್ಳಿ. ಎರಡನೇದು ಮುಖ್ಯ ವಿಷಯ ಏನಂದ್ರೆ, ಕೊನೆಯಲ್ಲಿ ನೀವು ಕೊಡುವಂತ ದಾನ. ಇನ್ ಕೇಸ್ ನಿಮ್ಮ ದಾನ ಸರಿ ಇಲ್ಲದ ಪಕ್ಷದಲ್ಲಿ ನಿಮ್ಮ ಮಕ್ಕಳಿಗೆ ಸಮಸ್ಯೆ ಆಗುತ್ತೆ. ಇದು ತುಂಬಾ ಜನರು ಹೇಳಲ್ಲ. ಇವೆಲ್ಲದನ್ನ ತಗೊಂಡು ಹೋಗ್ಬಿಟ್ಟು ಮೂಲೆ ಮಾಡಿ ಇಟ್ಟಿರ್ತಾರೆ. ನನ್ನ ಮಕ್ಕಳು ಚೆನ್ನಾಗಿಲ್ಲ, ನನ್ನ ಮಕ್ಕಳಿಗೆ ಸಮಸ್ಯೆ ಇದೆ, ನನ್ನ ಮಕ್ಕಳು ಓದ್ತಾ ಇಲ್ಲ, ನನ್ನ ಮಕ್ಕಳಿಗೆ ಒಳ್ಳೆ ಗುಣ ಇಲ್ಲ, ನನ್ನ ಮಕ್ಕಳು ಕೆಟ್ಟ ಇದನ್ನ ಮಾಡ್ಕೊಂಡು ಹೋಗಿದ್ದಾರೆ. ಓಕೆ. ರೈಟ್. ಕೆಟ್ಟ ಸಹವಾಸದಲ್ಲಿ ಬಿದ್ದಿದ್ದಾರೆ ನನ್ನ ಮಕ್ಕಳು ಜೀವನ ಸರಿ ಇಲ್ಲ, ನನ್ನ ಮಕ್ಕಳಿಗೆ ಉದ್ಯೋಗ ಸಿಗ್ಲಿಲ್ಲ, ನನ್ನ ಮಕ್ಕಳು ಸೆಟ್ಲ್ ಆಗಿಲ್ಲ ಅಂತ ಯಾರ್ಯಾರು ಬಾಯ್ ಬಡ್ಕೋತಾ ಇರ್ತಾರೋ, ನೀವು ಅವ್ರನ್ನೆಲ್ಲ ಚೆಕ್ ಮಾಡಿ ನೋಡಿ. ಅವ್ರು ಕೊಡ್ತಾ ಇರುವಂತ ದಾನ ಅಥವಾ ಕೊಡದೇ ಇರುವಂತ ದಾನ. ಕೆಲವ್ರು ಹೇಳ್ತಾರೆ ನಾನು ದಾನನೇ ಮಾಡ್ತಾ ಇಲ್ಲ, ಎಸ್, ಅಲ್ಲೇ ಸಮಸ್ಯೆ. ಕೆಲವ್ರು ಹೇಳ್ತಾರೆ ನಾನು ಅತಿ ಹೆಚ್ಚು ದಾನ ಮಾಡ್ತೀನಿ, ಹೌದು, ಅಲ್ಲೇ ಸಮಸ್ಯೆ. ಸೊ ನೀವು ಮಾಡ್ತಾ ಇರುವಂತ ದಾನದಲ್ಲೇ ಸಮಸ್ಯೆ ಇರುವಂತದನ್ನ ಮನಸ್ಸಲ್ಲಿ ಇಟ್ಕೊಳ್ಳಿ. ಮಕ್ಕಳಿಗೆ ಪ್ರಾಬ್ಲಮ್ ಆಗ್ತಾ ಇದೆಯಾ, ನೀವು ಮಾಡ್ತಾ ಇರುವಂತ ದಾನ ನಿಮಗೆ ಪ್ರಾಬ್ಲಮ್ ಮಾಡ್ತಾ ಇದೆ ಅಂತ ಅರ್ಥ. ಸೊ ದಾನವಿಲ್ಲದೆ ಪೂಜೆಯಲ್ಲಿ ಇದರಲ್ಲಿ ಯಾವುದೇ ರೀತಿಯ ಫಲ ಇತ್ಯಾದಿಗಳು ಕೊಡಲ್ಲ. ಆದಷ್ಟು ಇದನ್ನ ಮಾಡಿ. ತಾಯಿಗೆ ಏನಾದ್ರು ನೈವೇದ್ಯ ಇತ್ಯಾದಿಗಳನ್ನ ಮಾಡ್ಬೋದು. ಅಂದ್ರೆ ತುಪ್ಪ ಬಹಳ ಇಷ್ಟ. ಓಕೆ. ನಾ ಮೊದ್ಲೇ ಹೇಳಿದೀನಿ, ತುಪ್ಪದ ದೀಪವನ್ನ ಇತ್ಯಾದಿಗಳನ್ನ ಬೆಳಿಗ್ಗೆ ಅಂತ ತುಂಬಾ ಜನರಿಗೆ ಹೇಳಿದೀನಿ. ಕೋಸಂಬರಿ ಪಾನಕವನ್ನ ಈ ಸಮಯದಲ್ಲಿ ನೈವೇದ್ಯ ಮಾಡಬಹುದಾ ಅಂದ್ರೆ, ಖಂಡಿತವಾಗ್ಲೂ ಮಹಾಲಕ್ಷ್ಮಿಗೆ ಕೋಸಂಬರಿ ಪಾನಕವನ್ನ ನೈವೇದ್ಯ ಮಾಡಬಹುದು. ಧನಲಕ್ಷ್ಮಿ ಪೂಜೆಯ ಸಂದರ್ಭದಲ್ಲಿ ಮೆನ್ಷನ್ ಇದು. ಯಾವಾಗ ಅಂದ್ರೆ ಭಾನುವಾರ ರಾತ್ರಿ.
ಭಾನುವಾರ ಸಂಜೆ ಆದ ನಂತರ. ಓಕೆನಾ? ಸೊ ಈ ಪೂಜೆ ಇತ್ಯಾದಿಗಳನ್ನ ನೀವು ಮಾಡ್ಕೊಳ್ಳಿ. ಈ ಸಲ ನೀವು ಮಾಡುವಂತ ದೀಪಾವಳಿ ಅಥವಾ ಈ ಸಲ ನೀವು ಮಾಡುವಂತ ಪೂಜೆ ನಿಮ್ಮ ಜೀವನದಲ್ಲಿ ಇರುವಂತ ಸಮಸ್ಯೆಗಳನ್ನ ಹೊರಗಡೆ ತರ್ಲಿ, ಹೊರಗಡೆ ಕೊಡ್ಲಿ ಅಂತ. ಅದೇ ರೀತಿ ದೀಪಗಳನ್ನ ಬೆಳಗ್ದಾಗ ದೇವರ ಹತ್ರ ದೀಪ ಇತ್ಯಾದಿಗಳನ್ನ ಬೆಳಗ್ತೀರಾ ನೀವು, ಬೆಳಗ್ದಾಗ ದಯವಿಟ್ಟು ಅದನ್ನ ಅತಿ ಹೆಚ್ಚು ಸಮಯದವರೆಗೂ ಬೆಳಗೋ ತರ ನೋಡಬೇಡಿ, ಮಾಡಬೇಡಿ. ಅಷ್ಟು ಅತಿ ಹೆಚ್ಚು ಸಮಯ ಬೆಳಗಿಸ್ಬೇಡಿ. ಓಕೆ, ತುಂಬಾ ಮನೆಗಳನ್ನ ನೋಡಿದೀನಿ, ಬೆಳಿಗ್ಗೆ ಮಧ್ಯಾಹ್ನ ತನಕ ಸಾಯಂಕಾಲ ತನಕ ದೀಪ ಉರಿತಾ ಇರ್ತದೆ. ದಯವಿಟ್ಟು ಆ ಕೆಲಸ ಎಲ್ಲ ಮಾಡಕ್ ಹೋಗ್ಬಿಡಿ. ಯಾರು ಹೇಳಿದ್ರೋ ಗೊತ್ತಿಲ್ಲ, ಅಖಂಡ ದೀಪ ಬೇರೆ ಇರ್ತದೆ, ಈ ದೀಪಗಳು ಬೇರೆ ಇರ್ತವೆ. ಆದಷ್ಟು ಕಡಿಮೆ ಪ್ರಮಾಣದಲ್ಲಿ ಆ ಎಣ್ಣೆ ಇತ್ಯಾದಿಗಳನ್ನ ಹಾಕಿ, ಅಂದ್ರೆ ತುಂಬಾ ಕಡಿಮೆ ಹಾಕ್ಬಿಟ್ಟು 5 ನಿಮಿಷ 10 ನಿಮಿಷದಲ್ಲಿ ಆರೋಗೋ ತರ ಎಲ್ಲ ಮಾಡ್ಬೇಡಿ. ಸ್ವಲ್ಪ ಹೊತ್ತಿರ್ಲಿ, 3/4 ಗಂಟೆನೋ 1 ಅವರ್ನೋ ದೀಪ ಉರಿಯೋ ತರ ನೀವು ನೋಡ್ಕೊಳ್ಳಿ. ಎಷ್ಟು ಶುಭ್ರವಾಗಿ ನಿಮ್ ಮನೆಯಲ್ಲಿ ದೀಪ ಉರಿತದೋ ಅಷ್ಟು ಶುಭ್ರವಾಗಿ ನಿಮ್ ಮನೆ ಇರ್ತದೆ, ನಿಮ್ ಮನೆಯಲ್ಲಿರುವಂತ ವ್ಯಕ್ತಿಗಳಿರ್ತಾರೆ, ನಿಮ್ಮ ಜೀವನ ಅಷ್ಟು ಶುಭ್ರವಾಗಿಯೇ ಇರ್ತದೆ. ದೀಪದಲ್ಲಿ ಸಮಸ್ಯೆ ಆಯ್ತಾ, ನಿಮ್ಮ ಜೀವನದಲ್ಲೂ ಸಮಸ್ಯೆ ಆಗ್ತಾ ಇರ್ತದೆ. ಬೇಕಾದ್ರೆ ಚೆಕ್ ಮಾಡಿ ನೋಡಿ, ದೀಪ ಯಾಕೋ ಹಿಂಗ್ ಆಡ್ತೈತೆ, ನನ್ ಪ್ರಾಬ್ಲಮ್, ನನ್ಗೆ ಈ ತರ ಪ್ರಾಬ್ಲಮ್ಗಳು ಬರ್ತಾ ಐತೆ. ಎಸ್, ಮೊದಲೇ ದೀಪ ಏನಾದ್ರು ಸೂಚಿಸುತ್ತಾ ಅಂದ್ರೆ ಖಂಡಿತವಾಗ್ಲೂ ದೀಪ ಕೂಡ ನಿಮ್ಮ ಜೀವನದಲ್ಲಿ ಬಹಳಷ್ಟು ಮಟ್ಟಿಗೆ ಮುಂದಾಗುವಂತ ಘಟನೆಗಳನ್ನ ಸೂಚಿಸುತ್ತೆ. ಸೊ ದೀಪವನ್ನ ಚೆನ್ನಾಗಿ ಉರಿಸಿ, ಈ ಸಲ ದೀಪಾವಳಿನ ಚೆನ್ನಾಗಿ ಸೆಲೆಬ್ರೇಟ್ ಮಾಡಿ. ಸಾಧ್ಯ ಆದ್ರೆ ಯಾರಿಗಾರು ನಿಮ್ಮ ಕೈಲಾದಂತ ಸಹಾಯವನ್ನ ಮಾಡಿ. ಆಲ್ರೆಡಿ ಬಂದ್ಬಿಟ್ಟು ಪಟಾಕಿ ಇತ್ಯಾದಿಗಳು ಬ್ಯಾನ್ ಅಂತ ಇದ್ದಾರೆ. ಸೊ ಆದಷ್ಟು ಏನಾದ್ರೂ ಒಂದು ಸಹಾಯ ದೀಪಾವಳಿ ಟೈಮಲ್ಲಿ ನೀವು ಎಷ್ಟು ದಾನಗಳನ್ನ ಮಾಡ್ತಿರೋ. ಏನು ಮಾಡಕ್ಕಾಗಲ್ಲಪ್ಪ ನಂಗೆ, ನೀವ್ ಬಿಟ್ಬಿಡು, ನಂಗೆ ಪೂಜೆ ಗೀಜೆ ಇತ್ಯಾದಿಗಳೆಲ್ಲ ಮಾಡಕ್ ಆಗ್ತಾ ಇಲ್ಲ, ನಂಗೆ ನಾನು ಅಷ್ಟೆಲ್ಲ ಕೆಲಸ ಮಾಡಕ್ಕಾಗಲ್ಲ, ನಾನು ತುಂಬಾ ಬಿಸಿ ಇದ್ದೀನಿ ಅನ್ನೋಂಥವ್ರು ಯಾರಾದ್ರೂ ಇದ್ರೆ ಅವ್ರಿಗೂ ಕೂಡ ಒಂದು ಪರಿಹಾರ ಹೇಳ್ತೀನಿ. ದೀಪಾವಳಿ ಈ ಸಂದರ್ಭದಲ್ಲಿ ನಾಳೆಯಿಂದ ಧನತ್ರಯೋದಶಿ, ನರಕ ಚತುರ್ದಶಿ, ದೀಪಾವಳಿ, ಈ 3 ದಿನ, ಈ 3 ದಿನ ನಿಮ್ಮ ಕೈಲಾದದ್ದು ಯಾರಿಗಾದ್ರೂ ನೀವು ದಾನ ಮಾಡಿ, ಯಾರಿಗಾದ್ರೂ ನೀವು ದಾನ ಮಾಡಿ. ಓಕೆನಾ? ಏನಾದ್ರೂ ಒಂದು ದಾನ ಮಾಡಿ, ಏನಾದ್ರೂ ಒಂದು ಅವ್ರಿಗೆ ಏನ್ ಬೇಕು ಆ ಟೈಮಲ್ಲಿ ಅವ್ರಿಗೆ ಏನ್ ಬೇಕಾಗಿದೆ ಅದನ್ನ ನೋಡ್ಕೊಂಡು ಗೋಪ್ಯವಾಗಿ ಯಾರಿಗೂ ತಿಳಿಸ್ಕೊಂಡೆ 4 ಜನರನ್ನ ಜೊತೆಗೆ ಹಾಕೊಂಡು ಹೋಗ್ಬಿಟ್ಟು ದಾನ ಇತ್ಯಾದಿಗಳನ್ನ ಮಾಡೋದ್ರಿಂದ ಯಾವುದು ಪ್ರಯೋಜನ ಇಲ್ಲ. ಬನ್ರಿ ಹಿಂಗ್ ಹೇಳಿದಾರೆ, ನೀವು ಮಾಡೋಣ ನಾನು ಮಾಡೋಣ ಅಂತ ಒಂದು ಟೀಮ್ ಕಟ್ಕೊಂಡು ಹೋಗ್ತಿರಲ್ಲ, ಅದರಿಂದನೂ ಪ್ರಯೋಜನ ಇರಲ್ಲ. ದಯವಿಟ್ಟು ನೀವು ಸಿಂಗಲ್ ಆಗಿ ಹೋಗ್ಬಿಟ್ಟು ನಿಮ್ ಕೈಲಾದಂತ ದಾನ ಇತ್ಯಾದಿಗಳು ಏನ್ ಮಾಡೋದಕ್ ಸಾಧ್ಯ ಇದೆಯೋ ಅದನ್ನ ಖಂಡಿತವಾಗ್ಲೂ ಮಾಡಿ. ಬಟ್ ಯಾರಿಗ್ ಮಾಡ್ತೀರಾ ಅಂದ್ರೆ ಅದರ ಅವಶ್ಯಕತೆ ಇರುವಂತ ವ್ಯಕ್ತಿಗಳಿಗೆ ಮಾಡಿ. ರೇಷನ್ ಕೊಡ್ತೀರಾ, ಕೊಡಿ, ಯಾರಿಗಾರು ಒಬ್ರಿಗೆ ರೇಷನ್ ಕೊಡಿ. 1 ತಿಂಗಳು ಪೂರ್ತಿ ತಿನ್ನುವಾಗ ನಿಮ್ಮನ್ನ ನೆನ್ಸ್ಕೊತಾರ, ದುಡ್ಡು ಕಾಸು ಕೊಟ್ರೆ ಏನಾಗುತ್ತೆ ಅಲ್ವಾ? ಸೊ ಊಟ ಗೀಟ ನೀವ್ ಇಸ್ಕೊಡ್ತೀರಾ, ಆಲ್ರೆಡಿ ಊಟ ಮಾಡಿರುವಂತ ವ್ಯಕ್ತಿ ಇದ್ರೆ ಯೋಚನೆ ಮಾಡಿ ನೋಡಿ. ಸರಿ, ನೀವು ಊಟ ಇಸ್ಕೊಡ್ತೀರಾ, ಆ ಊಟವನ್ನೇ ತಿನ್ನದ ವ್ಯಕ್ತಿಗಳಿದ್ರೆ ಇದ್ಯಾವ್ ತರ ಗುರು ಅಂದ್ರೆ? ಎಸ್, ನೋಡಿ, ಕೆಲವೊಬ್ಬರಿಗೆ ಒಂದೊಂದು ರುಚಿ ಅಂತ ಒಂದು ಇದಿರುತ್ತಲ್ವಾ. ನಾವು ಕೆಲವೊಂದನ್ನ ವಸ್ತುಗಳನ್ನ, ನಾವು ಕೆಲವೊಂದು ಊಟಗಳನ್ನ ನಾವು ಮಾಡಲ್ಲ, ಅಡುಗೆಗಳನ್ನ ನಾವು ತಿನ್ನಲ್ಲ. ಇದ್ ನನ್ಗೆ ಇಷ್ಟ ಇಲ್ಲ, ಇದ್ ತಿಂದ್ರೆ ನನ್ಗೆ ಗ್ಯಾಸ್ ಆಗುತ್ತೆ, ಇದ್ ತಿಂದ್ರೆ ನಂಗೆ ಫುಡ್ ಪಾಯ್ಸನ್ ಆಗುತ್ತೆ. ಇದೇ ತರ ನಮ್ಮ ಜೀವನದಲ್ಲಿ ಎಲ್ಲರೂ ಇದೆ, ನನ್ನ ಹತ್ರನೂ ಇದೆ, ನಿಮ್ಮ ಹತ್ರನೂ ಇದೆ. ನಾವು ಅವ್ರು ತಿನ್ನದ ವಸ್ತುಗಳನ್ನ ಅಥವಾ ಪದಾರ್ಥಗಳನ್ನ ಅಥವಾ ಊಟವನ್ನ ನಾವು ಅವರಿಗೆ ಕೊಟ್ಟಾಗ ಅವ್ರು ಅದನ್ನ ಏನ್ ಮಾಡ್ತಾರೆ? ಇನ್ನೊಬ್ರಿಗೆ ಕೊಡ್ತಾರೆ, ಇಲ್ಲ ಬಿಸಾಕ್ತಾರೆ, ಇಲ್ಲ ನಾಯಿಗೆ ಹಾಕ್ತಾರೆ. ಏನ್ ಸಿಗುತ್ತೆ ನಿಮ್ಗೆ ಫಲ? ಖಂಡಿತವಾಗ್ಲೂ ನಿಮ್ಗೆ ಯಾವುದೇ ರೀತಿಯಾದಂತ ಫಲ ಸಿಗಲ್ಲ. ಸೊ ದಯವಿಟ್ಟು ಈ ತರದ ಕಾರ್ಯಗಳಲ್ಲಿ ತೊಡಗಬೇಡಿ. ಯಾರಿಗೆ ಇದರ ಅವಶ್ಯಕತೆ ಇದೆ, ಇವಾಗ ಯಾರಿಗಾರು ನಾವು ಹೆಲ್ಪ್ ಮಾಡಕ್ಕಾಗತ್ತಾ? ಯಾರಿಗಾರು ಸಮಸ್ಯೆ ಇದೆಯಾ ಅಂತವ್ರಿಗೆ ಯಾರಿಗೂ ತಿಳಿದಂಗೆ ಗೋಪ್ಯವಾಗಿ ಎಷ್ಟು ಗುಪ್ತ ದಾನಗಳನ್ನ ನೀವು ಮಾಡ್ತಿರೋ ಅಷ್ಟು ನಿಮ್ಮ ಜೀವನದಲ್ಲಿ ಪರಿವರ್ತನೆ ನೆಕ್ಸ್ಟ್ ದೀಪಾವಳಿ ಒಳಗಾಗಿ ಬಂದೇ ಬರುತ್ತೆ. ಇವತ್ತಿನ ತರಗತಿಗೆ ಸಂಬಂಧಪಟ್ಟಂತೆ ಅಂದ್ರೆ ಇಷ್ಟೊತ್ತು ನಾನು ಮಾತಾಡಿದ್ನಲ್ಲ, ಅದಕ್ಕೆ ಸಂಬಂಧಪಟ್ಟಂತೆ ಯಾರಿಗಾರು ಏನಾದ್ರೂ ಡೌಟ್ ಇದ್ದರೆ ಅದನ್ನ ಮಾತ್ರ ಕೇಳ್ಬೋದು. ಬಟ್ ಅತಿ ಹೆಚ್ಚು ಸಮಯ ಇಲ್ಲ, ಯಾಕಂದ್ರೆ ಇದು ತರಗತಿ ಪೂರ್ತಿ ಪ್ರಮಾಣದಲ್ಲ ಇದು. ಸೊ ದಯವಿಟ್ಟು ಅದ್ರ ಬಗ್ಗೆ ಯಾರಿಗಾರು ಡೌಟ್ ಇದ್ರೆ ಅದನ್ನ ಕೇಳಿ. ಇಲ್ಲ ಅಂದ್ರೆ ದಯವಿಟ್ಟು ಪರಿಪೂರ್ಣವಾಗಿರುವಂತ ಧನಲಕ್ಷ್ಮಿ ಪೂಜೆಯನ್ನ ಮಾಡಿ ತಾಯಿ ಮಹಾಲಕ್ಷ್ಮಿಯ ಪರಿಪೂರ್ಣ ಅನುಗ್ರಹ ಈ ಸಲ ನಿಮ್ಮ ಮೇಲೆ, ನಿಮ್ಮ ಎಲ್ಲಾ ಕುಟುಂಬದ ಸದಸ್ಯರ ಮೇಲೆ ಆಗ್ಲಿ ಅಂತ ನಾನು ಬೇಡ್ಕೋತೀನಿ. ಸೊ ಜೊತೆಗೆ ನನಗೋಸ್ಕರನು ಬೇಡ್ಕೊಳ್ಳಿ. ಓಕೆನಾ? ರೈಟ್. ಯಾರಾದ್ರು ಇದ್ದೀರಾ? ಏನಾದ್ರು ಪ್ರಶ್ನೆ ಕೇಳೋದಿದ್ಯಾ? ನಮಸ್ತೆ ಗುರುಜಿ. ನಮಸ್ತೆ ಅಮ್ಮ. ಗುರುಜಿ, ಇವಾಗ ನೀವು ದಾನ ಮಾಡೋದು ಹೇಳ್ಕೊಟ್ರಲ್ಲ, ಅದು ಬಂದು ಈಗ ನಮ್ಮ ಮನೆಯಲ್ಲಿ ಈಗ ಹಸ್ಬೆಂಡ್ ಅವರೆಲ್ಲ ಬ್ರದರ್ ಎಲ್ಲ ಹೊರಗ್ ಹೋಗಿರ್ತಾರ ನೋಡಿರಲ್ಲ, ಅವ್ರಿಗೆ ನಾನು ಹೇಳ್ಬೋದಾ ಗುರುಜಿ, ಈ ತರ ಏನಾದ್ರು ಯಾರಿಗಾದ್ರೂ ದಾನ ಮಾಡಿ ಅಂತ ಹೇಳ್ಬೋದಾ ಗುರುಜಿ? ಹಾ ಮ್ಯಾಮ್, ಬಟ್ ಕಾರಣ ಹೇಳಿ. ದಾನವನ್ನ ಕೊಡುವಾಗ ಏನಾದ್ರೂ ಒಂದು ಕಾರಣ ಇತ್ಯಾದಿಗಳನ್ನ ಇಟ್ಕೊಂಡು ಮಾಡಕ್ ಹೇಳಿ. ಈ ತರ ಆಗ್ಬೇಕಾಗಿದೆ, ಹೆಂಗಿದೆ ಅಂತ ಹೇಳ್ಬಿಟ್ಟು ಯಾರಿಗಾರು ದಾನ ಮಾಡಕ್ ಹೇಳಿ. ಯಾರಿಗಾರು ಅವಶ್ಯಕತೆ ಇದ್ದವ್ರಿಗೆ ದಯವಿಟ್ಟು ಈ ಟೈಮಲ್ಲಿ ದಾನವನ್ನ ಮಾಡಿ. ಓಕೆ ಗುರುಜಿ. ಗುರುಜಿ, ಮತ್ತೆ ನಿಮ್ಮ ಇದು ನನಗೆ ನವರಾತ್ರಿನಲ್ಲಿ ಹೇಳ್ಕೊಟ್ಟಂತ ವಿಶೇಷ ಪೂಜೆಯಿಂದ ತುಂಬಾ ಫಲ ತಗೊಂಡಿದ್ದೀನಿ. ಹೋದ ವರ್ಷದ ನವರಾತ್ರಿಗೂ ಈ ವರ್ಷದ ನವರಾತ್ರಿಗೂ ನನ್ನ ಜೀವನ ಅದ್ಭುತವಾಗಿ ಬದಲಾಯಿಸಿದಂತ ಗುರುಗಳು ನೀವು. ನಿಮ್ಗೆ ಅನಂತ ಕೋಟಿ ಧನ್ಯವಾದಗಳು ಗುರುಜಿ. ನವರಾತ್ರಿ ವಿಶೇಷ ತರಗತಿ ನಾನು ಮಾಡಿದ್ದು ಸತ್ಯ, ಬಟ್ ಆ ತರಗತಿಯಲ್ಲಿ ಇದ್ದಂತ ವಿಷಯವನ್ನ ಕೊಟ್ಟಂತವ್ರು ನನ್ನ ಪೂಜ್ಯ ಗುರುಗಳು. ಯಾರಿಗಾದ್ರೂ ಏನಾದ್ರು ಒಳ್ಳೇದಾಯ್ತು ಅಂತ ಹೇಳಿದ್ರೆ ಅದು ಅವರಿಗೆ ಸೇರ್ಬೇಕು. ಅದ್ರಲ್ಲಿ ನಾನು ಹೇಳಿದ್ರಲ್ಲಿ ಏನಾದ್ರು ತಪ್ಪುಗಳಿದ್ರೆ ಅದೆಲ್ಲವೂ ನಂದೇ ಇರ್ತದೆ, ನಂದೇ ಸರಿ ಇರಲ್ಲ. ಸೊ ಎಲ್ಲವನ್ನ ನನ್ನ ತಲೆಗೆ ಹಾಕೋತೀನಿ. ಬಟ್ ಎಲ್ಲವೂ ಒಳಿತ್ ಯಾರಿಗಾರು ಆಗಿದ್ರೆ ಅದು ನನ್ನ ಪೂಜ್ಯ ಗುರುಗಳಿಗೆ, ಅವರಿಗೆ ತಲುಪಬೇಕು. ಸೊ ಒಳ್ಳೇದಾಗ್ಲಮ್ಮ, ಇನ್ನೂ ನಿಮ್ಗೆ ಒಳ್ಳೇದಾಗ್ಲಿ, ಅದನ್ನ ಹಂಗೆ ಕಂಟಿನ್ಯೂ ಮಾಡ್ಕೊಂಡು ಹೋಗಿ.
ಎನಿಬಡಿ ಇವತ್ತಿನ ತರಗತಿ ಸಾರಿ ಇವತ್ತು ನಾನು ಹೇಳಿರುವಂತ ವಿಷಯದ ಬಗ್ಗೆ ನಂಗೆ ಅಭ್ಯಾಸ ಆಗೋಗ್ಬಿಟ್ಟಿದೆ ಇವತ್ತಿನ ತರಗತಿ ಅಂತ ಹೇಳಿ. ಸೊ ಯಾರಿಗಾರು ಏನಾದ್ರು ಡೌಟ್ಸ್ ಗಳೇನಾದ್ರು ಇದ್ರೆ ನೋಡ್ಕೊಳ್ಳಿ. ಅದೇ ರೀತಿ ನಾನು ಆಲ್ರೆಡಿ ಇದು ದೀಪಾವಳಿ ಪರಿಹಾರಗಳು ಅಂತ ಕ್ಲಾಸ್ ಮಾಡಿದ್ದೀನಿ. ಅದರಲ್ಲಿ ಬೇರೆ ರೀತಿಯಾದಂತ ಯಂತ್ರಗಳು, ಬೇರೆ ರೀತಿಯಾದಂತ ಪರಿಹಾರ ಇತ್ಯಾದಿಗಳನ್ನ ಕೊಟ್ಟಿದ್ದೀನಿ. ಅದ್ರಲ್ಲಿರುವಂತ ಪರಿಹಾರಗಳನ್ನ ಮಾಡ್ಕೋಬಹುದಾ ಅಂದ್ರೆ ನಾಳೆಯಿಂದಾನೇ ಸ್ಟಾರ್ಟ್ ಮಾಡಿ, ನೋ ಪ್ರಾಬ್ಲಮ್. ಅದನ್ನೂ ಮಾಡಿ, ನಾನ್ ಬೇಡ ಅಂತ ಹೇಳ್ತಾ ಇರೋದು. ಸೊ ಅದನ್ನ ಮಾಡಿ. ನಾಳೆನೆ ತ್ರಯೋದಶಿ ಮಾಡ್ಬೇಕಂತ ಯಾರೋ ಪ್ರಶ್ನೆ ಕೇಳ್ತಾ ಇದಾರೆ. ನಾವ್ ಯಾರಾದ್ರೂ ಉತ್ತರ ಕೊಡ್ತೀರಾ ಅದಕ್ಕೆ? ನಾಗರಾಜ್ ಅವರ ಮಾತಾಡಿ ಸರ್, ಪ್ರಶ್ನೆ ಇದ್ರೆ ಕೇಳಿ. ಎಸ್, ಗುರುಗಳೇ ನಮಸ್ತೆ. ನಮಸ್ತೆ. ಅದೇ ಗುರುಗಳೇ, ಕಡ್ಲೆಬೇಳೆ ಏನ್ ದಾನ ಕೊಡೋದು? ಅದೇ ಬಲಿಪಾಡ್ಯಮಿ ಆಗಿ ಒಂದ್ ನೆಕ್ಸ್ಟ್ ಡೇ ಆದ್ಮೇಲೆ ನೆಕ್ಸ್ಟ್ ಡೇ ಕೊಡೋದು ಸರ್, ಕಡಲೆಬೇಳೆ ಒಂದು 3 ದಿನ ಆದ್ರೂ ಕನಿಷ್ಠ ಪಕ್ಷ ಮನೆಯಲ್ಲಿ ಇಟ್ಕೊಳ್ಳಿ, ಇಲ್ಲ 5 ದಿನ ಮನೆಯಲ್ಲಿ ಇಟ್ಕೊಳ್ಳಿ. ಯಮ ದ್ವಿತೀಯ ಅಂತ ನಾವು ಹೇಳ್ತೀವಿ. ಬಲಿಪಾಡ್ಯಮಿ ಆಗಿ ಮಾರನೇ ದಿನ ದ್ವಿತೀಯ ತಿಥಿ ಇದೆ. ದ್ವಿತೀಯ ತಿಥಿ ಆದ ನಂತರ ಅಂದ್ರೆ 5 ದಿನ ಲೆಕ್ಕ ತಗೊಳ್ಳಿ ಸರ್. ನಿಮ್ಗೆ ಅರ್ಥ ಆಗಲ್ಲ ಅಂದ್ರೆ ದ್ವಿತೀಯ ತಿಥಿ ಗೀತಿ ಮನ್ಸಲ್ಲಿ ಬಿಟ್ಬಿಡಿ. ನಾಳೆ ಶನಿವಾರನ, ಶನಿವಾರದಿಂದ ಶುಕ್ರವಾರದಿಂದ ಲೆಕ್ಕ ತಗೊಳ್ಳಿ. ಶುಕ್ರವಾರ, ಶನಿವಾರ, ಭಾನುವಾರ, ಸೋಮವಾರ, ಮಂಗಳವಾರ, ಆಯ್ತಾ? ಸೊ ಬುಧವಾರ ದಯವಿಟ್ಟು ದಾನ ಕೊಡಿ. ಕಡ್ಲೆ ಬೇಳೆ, ಕಡ್ಲೆ ಕಾಳು ಅಲ್ಲ, ತಪ್ಪು ಮಾಡ್ಕೋಬೇಡಿ. ಎಸ್, ಶೈಲಜಾ ಮೇಡಮ್ ಮಾತಾಡಿ, ಅನ್ಮ್ಯೂಟ್ ಮಾಡ್ಕೊಂಡು. ಇಷ್ಟು ಚಿಕ್ಕದಾಗಿರುವಂತ ವಿಷಯಗಳಲ್ಲೂ ಕೂಡ ಡೌಟ್ ಬರ್ತಾ ಇದೆ ಎಲ್ರಿಗೂ. ಎಸ್ ನಮಸ್ತೆ ಗುರುಗಳೇ. ಎಸ್, ನಾಳೆನೆ ಮಾಡ್ಬೇಕು ತುಳಸಿ ಸರ್, ನಾಳೆ ಪೂಜೆಗೆ- ತ್ರಯೋದಶಿ ಇದೆ. ಹಾ ಹೇಳಿ ಅಮ್ಮ, ಹೇಳಿ. ತುಳಸಿ ಪೂಜೆ ಮಾಡಕ್ ಹೇಳಿದ್ರಲ್ವಾ? ಬೆಳಗ್ಗೆ ಮಾಡ್ಬೇಕಾ ಇಲ್ಲ ಸಂಜೆ ಮಾಡ್ಬೇಕಾ? ಇಲ್ಲ ಈ 3 days ಅಲ್ಲಿ ಯಾವಾಗ್ಲಾದ್ರೂ ಮಾಡ್ಬಹುದಾ? ಆದಷ್ಟು ನೀವು ಬೆಳಿಗ್ಗೆ ಮಾಡೋದು ನನ್ನ ಪ್ರಕಾರ ಒಳ್ಳೇದಮ್ಮ. ಓಕೆ ಗುರುಗಳೇ. ಮತ್ತೆ ಏಲಕ್ಕಿ ಹಾರ ಹೇಳಿದ್ರಲ್ಲ, ಫಸ್ಟ್ ಡೇ ಮಾತ್ರ ಹಾಕ್ ಇಲ್ಲಮ್ಮ, ಕಂಟಿನ್ಯೂಸ್ ಆಗಿ 3 days ಇಲ್ಲ 5 days ನೀವು ಮಾಡ್ಕೋಬೇಕಾಗುತ್ತೆ. ದಿನಕ್ಕೆ ಒಂದು ಹಾರ. ಸೊ ಆತರ ನೀವು 3 days ಆದ್ರೂ ಹಾರ ಹಾಕ್ಬೇಕಾಗುತ್ತೆ ಕನಿಷ್ಠವಾಗಿ. ನಿಮ್ಮ ಕೋರಿಕೆ ಕೇಳ್ಕೊಂಡು ಹಾಕಿ, ಖಂಡಿತ ಅದು ನಿಮ್ಗೆ ಈಡೇರಿಸುತ್ತೆ. ಅನುರಾಧ ಮೇಡಮ್ ಮಾತಾಡಿ. ಗುರುಗಳೇ, ತಾವು ವಾಟ್ಸಪ್ ಅಲ್ಲಿ ತಿಳಿಸಿದಿರಿ ಚತುರ್ದಶಿ ಎಂದು ವಿಷ್ಣು ಪೂಜೆ ಮಾಡೋದಕ್ಕೆ ಎಲ್ಲ ರಂಗೋಲಿ ಬಿಡಿಸಿ ಅಷ್ಟದಳ ಪದ್ಮಕ್ಕೆ ಇವತ್ತಿನ ತರಗತಿ ಬಗ್ಗೆ ಏನಮ್ಮ ಇದೆ ಡೌಟ್? ಇವತ್ತಿನ ಮನೆ ತರಗತಿಯಲ್ಲಿ ಬಿಡಿಸ್ಬೋದಾ? ಈ ದಿನ ತರಗತಿಗೆ ಏನ್ ಡೌಟ್ ಇದೆಯಮ್ಮ? ಇವತ್ತು ಮಾಡಿರೋ ವಿಷಯದಲ್ಲಿ ನಿಮ್ಗೆ ಏನಾದ್ರು ಡೌಟ್ ಇದೆಯಾ? ಎಲ್ಲೋದ್ರ ಅಕ್ಕ? ಮ್ಯೂಟ್ ಆಯ್ತು ಗುರುಗಳ. ರಮೇಶ್ ಬಾಬು Right. ಮಾತಾಡಿ ಸರ್. ರಮೇಶ್ ಬಾಬು ಮಾತಾಡಿ ಸರ್. ರಮೇಶ್ ಬಾಬಣ್ಣ ಆಚೆಗೆಲ್ಲ ಹೋಗಿರ್ತಾರೆ, ಬಿಡ್ರಿ, ಬೇರೆಯವ್ರು ಮಾಡಿ. ಸುಜಾತ MS ಮಾತಾಡಿ ಮೇಡಮ್. ನನ್ಗೇನು ಕೇಳಿಸ್ತಾ ಇಲ್ಲ. ನಿಮ್ಗೆ ಯಾರಿಗಾದ್ರು ಕೇಳಿಸಿದ್ರೆ ನನಗೆ ಹೇಳಿ, ನಾ ಮಾತಾಡ್ತೀನಿ. ಶಿವಶಂಕರ್ ಮಾತಾಡಿ ಸರ್. ಗುರುಜಿ, ನೀವ್ ಹೇಳಿದ್ದು ಅರ್ಥ ಆಯ್ತು. ಈಗ ಏನಾದ್ರು ಯಾರಿಗಾದ್ರು ಅವಶ್ಯಕತೆ ಇರೋರ್ಗೆ ದಾನ ಕೊಟ್ರೆ ಒಳ್ಳೇದು. ಬಟ್ ಆದ್ರೆ ಕೆಲವರು ನೀವ್ ಹೇಳ್ದಂಗೆ ತಗೊಳಲ್ಲ. ನಾವು ದುಡ್ಡು ಅಂದ್ರೆ ಕಾಸು ಮುಖಾಂತರ ಕೊಡ್ಬೋದಾ ದಾನನ? ಹಣವನ್ನ ನೀವು ಕೊಡ್ಬೋದು ಸರ್, ಏನು ಪ್ರಾಬ್ಲಮ್ ಇಲ್ಲ ಅದರಲ್ಲಿ. ಓಕೆ, ಥ್ಯಾಂಕ್ ಯು. ಸೊ ಕೆಲವರು ಹಣವನ್ನ ಭಾಗ್ಯಲಕ್ಷ್ಮಿ ಇತ್ಯಾದಿಗಳನ್ನ ಮಾತಾಡಿ ನಾವು ಹೊರಗಡೆ ಹಣ ಇತ್ಯಾದಿಗಳನ್ನ ಕೊಡ್ತೀವಿ. ನಾನು ಒಂದು ನಿಮ್ಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ಒಂದ್ ನಿಮಿಷ ಅಮ್ಮ, ನಾವು ಒಂದು ವಿಷಯ ಹೇಳೋದಕ್ಕೆ ಇಷ್ಟಪಡ್ತೀನಿ. ದಯವಿಟ್ಟು ಹಣನ ಮೇಲ್ ಪಾಕೆಟ್ ಅಲ್ಲೋ ಎಲ್ಲೋ ಒಂದು ಪಾಕೆಟ್ ಅಲ್ಲಿ ಇಟ್ಕೊಂಡು ಹೋಗಿ ಕೊಡಿ. ಓಕೆ, ನಾವು ಪರ್ಸ್ ಗಿರ್ಸ್ ಇತ್ಯಾದಿಗಳನ್ನ ಓಪನ್ ಮಾಡಿದಾಗ ಜನ ನಮ್ ಪರ್ಸ್ ನೋಡ್ತಾರೆ. ಆಕ್ಚುಲಿ ನೀವು ನೋಡಿದೀರಾ ಇದನ್ನ? ಜನ ನಮ್ ಪರ್ಸ್ ನೋಡ್ತಾರೆ. ಇದು ಹೇಗಂತ ಹೇಳಿದ್ರೆ, ನಾವು ಹೋಟ್ಲಿಗೆಲ್ಲ ಹೋದಾಗ ಫಸ್ಟ್ ಮುಂದ್ಗಡೆಯಿಂದ ಹಿಂಗೆ ನೋಡ್ತಾ ಹೋಗ್ತೀವಿ, ಏನೇನ್ ಐತೆ ಐಟಮ್ಸ್, ಯಾರ್ಯಾರು ಏನೇನ್ ತಿಂತವ್ರೆ, ಮಸಾಲೆ ದೋಸೆ ಐತೆ, ಪೂರಿ ಐತೆ ಅಂತ. ಸೊ ಹಿಂಗ್ ಹೋಗಿ ಆಮೇಲೆ ಕೂತ್ಕೊಂಡು ನಾವು ಆರ್ಡರ್ ಮಾಡ್ತೀವಿ. ಹೌದಲ್ವೋ? ಇದು ನಮಗೂ ಇದೆ, ನಿಮ್ಗೂ ಇದೆ, ಎಲ್ರಿಗೂ ಅಭ್ಯಾಸ ಇದೆ ತಾನೆ? ಅದೇ ರೀತಿ ನಿಮ್ಮ ಪರ್ಸ್ ಅನ್ನ ನೋಡ್ತಾರೆ. ಯಾರ್ ದೃಷ್ಟಿ ಬಿತ್ತೋ, ಯಾರ್ ಕಣ್ ಬಿತ್ತೋ ಏನೋ ಸರ್, ಆ ಪರ್ಸ್ ಅಲ್ಲಿ ದುಡ್ಡೇ ನಿಲ್ಲಲ್ಲ. ಬೇಕಾದ್ರೆ ಚೆಕ್ ಮಾಡಿ ನೀವು, ನಿಲ್ಲದೇ ಇಲ್ಲ. ಆಮೇಲೆ ನಮ್ಮನ್ನ ಕೇಳ್ತಾರೆ, ನಾವು ಯಾವ ಕಲರ್ ಪರ್ಸ್ ಯೂಸ್ ಮಾಡ್ಲಿ ಅಂತ. ನಾನು ಹೇಳ್ತಾ ಇರೋದು ಕಲರ್ ಅಲ್ಲ. ಫಸ್ಟ್ ನಿಮ್ಮ ಹತ್ರ ಇರುವಂತ ಹಣವನ್ನ ಗೋಪ್ಯವಾಗಿ ಇಡೋದಿಕ್ಕೆ ಪ್ರಾರಂಭ ಮಾಡಿ, ಖಂಡಿತ ಆಗತ್ತೆ. ಗೋಪ್ಯತೆಯನ್ನ ಮಾಡಿ, ಗೋಪ್ಯ ಮಾಡಿ. ಹಣ ತೋರ್ಸ್ಬೇಡಿ. ಇರ್ಲಿ ಇಲ್ದೇ ಇರ್ಲಿ ಸರ್, ನಂಗೆ ಅದ್ರ ಬಗ್ಗೆ ಮಾತೇ ಬೇಡ. ಹಣ ತೋರ್ಸೋದಕ್ಕೆ ಹೋಗ್ಬೇಡಿ. ಖಂಡಿತವಾಗ್ಲೂ ಅದು ವಾಪಸ್ ಹೋಗುತ್ತೆ, ಬರಲ್ಲ, ಅದು ನಿಲ್ಲಲ್ಲ ನಿಮ್ ಕೈನಲ್ಲಿ. ಹಣ ತೋರ್ಸೋದಕ್ಕೆ ಹೋಗ್ಲೇಬೇಡಿ. ತುಂಬಾ ಜನರು ಮಾಡಿರೋ ದೊಡ್ಡ ತಪ್ಪುಗಳು ಇಲ್ಲೇ ಇರ್ತದೆ. ಸೊ ಆದಷ್ಟು ಇದನ್ನ ಮಾಡಿ. ಬಟ್ಟೆ ದಾನ ಕೊಡ್ಬೋದಾ? ಎಸ್, ನಮಸ್ತೆ ಹರ್ಷ ಅವರೇ, ಏನ್ ಸಮಾಚಾರ? ಅಣ್ಣ, ಅದೇ ನಮ್ ಸಲುವಾಗಿ ಬೇರೆಯವ್ರಿಗೆ ನೀವು ಇದನ್ನ ನಮ್ ಸಲುವಾಗಿ ಮಾಡ್ರಿ, ಅಥವಾ ನಮ್ ಸಲುವಾಗಿ ಇದನ್ನ ಗಿಫ್ಟ್, ನಮಗೆ ಇದೇ ಗಿಫ್ಟ್ ಕೊಡ್ರಿ ಅಂತ ಕೇಳ್ಬೋದಾ? ಇಲ್ಲ ಸರ್, ಅದೇಂಗಾಗುತ್ತೆ? ನನ್ಗೆ ಇದೇ ಕೊಡ್ಸು ಅಂತ ಹೇಳ್ಬಿಟ್ಟು ಯಾರಿಗಾರು ಕೇಳಿದ್ರೆ ಚೆನ್ನಾಗಿರಲ್ಲ ಸರ್. ಅದ್ರಲ್ಲಿ ಗಿಫ್ಟ್ ಸರ್ ಅದು. ಅಲ್ಲ, ಬೇರೆಯವ್ರಿಗೆ ಗೊತ್ತಿರಲ್ಲ ಈ ತರ, ಇವ್ರಿಗೆ ಈ ತರ ಪರಿಹಾರ ಮಾಡ್ಬೇಕು, ಇವ್ರಿಗೆ ಈ ತರ ಇದ್ ಸರ್ ಮಾಡ್ಬೇಕು ಅದು ಅಂತ. ಪರಿಹಾರ ಆಗಲ್ಲ. ಅವಾಗ ನಿಮ್ಗೆ ಏನೋ ಒಂದು ಗಿಫ್ಟ್ ಕೊಡ್ಬೇಕಂತ ಗಿಫ್ಟ್ ಕೊಡ್ತಾರೆ ಅವರು.
ಸರ್ ನನಗೆ ಅನಿಸ್ಬೇಕು ಹರ್ಷ ಅವ್ರಿಗೆ ನಾನು ಇಂಥದನ್ನ ಕೊಡಿಸ್ಬೇಕು. ಹರ್ಷ ಬಂದ್ಬಿಟ್ಟು ಈ ತರ ಒಂದು ವಿಷಯವನ್ನ ಕೇಳ್ತಾ ಇದ್ದ. ಹರ್ಷ ಈ ತರ ವಿಷಯದ ಬಗ್ಗೆ ಬಹಳ ಆಸೆ ಪಟ್ಟಿದ್ದ. ನಾವು ಈ ತರ ಟೈಮಲ್ಲಿ ಹರ್ಷಾಗ್ ನಾನು ಸರ್ಪ್ರೈಸ್ ಮಾಡ್ಬೇಕು ಅಂತ ನನ್ನ ಮನಸಾರೆ ಅನ್ಸಿ ನನ್ನ ಸ್ವಂತ ದುಡ್ಡಲ್ಲಿ ಹೋಗಿ ನಾನು ತಗೊಂಡ್ಬಂದು ನಿಮ್ಗೆ ಸರ್ಪ್ರೈಸ್ ಕೊಟ್ಟೆ ಅಂತ ತಿಳ್ಕೊಳ್ಳಿ ಸರ್. ಅದರ ಫಲ ನೀವು ಆ ಖುಷಿ ಪಡ್ತಿರಲ್ಲ ಸರ್ ನನ್ನ ನೋಡಿದಾಗ, ಆ ಫಲ ನನಗೆ ಭಗವಂತ ಕೊಟ್ಟೇ ಕೊಡ್ತಾನೆ. ಸರ್ಪ್ರೈಸ್ ಆಗಿ ನಾವು ಕೊಡ್ಬೇಕು. ನಿಮ್ಮ ಹತ್ರ ಏನ್ ಬೇಕು ಹರ್ಷ ಅವ್ರೆ ಅಂತ ಕೇಳಿ ನಾವ್ ಅದನ್ನ ತಗೊಂಡ್ಬಂದ್ ನಿಮ್ಗೆ ಕೊಟ್ರಿ ಏನು ಯೂಸ್ ಇಲ್ಲ ಸರ್, ಅದನ್ನ ಮಾಡಕ್ ಹೋಗ್ಬಿಟ್ಟು. ಚೆನ್ನಾಗಿತ್ತು ಆದ್ರೆ ಪ್ರಶ್ನೆ ಒಂಥರ ಲೇಟೆಸ್ಟ್ ಆಗಿತ್ತು ಇದು. ರಾಹು ಆಕ್ಟಿವೇಟ್ ಆಗಿದ್ದಾನೆ ಅನ್ಸುತ್ತೆ ಯಾಕೋ, ಆ ಕಡೆ ಈ ಕಡೆ ಗೋಚಾರದಲ್ಲಿ ಸಂಚಾರ ಮಾಡಿ. ಶೈಲಜಾ ಮೇಡಮ್ ಮಾತಾಡಿ, ಅನ್ಮ್ಯೂಟ್ ಮಾಡ್ಕೊಳ್ಳಿ. ನಮಸ್ತೆ ಗುರುಗಳೇ. ನಮಸ್ತೆ ಅಮ್ಮ. ಗುರುಗಳೇ, ಈಗ ನೀವು ಜೇನ ತರದಕ್ಕೆ ಹೇಳಿದ್ರಲ್ಲ ಗುರುಗಳೇ, ನಾವು ಕೆಲ್ಸದ ಮೇಲೆ ಇರ್ಬೇಕಾದ್ರೆ ನಾವು ಅಲ್ಲಿಂದ ನಾವು ಜೇಡನ ತಗೊಂಡ್ಬರ್ಬಹುದಾ? ಏನಮ್ಮ? ಅಂದ್ರೆ ಜೇಡ್ ತರ್ಲಿಕ್ಕೆ ಹೇಳಿದ್ರಲ್ಲ ಸರ್ ನಾಳೆ ಮಧ್ಯಾಹ್ನ. ಹೌದೌದು, ಆ ಟೈಮ್ ಅಲ್ಲಿ ನೀವು ಎಲ್ಲಿಂದಾರು ತರ್ಬೋದಮ್ಮ, ಅದು ಪ್ರಾಬ್ಲಮ್ ಇಲ್ಲ. ಆ ಟೈಮ್ ಒಳಗಡೆ ತಂದು ಮನೆಯಲ್ಲಿ ಇಟ್ಬಿಡಿ ಅಲ್ಲ, ಅಥವಾ ಮನೆಯಲ್ಲಿ ಇದ್ದವ್ರಿಗೆ ಯಾರಿಗಾರು ಹೇಳಿ ಅಲ್ಲ ತಗೊಂಡ್ ಬಂದ್ ಇಡಿ ಅಂತ. ಬಟ್ ಅವ್ರದ್ದು ಏನಿದೆ ಕೋರಿಕೆಗಳು ಅದಾದಷ್ಟು ಈಡೇರ್ತದೆ. ನೀವ್ ಹೇಳಕ್ ಹೋಗ್ಬಾರ್ದು, ಇಂಥ ವಿಷಯ ಅಂತ ಹೇಳಕ್ ಹೋಗಕ್ಕಿಲ್ಲ. ಓಕೆ ಗುರುಗಳೇ, ಥ್ಯಾಂಕ್ ಯು. EMI ಅಲ್ಲಿ ಗಿಫ್ಟ್ ತಗೊಂಡು ಬೇರೆಯವರಿಗೆ ಕೊಡಬಹುದಾ ಗುರುಗಳೇ ಅಂತ ಯಾರೋ ಪ್ರಶ್ನೆ ಕೇಳ್ತಾ ಇದ್ದೀರಾ. ನೋಡಿ, EMI ಅಂತ ಹೇಳಿದ್ರೆ ಅರ್ಥ ಏನ್ ಹೇಳಿ? EMI ಅಂತ ಹೇಳಿದ್ರೆ ಅರ್ಥನೇ ನೀವು ಸಾಲ ಮಾಡ್ತಾ ಇದ್ದೀರಾ ಅಂತ ಅರ್ಥ, ಕರೆಕ್ಟಾ? ಹೌದು ಅಲ್ವೋ? ಇವತ್ತು ನಾವ್ ಎಲ್ಲೇ ಹೋಗ್ಲಿ ಒಂದು ಮೊಬೈಲ್ ತಗೊಳಕ್ ಹೋದ್ರು ಸಹಿತ ನಮ್ಮನ್ನ ಸಾಲ ಮಾಡಿಸ್ಬಿಡ್ತಾರೆ ಇವರು. ನಾವು ಸಾಲ ಮಾಡೋರಲ್ಲ, ನಮ್ಮನ್ನ ಸಾಲ ಮಾಡಿಸ್ತಾರೆ. ಒಂದ್ ಮಿಕ್ಸಿ ತಗೊಳಕ್ ಹೋಗಿ ಸಾಲ ಮಾಡ್ತಾರೆ. ಸಾಲ EMI ಅನ್ನುವಂತ ಒಂದು ಇದನ್ನ ನಮ್ ತಲೆ ಕಟ್ಬಿಟ್ಟು ಸಾಲ ಅನ್ನೋದನ್ನ ನಮ್ ತಲೆಗೆ ಹಾಕ್ತಾರೆ. ನಾನೇ ಕೇಳ್ತಾ ಇದ್ದೀನಿ, ಈ ತ್ರಯೋದಶಿ ಚತುರ್ದಶಿ ದೀಪಾವಳಿಯಲ್ಲಿ ನಮಗಿದು ಬೇಕಾ? EMI ಸಾಲದಲ್ಲಿ ಬೇಕಾ? ನೀವು ನೋಡಿ ಬಹಳಷ್ಟು ದೊಡ್ಡ ದೊಡ್ಡ ಅಂಗಡಿಗಳಲ್ಲಿ ದೀಪಾವಳಿ ಇವಾಗ ಹಂಗಾಮ ಆಫರ್ ಎಲ್ಲ ಬಿಟ್ಟಿರ್ತಾರೆ. ಇದೇ ಟೈಮಲ್ಲಿ ನಾವೆಲ್ಲ ಹೋಗ್ಬಿಟ್ಟು ಶಾಪಿಂಗ್ ಮಾಡ್ಬಿಟ್ಟು ಅದನ್ನ EMI ನಲ್ಲೋ ಕ್ರೆಡಿಟ್ ಕಾರ್ಡ್ ಅಲ್ಲೋ ಯಾವ್ದಾರೋ ಒಂದ್ರಲ್ಲಿ ಉಜ್ಬಿಟ್ಟು ಬರ್ತೀವಿ, ಕರೆಕ್ಟಾ? ಸೊ ಸಾಲ ಈ ಟೈಮಲ್ಲಿ ಲಕ್ಷ್ಮಿನ ನೀವು ಕರ್ಕೊಂಡ್ ಬರ್ತೀರಾ ಅಥವಾ ನೀವು ಸಾಲವನ್ನ ತಗೊಂಡ್ ಬಂದಿದ್ದೀರಾ? ನಾವು ಮಾಡುವಂತ ತಪ್ಪುಗಳು ಎಲ್ಲೆಲ್ಲಿದೆ ಅನ್ನೋದನ್ನ ನಮ್ಗ್ ನಾವೇ ಯೋಚನೆ ಮಾಡಿ ನೋಡಿದಾಗ ಹೌದಲ್ವಾ, ನಮ್ಗೆಲ್ಲ ಚೆನ್ನಾಗೇ ಇತ್ತು, ನಾವೇ ಇದನ್ನ ಮಾಡ್ಕೊಂಡಲ್ವಾ ಅಂತ ನಿಮ್ಗೆ ಅನ್ಸುತ್ತೆ. ಇದೇ ರಿಯಲ್ ತಪ್ಪು. ನಾವೇ ಹೋಗಿ ಅವತ್ತಿನ ದಿವಸ ಸಾಲ ಮಾಡ್ತಾ ಇದೀವಿ. ಕರೆಕ್ಟ್ ಆಗಿ ಚೆಕ್ ಮಾಡಿ ನೋಡಿ, ಹೌದು ಆಫರ್ ಇದೆ ಅಂತ ನಾನು ಹೋದೆ, ಅವ್ನು EMI ಅಲ್ಲಿ ಹಾಕೊಡಿ, ನೀವು ಬರೀ ಒಂದ್ 2,000 ಡೌನ್ ಪೇಮೆಂಟ್ ಮಾಡಿದ್ರೆ ಸಾಕು ಅಂದ. ನಾನು ಹಾಕೊಂಡ್ ಬಂದ್ಬಿಟ್ಟೆ, ಇಷ್ಟು ವಸ್ತು ತಗೊಂಡ್ಬಂದೆ. ವಸ್ತು ತರ ಕೇಳೋದಾರೆ ದೀಪಾವಳಿನಲ್ಲಿ. ವಸ್ತು ತಂದಿಲ್ಲ, ತಾವು ಸಾಲದಲ್ಲಿ ತಂದಿದ್ದೀರಾ ವಸ್ತುಗಳನ್ನ. ಸಾಲದಲ್ಲಿ ನಿಮಗೆ ಅದರಿಂದ ಏನಾದ್ರೂ ಒಂದು ಅಭಿವೃದ್ಧಿ ಏಳಿಗೆ ಬರೋ ವರ್ಷ ದೀಪಾವಳಿನಲ್ಲಿ ಆಗುತ್ತಾ? ಆಗಲ್ಲ, ಕರೆಕ್ಟಾ? ಸೊ ದಯವಿಟ್ಟು ಆದಷ್ಟು ಸಾಲವನ್ನ ಈ 3 ದಿನಗಳಲ್ಲಿ ಅವಾಯ್ಡ್ ಮಾಡಿ. ಇಲ್ಲ ಈ 5 ದಿನಗಳು ದಯವಿಟ್ಟು ಸಾಲವನ್ನ ಕೊಡೋದನ್ನು ಅವಾಯ್ಡ್ ಮಾಡಿ, ತಗೊಳ್ಳೋದನ್ನು ಅವಾಯ್ಡ್ ಮಾಡಿ. ರೈಟ್ ಬ್ರದರ್, ಬೇರೆ ಯಾರಾದ್ರೂ ಇದ್ದೀರಾ? ಥ್ಯಾಂಕ್ ಯು ಅಮ್ಮ. ಪುಷ್ಪಾ ಶೇಖರ್. ನಮಸ್ತೆ ಗುರುಗಳೇ. ನಮಸ್ತೆ ಅಮ್ಮ. ಗುರುಗಳೇ, ಇದು ಶಾಬರ್ ಮಂತ್ರದ ಒಂದ್ ಪ್ರಶ್ನೆ ಇತ್ತು. ಮೇಡಮ್, ಈ ತರಗತಿಗೆ ಸಂಬಂಧಪಟ್ಟ ಪ್ರಶ್ನೆ ಇದ್ರೆ ಕೇಳಿ. ಶಾಬರ ಮಂತ್ರ ಯಾರ್ಯಾರು ನೀವು ತರಗತಿಯನ್ನ ಅಟೆಂಡ್ ಮಾಡಿದೀರಾ ಅವ್ರುಗಳೆಲ್ಲರೂ ಬೇಕಾದ್ರೆ ಈ ಸಲ ಈ ನಾಳೆ ನಾಡ್ದು ಆಚೆ ನಾಡ್ದು ಕೂಡ ಆ ಶಾಬರ ಮಂತ್ರಕ್ಕೆ ಸಂಬಂಧಪಟ್ಟಂತೆ ಸಿದ್ಧಿ ಸಾಧನೆ, ಶಾಬರ ಮಂತ್ರದಲ್ಲಿ ಲಕ್ಷ್ಮೀ ಮಂತ್ರ ಯಾವ್ದಾರು ಇದ್ರೆ ಅದನ್ನ ಪಡಿಸುವಂತದ್ದು ಖಂಡಿತವಾಗ್ಲೂ ಮಾಡಿ. ವರ್ಕೌಟ್ ಆಗತ್ತೆ. ಶಾಬರ ಮಂತ್ರ ಯಾರ ಹತ್ರ, ನನ್ನ ಹತ್ರ ಕಲ್ತಿದಿರೋ ಬೇರೆಯವ್ರ ಹತ್ರ ಕಲ್ತಿದಿರೋ ಮ್ಯಾಟ್ರ್ ಅಲ್ಲ, ಎಲ್ಲಿ ಅದನ್ನ ತಗೊಂಡ್ಬಂದು ಇಲ್ಲಿ ಹಾಕಿ ಮಾಡಿ, ಖಂಡಿತ ಆಗತ್ತೆ. ಅಲ್ಲ ಗುರುಗಳೇ, ಈಗ ಬಿಫೋರ್ ಗ್ರಹಣ ಇತ್ತಲ್ಲ, ಅವಾಗ ಮೊಹಮ್ಮದ್ ಗುರುಗಳದ್ದು ಸ್ಟಾರ್ಟ್ ಮಾಡಿದ್ದೆ ನಾನು. ಮಧ್ಯಾಹ್ನ ಅದು ಯಾಕೋ ನಿಲ್ಸೋಣ ಅಂದ್ರೆ ನಿನ್ನೆಯಿಂದ ಸ್ಟಾಪ್ ಮಾಡಿದೀನಿ ಗುರುಗಳೇ. ನಿನ್ನೆ ಮಾಡ್ಲಿಲ್ಲ ನಾನು, ಅದಕ್ಕೆ ಅದನ್ನ ನಿಲ್ಸ್ಬಿಡ್ಲಾ ಅಥವಾ ಕಂಟಿನ್ಯೂ ಮಾಡ್ಲಾ? ನಿಮಗೆ ಅದರಿಂದ ಏನಾದ್ರೂ ಪ್ರಯೋಜನ ಆಗ್ತಾ ಇದೆಯಾ ನೋಡಿ ಮೇಡಮ್. 3 ರಿಂದ 5 ದಿನ ನಾನು ಟೈಮ್ ಹೇಳಿರೋದು. ಅದ್ರಲ್ಲಿ ಏನಾದ್ರೂ ನಿಮ್ಮ ಜೀವನದಲ್ಲಿ ಒಳಿತಾಗ್ತಾ ಇದೆ ಅಂದ್ರೆ ಕಂಟಿನ್ಯೂ ಮಾಡಿ. ಒಳಿತಾಗ್ತಾ ಇಲ್ಲ ಅಥವಾ ಕೆಟ್ಟದಾಗ್ತಾ ಇದೆ ಅಂದ್ರೆ ನಿಲ್ಲಿಸ್ಬಿಡಿ. ಅದು ಗೊತ್ತಾಗ್ತಾ ಇಲ್ಲ ಗುರುಗಳೇ. ಅದು ಆವಾಗ ತಟಸ್ಥವಾಗಿದೆ ಅಂತ ಅರ್ಥ ಅಮ್ಮ, ಅದನ್ನ ನಿಲ್ಲಿಸ್ಬಿಡಿ ಅಷ್ಟೇ. ಅದ್ರಲ್ಲೇ ನಾನು ಕೊಟ್ಟಿದ್ದೀನಿ, ಆ ಶಾಬರ ಮಂತ್ರ ಕ್ಲಾಸ್ ಅಲ್ಲೇ ನಾನು ಕೊಟ್ಟಿದ್ದೀನಿ. ಎಷ್ಟು ದಿನದಲ್ಲಿ ಸಿದ್ಧಿ ಆಗುತ್ತೆ, ಸಿದ್ಧಿ ಆದಾಗ ಏನ್ ಸಿಂಪ್ಟಮ್ಸ್ ಕಾಣಿಸುತ್ತೆ, ಇಲ್ಲ ಅಂದ್ರೆ ಅದನ್ನ ನಿಲ್ಸಿ ಅಂತ ನಾನೇ ಹೇಳಿದ್ದೀನಲ್ಲಮ್ಮ. ಮನೆ ಒಳಗಡೆ ಕ್ರಾಸುಲ ಇಡ್ಬೇಕಾ ಹೊರಗಡೆ ಇಡ್ಬೇಕಾ? ಇದು ಹೊರಗಡೆ ಮತ್ತು ಒಳಗಡೆ ಎರಡೂ ಕಡೆ ಬೆಳೀತದೆ. ನೀವು ಕ್ರಾಸುಲ ಮನೆ ಒಳಗಡೆ ಆದವ್ರು ಒಳಗಡೆ ಇಡಿ, ಹೊರಗಡೆ ಆದವ್ರು ಹೊರಗಡೆ ಇಡಿ, ಪ್ರಾಬ್ಲಮ್ ಇಲ್ಲ. ಎಷ್ಟು ಚೆನ್ನಾಗಿ ಬೆಳೀತದೆ ಅನ್ನೋದ್ರ ಮೇಲೆ ಡಿಪೆಂಡ್. ವಿಜಯ ಮೇಡಮ್ ಮಾತಾಡಿ. ಆಲ್ರೆಡಿ ನಡೆದಿದೆ ಸರ್, ರಿಪೀಟ್ ಕ್ಲಾಸ್ ಮಾಡುವಂತ ಪ್ರಯತ್ನವನ್ನ ಮಾಡ್ತೀವಿ. ಎಸ್, ನಮಸ್ತೆ ಅಮ್ಮ. ನೀವು ದೀಪ ಇದು ಹಿತ್ತಾಳೆ ತರದ್ ಕೇಳಿದ್ರಿ, ನಾವು ಮನೇಲಿ ದೀಪ ತಗೊಂಡ್ಬರ್ಬೋದಾ ಗುರುಗಳೇ? ಹಿತ್ತಾಳೆ ದೀಪ ಏನು ಬೇಕಾದ್ರೂ ತರ್ಬೋದಮ್ಮ. ಹಿತ್ತಾಳೆಗೆ ಅಲ್ಲಿ ಏನು ಬೇಕಾದ್ರೂ ತನ್ನಿ. ಹಿತ್ತಾಳೆ ತಟ್ಟೆ ತನ್ನಿ ಊಟ ಮಾಡೋದಕ್ಕೆ, ಹಿತ್ತಾಳೆ ಬೋಲ್ ತನ್ನಿ, ಹಿತ್ತಾಳೆ ದೀಪ ತನ್ನಿ, ಹಿತ್ತಾಳೆ ವಿಗ್ರಹ ತನ್ನಿ. ಹಿತ್ತಾಳೆ ಅನ್ನೋದು ನಿಮ್ ಮನೆಗೆ ಒಂದ್ ಚೂರಾದ್ರೂ ಅವತ್ತಿನ ದಿವಸ ಬರ್ಲಿ. ತುಂಬಾ ಜನ ಚಿನ್ನ ತಗೊಳ್ಳಿ, ಬೆಳ್ಳಿ ಬರ್ಲಿ, ಚಿನ್ನ ಬರ್ಲಿ ಅಂತ ತುಂಬಾ ಜನ ಹೇಳ್ತಾ ಇದಾರೆ.
ಹಿತ್ತಾಳೆ ಈ ಸಲ ತನ್ನಿ, ನನ್ನ ನಂಬ್ಕೊಂಡು ತನ್ನಿ, ಸಾಕಾ? ನಾನು ವಿಡಿಯೋದಲ್ಲೇ ಹೇಳ್ತಾ ಇದ್ದೀನಿ, ನನ್ನ ನಂಬ್ಕೊಂಡು ಹಿತ್ತಾಳೆ ತನ್ನಿ. ಬರೋ ವರ್ಷ ದೀಪಾವಳಿ ನೀವು ನನಗೆ ಹೇಳಿ, ಎನಿ ಕೈಂಡ್ ಆಫ್ ಪಾಸಿಟಿವಿಟಿ ಏನಾದ್ರೂ ನಿಮ್ ಜೀವನದಲ್ಲಿ ಬದಲಾವಣೆ ಇದೆಯಾ ಆ ಹಿತ್ತಾಳೆಯಿಂದ, ಅಷ್ಟಾದ್ರೆ ಸಾಕು ನನಗೆ. ಓಕೆನಾ? ಗುರುಗಳೇ ಎಸ್ ಅಕ್ಕ, ನಿಮ್ದು ಮ್ಯೂಟ್ ಆಗಿದೆ ಅನ್ಸುತ್ತೆ, ನೀವು ಒಬ್ರೇ ಮಾತಾಡ್ತಾ ಇದ್ದೀರಾ? ಗುರುಗಳೇ ಹಾ ಹೇಳಿ ಅಮ್ಮ. ಗುರುಗಳೇ, ನಾವು ದೀಪ ಮನೇಲಿ ಪೂಜೆ ಮಾಡಿ ಅಂಗಡಿನಲ್ಲಿ ತಗೊಂಡೋಗಿ ಇಡ್ಬೋದಾ ಗುರುಗಳೇ? ಯಾರ ಅಂಗಡಿನಲ್ಲಮ್ಮ? ನಮ್ದೇ ಅಂಗಡಿ ಗುರುಗಳೇ. ಇಡ್ಬೋದಮ್ಮ. ಆಯ್ತು ಗುರುಗಳೇ. ಬೀಗನು ಅಂಗಡಿಗೆ ಹಾಕ್ಬೋದು ನಾವು? ಖಂಡಿತ ಅಮ್ಮ, ಉಪಯೋಗಿಸ್ಬೋದು. ಮನೆಯಲ್ಲಿ ಪೂಜೆ ಮಾಡಿ ಆಮೇಲೆ ನೀವು ಅದನ್ನ ತಗೊಂಡೋಗಿ ಉಪಯೋಗಿಸ್ಬೋದು. ಆಯ್ತು ಗುರುಗಳೇ, ನಮಸ್ಕಾರ ಗುರುಗಳೇ. ರೈಟ್. ಕ್ರಾಸುಲಾ ಪ್ಲಾಂಟ್ ಇಡೋದ್ರಿಂದ ಏನಾಗುತ್ತೆ ಅಂತ ಯಾರೋ ಮೆಸೇಜ್ ಆಗ್ತಾ ಇದಾರೆ, ದಯವಿಟ್ಟು ವಿಡಿಯೋ ನೋಡಿ ಸರ್. ವಿಡಿಯೋದಲ್ಲಿ ಎಲ್ಲವನ್ನ ಹೇಳಿದೀವಿ ನಾವು ಆಲ್ರೆಡಿ. ಕ್ರಾಸುಲಾ ಇಟ್ರೆ ನಿಮ್ಗೆ ಅಭಿವೃದ್ಧಿ ಆಗುತ್ತೆ, ಎಷ್ಟು ಚೆನ್ನಾಗಿ ಬೆಳೀತದೋ ಅಷ್ಟು ನಿಮ್ಮ ಆರ್ಥಿಕ ಸಮಸ್ಯೆಗಳು ಪರಿಹಾರ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಎಸ್, ನೆಕ್ಸ್ಟ್. ಗುರುಜಿ, ಏಲಕ್ಕಿ ಹಾರ ಹೇಳಿದ್ರಲ್ವಾ, ಅದು ಬೆಳಗ್ಗೆ ಕೊಡೋದಾ ಸಂಜೆ ಕೊಡೋದಾ ಟೈಮಿಂಗ್ಸ್ ಗುರುಜಿ? ಆದಷ್ಟು ದೇವಸ್ಥಾನಗಳಲ್ಲಿ ನೀವೇನಾದ್ರು ಕೊಡ್ತೀರಾ ಅಂದ್ರೆ ಬೆಳಿಗ್ಗೆ 10 ಗಂಟೆ ಒಳಗಡೆ ಕೊಡಿ. ಬಟ್ ನಾಳೆಯಿಂದ ಯಾರಾದ್ರೂ ಪರಿಹಾರ ಕ್ರಿಯೆ ನಾನು ಮಾಡ್ತಾ ಇದ್ದೀನಿ, ತ್ರಯೋದಶಿಯಿಂದ ನಾನು ಮಾಡೋದಕ್ಕೆ ಪ್ರಾರಂಭ ಮಾಡ್ತಾ ಇದ್ದೀನಿ, ನೀವು 3 ದಿನ 5 ದಿನ ಅಂದ್ರಲ್ಲ ಅಂತ ಯಾರಿಗಾರು ಇದ್ರೆ ನಾಳೆ ಸಂಜೆಯಿಂದ ಪ್ರಯೋಗ ಸ್ಟಾರ್ಟ್ ಮಾಡ್ಬೇಕು. ಏಲಕ್ಕಿ ಹಾರದ ಪ್ರಯೋಗ ನಾಳೆ ಸಂಜೆ, ನಾಡ್ದು ಸಂಜೆ, ಆಚೆ ನಾಡ್ದು ಸಂಜೆ ಸಂಜೆ ಸಂಜೆ. ಒಂದ್ ಟೈಮ್ ಅಂತ ನೀವು ಇಟ್ರೆ ಅದೇ ಟೈಮಲ್ಲೇ ನೀವು 5 ರಿಂದ 6 ಇಡ್ತಿದ್ದೀನಿ ಅಂದ್ರೆ 5 ರಿಂದ 6ಗೆ ತಗೊಂಡೋಗಿ ಕೊಡ್ಬೇಕು. 5 ರಿಂದ 6, 5 ರಿಂದ 6, 5 ರಿಂದ 6, 6 ರಿಂದ 7 ಗಂಟೆ ಕೊಡ್ತೀನಿ. 6 ರಿಂದ 7, 6 ರಿಂದ 7, 6 ರಿಂದ 7. ಓಕೆ. ಸರಿ. ಏಲಕ್ಕಿ ಒಂದೇ ಸಲ ತರಬಹುದು ಸರ್, ಒಂದೇ ಸಲ ಬೇಕಾದ್ರೆ ಏಲಕ್ಕಿ ನೀವು ತನ್ನಿ, ಮನೆಯಲ್ಲಿ ಪೋಣಿಸಿ ಬೇಕಾದ್ರೂ ಇಡಿ, ನೋ ಪ್ರಾಬ್ಲಮ್. ಹಾರದ ತರ 108 ಇರ್ಬೇಕು. ಪ್ರತಿ ಸಲ ಒಂದೊಂದೇ ಹಾರನ ಬೇಡ್ಕೊಂಡು ಹೋಗ್ಬಿಟ್ಟು ಅವ್ರಿಗೆ ಕೊಡಿ. ಅಲ್ಲ ಅವ್ರು ಅದನ್ನ ತಾಯಿಗೆ ಹಾಕ್ಬೇಕು, ವಾಪಸ್ ನೀವು ಈಸ್ಕೋಬಾರ್ದು, ನೆನ್ಪಿಟ್ಕೊಳ್ಳಿ. ಓಕೆ. ಸರಿ, ಥ್ಯಾಂಕ್ ಯು ಗುರುಜಿ. ಗುರುಗಳ ಪ್ರಶ್ನೆಗಳು ಮುಗಿದಿದೆ. ಡನ್. ಓಕೆ. ಸೊ ಈ ಸಲ ಆದಷ್ಟು ದೀಪಾವಳಿ ತರಗತಿಯನ್ನ ಆದಷ್ಟು ಚೆನ್ನಾಗಿ ಮಾಡಿ. ದೀಪಾವಳಿ ವಿಚಾರಗಳಲ್ಲಿ ತರಗತಿನ ನಾನು ಏನ್ ಕೊಟ್ನೋ ಅದನ್ನು ಟ್ರೈ ಮಾಡಿ, ಅದ್ರ ಜೊತೆಗೆ ಇದನ್ನು ಕೂಡ ಟ್ರೈ ಮಾಡಿ. ಬಟ್ ಮುಖ್ಯ ವಿಚಾರ ಏನಂದ್ರೆ ಗೋಪ್ಯತೆ. ಗೋಪ್ಯತೆಯನ್ನ ದಯವಿಟ್ಟು ಕಾಪಾಡಿ. ಪ್ರಾಯಶ್ಚಿತ್ತ ಸಂಕಲ್ಪ ಪೂಜೆ ಅಂತ ಇರಲ್ಲ ಸರ್, ಅದು ಪ್ರಾಯಶ್ಚಿತ್ತ ಸಂಕಲ್ಪ ಅನ್ನೋದು ಒಂದು ಸ್ತೋತ್ರ ಇರುತ್ತೆ. ಅದನ್ನ ಪಠಿಸಿ ತಾಂಬೂಲವನ್ನ ದೇವಸ್ಥಾನದಲ್ಲಿ ನೀವು ಕೊಡಬೇಕಾಗುತ್ತೆ. ಹತ್ರದಲ್ಲಿರುವಂತ ಪುರೋಹಿತರ ಹತ್ರ ಕೇಳಿ, ತಾಂಬೂಲ ಅಥವಾ ಇದು ಪ್ರಾಯಶ್ಚಿತ್ತ ಸಂಕಲ್ಪ ಅಂದ್ರೆ ಏನು, ಧನಲಕ್ಷ್ಮಿ ಪೂಜೆಗೆ ಅಂತ ಪ್ರಾಯಶ್ಚಿತ್ತ ಸಂಕಲ್ಪ ಇದೆಯಾ ಅಂತ ಕೇಳಿ. ಸಂಕಲ್ಪ ಬೇರೆ, ಪ್ರಾಯಶ್ಚಿತ್ತ ಸಂಕಲ್ಪ ಬೇರೆ, ನೆನ್ಪಿಟ್ಕೊಳ್ಳಿ. ನಮ್ಮ ಕ್ಲಾಸಿಗೆ ನವರಾತ್ರಿಗೆ ಬಂದವರಿಗೆಲ್ಲ ಗೊತ್ತಿರ್ತದೆ. ಇಲ್ಲ ಗುರು ನಮ್ಗೆ ಗೊತ್ತಾಗ್ತಾ ಇಲ್ಲ ಅಂದ್ರೆ ನವರಾತ್ರಿ ಕ್ಲಾಸಲ್ಲಿ ಯಾರ್ಯಾರು ಇದೀರೋ ಅವರೆಲ್ಲ ಬಂದ್ಬಿಟ್ಟು ನಿಮ್ಗೆ ಪ್ರಾಯಶ್ಚಿತ್ತ ಸಂಕಲ್ಪ ಆಲ್ರೆಡಿ ನಾನು ಕೊಟ್ಟಿದ್ದೀನಿ, ಅದೇ ಪ್ರಾಯಶ್ಚಿತ್ತ ಸಂಕಲ್ಪವನ್ನ ಪೂಜೆ ಪ್ರಾರಂಭಿಸುವ ಒಂದು ದಿನ ಮುನ್ನ ನೀವು ಕೊಟ್ಬಿಟ್ಟು ಬರ್ಬೋದು. ಇವಾಗ ನಾಳೆ ಮಾಡ್ತಾ ಇದೀನಿ ಅಂದ್ರೆ ಇವತ್ತು ಕೊಡೋಕಂತೂ ಆಗಿರಲ್ಲ ನಿಮ್ಗೆ. ಸೊ ಯಾರಿಗಾರು ಆಯ್ತು ಅಂತ ಹೇಳಿದ್ರೆ ಶನಿವಾರ ಕೊಡಿ, ಮರೀದೆ ಶನಿವಾರ ಬೆಳಿಗ್ಗೆ 10 ಗಂಟೆ ಒಳಗಾಗಿ ಪ್ರಾಯಶ್ಚಿತ್ತ ಸಂಕಲ್ಪ ಕೊಡಿ. ಭಾನುವಾರ ನೀವು ಪೂಜೆಯನ್ನ ಮಾಡಿ. ಓಕೆ, ರೈಟ್. ಓಕೆ. ಸೊ ಇವತ್ತಿನ ಈ ತರ ಏನು ವಿಚಾರ ನಾವು ನಿಮ್ಮ ಮುಂದೆ ಮಂಡಿಸಿದ್ವೋ ಇದು ನಿಮಗೆ ಬಂದು ವಿಡಿಯೋ ನಾಳೆ ಯೂಟ್ಯೂಬ್ ಅಲ್ಲೂ ಕೂಡ ಬರ್ತದೆ. ಅದನ್ನ ಬೇಕಾದ್ರೆ ಇನ್ನೊಂದ್ಸಲ ನೋಡಿ, ಬೆಳಿಗ್ಗೆನೆ ಹಾಕ್ತೀನಿ ನಾನು, ಇನ್ನೊಂದ್ಸಲ ನೋಡಿ. ಅದ್ರಲ್ಲೂ ನಿಮ್ಗೆ ಏನಾದ್ರು ಡೌಟ್ಸ್ ಗಳು ಏನಾದ್ರು ಇದ್ರೆ ಅದ್ರಲ್ಲಿ ನೀವು ಕ್ಲಿಯರ್ ಮಾಡ್ಕೋಬಹುದು. ಓಕೆ, ರೈಟ್. ಮಲ್ಲಿಕಾರ್ಜುನ್ ಮಠಪತಿ ಹೇಳಿ ಸರ್, ಏನ್ ಮಾತಾಡ್ಬೇಕು? ಈ ಮಲ್ಲಿಕಾರ್ಜುನ್ ಯಾರಿದ್ದಾರೆ ನೋಡಪ್ಪ. ಮಾತಾಡಿ ಸರ್, ಅನ್ಮ್ಯೂಟ್ ಮಾಡ್ಕೊಂಡು. ಡಿಲೇ ಇನ್ ಮ್ಯಾರೇಜ್ ಪರಿಹಾರ ಕೊಡಿ ಸರ್. ಇವತ್ತು ನಾವು ಮಾಡ್ತಾ ಇರೋದು ಒಂದು ಉಚಿತವಾಗಿರುವಂತ ಲಕ್ಷ್ಮಿಗೆ ಸಂಬಂಧಪಟ್ಟಂತ ಸೆಮಿನಾರು. ನಿಮ್ಗೆ ಹಂಗೇನಾದ್ರೂ ಇತ್ತು ಅಂದ್ರೆ ನಮ್ಮ ಆಫೀಸಿಗೆ ಕಚೇರಿ ಕರೆ ಮಾಡಿ ಜಾತಕ ತಗೊಂಬನ್ನಿ, ವೀಕೆಂಡ್ ಅದನ್ನ ನೋಡೋಣ. ಹೇಳಿ ಮಲ್ಲಿಕಾರ್ಜುನ್ ಅವ್ರೆ. ನಮಸ್ಕಾರ ಗುರುಗಳೇ. ನಮಸ್ತೆ. ನಮಸ್ಕಾರ ಗುರುಗಳೇ. ಈ ಪ್ರಶ್ನೆ ಏನಿಲ್ಲ ಗುರುಗಳೇ, ಪರ್ಸನಲ್ ಆಗಿ ಮಾತಾಡ್ಬೇಕು ಗುರುಗಳೇ. ನಾನು 3 ದಿನ ಆಯ್ತು ನಿಮ್ನ ಭೇಟಿ ಆಗ್ಬೇಕಂತ ವಿಚಾರ ಮಾಡ್ತಾ ಇದ್ದೆ ಗುರುಗಳೇ. ಪ್ರೀ ಕ್ಲಾಸ್ ನಲ್ಲಿ ನೀವು ಅಟೆಂಡ್ ಆಗಿ ನಮ್ಗೆ ಒಳ್ಳೇದಾಯ್ತು ಗುರುಗಳೇ. ನಾನು ಮೊನ್ನೆ ಬಗಳಾಮುಖಿ ದರ್ಶನ ಮಾಡಿಕೊಂಡು ಬೇರೆ ಕಡೆ ಹೋಗಿ ಬರ್ಬೇಕಾದ್ರೆ ಒಂದು 4 ವೀಲರ್ ಪಲ್ಟಿ ಆಯ್ತು ಗುರುಗಳೇ. ನಾನೇ ಡ್ರೈವ್ ಮಾಡ್ತಿದ್ದೆ. ಅದು 4-5 ಪಲ್ಟಿ ಹೊಯ್ತು ಗುರುಗಳೇ. ಆದ್ರೂ 4 ಜನ ಆಯ್ತು ಗುರುಗಳೇ, ಯಾರಿಗೂ ಏನೂ ಆಗ್ಲಿಲ್ಲ. ಆ ದಿನ ಗಾಡಿಯಲ್ಲಿ ಹೋಗಿ ಲಾಸ್ಟ್ ಸ್ಟಾಪ್ ಅಲ್ಲಿ ನಿಂತ್ಬೇಕಾದ್ರೆ ನೀವು ಮತ್ತು ನಾನು ನವರಾತ್ರಿಯಲ್ಲಿ ಮಾಡಿರುವಂತ ತಾಯಿ ಮುಂದೆ ಬಂದಳು. ಆದ್ರೆ ಗಾಡಿಯಲ್ಲಿ ತುಂಬಾ ಬೆಳಕಾಗಿತ್ತು ಗುರುಗಳೇ. ಎಲ್ಲರೂ ವಿಚಿತ್ರ ಆಯ್ತು, ತುಂಬಾ ಸೂರ್ಯನ ಕಿರಣಂತೆ ಬೆಳಕಿತ್ತು, ಆದ್ರೆ ಯಾರಿಗೂ ಏನೂ ಆಗ್ಲಿಲ್ಲ. ಮುಂದೆ ನಿಂತಿರೋದ್ರಿಂದ ಪಲ್ಟಿ ಹೊಡಿತು ಅಂತೀರಾ ಅಥವಾ ನಾನ್ ಮುಂದೆ ಬಂದ್ ನಿಂತಿರೋದ್ರಿಂದ ಒಳ್ಳೇದಾಯ್ತು ಅಂತೀರಾ, ಏನಂತ ಇದೀರಾ? ಒಳ್ಳೇದಾಯ್ತು ಗುರುಗಳೇ, ಒಳ್ಳೇದಾಯ್ತು ಗುರುಗಳೇ. ಸ್ವಲ್ಪ ಬಗಳಾಮುಖಿ, ಧೂಮಾವತಿ ಈ ರೀತಿ ಒಂದು ಪೂಜೆ ಇತ್ಯಾದಿಗಳನ್ನ ಮಾಡುವಾಗ ಅಥವಾ ಹೋಗುವಾಗ ದರ್ಶನ ಮಾಡುವಾಗ ಸ್ವಲ್ಪ ಗುರುಗಳನ್ನ ಯಾರನ್ನಾರು ಕೇಳ್ಕೊಂಡು ಹೋಗಿ, ಸುಮ್ನೆ ಹೋಗ್ಬೇಡಿ. ಇದೆಲ್ಲ ಬೇರೆ ವಿಚಾರಗಳಿರ್ತವೆ, ಸದ್ಯಕ್ಕೆ ಬೇಡ ಅದು. ರೈಟ್. ಒಳ್ಳೇದಾಯ್ತಲ್ವಾ? ಒಟ್ನಲ್ಲಿ ಒಳ್ಳೇದಾಯ್ತು ತಾನೆ? ಆಯ್ತು ಗುರು. ಇಲ್ಲಾಂದ್ರೆ ಒಳ್ಳೇದಾಗ್ಲಿ. ರೈಟ್.
ಓಕೆ, ಸೊ ಬೆಳಿಗ್ಗೆ ನಿಮ್ಗೆ ಇದು ವಿಡಿಯೋ ಸಿಗ್ತದೆ, ಸೊ ಅದನ್ನ ತಾವುಗಳು ನೋಡಬಹುದು. ಅಲ್ಲಿ ನಿಮ್ಗೆ ಏನಾದ್ರು ಡೌಟ್ಸ್ ಗಳಿದ್ರೆ ತಾವುಗಳು ಕೇಳ್ಬೋದು. ಓಕೆ, ರೈಟ್. ಇವತ್ತಿನ ಉಚಿತ ತರಗತಿಗೆ ಬಂದಿರೋ ಎಲ್ರಿಗೂ ನನ್ನ ಕಡೆಯಿಂದ ಒಂದು ಧನ್ಯವಾದ. ಅದೇ ರೀತಿ ಆದಷ್ಟು ಇದ್ ಮಾಡ್ಕೊಳ್ಳಿ, ಏನು ಲಕ್ಷ್ಮಿಗೆ ಸಂಬಂಧಪಟ್ಟಂತ ಪರಿಹಾರಗಳನ್ನ ಮಾಡ್ಕೊಳ್ಳಿ. ಯಾರಿಗಾದ್ರು ಕ್ಲೈಂಟ್ಸ್ ಕೊಡ್ಬೋದಾದ್ರೆ ಖಂಡಿತ ನೀವುಗಳು ಕ್ಲೈಂಟ್ಸ್ ಗೆ ಕೊಡ್ಬೋದು. ಆನ್ಲೈನ್ ನಲ್ಲಿ ಗಿಫ್ಟ್ ಕೊಡ್ಬೋದಾ ಅಂತ ಯಾರೋ ಮೆಸೇಜ್ ಆಗ್ತದೆ ನೋಡಿ. ನಾನು ಮುಖತಃ ಬಂದು ನಿಮ್ಮ ಹತ್ರ ಮಾತಾಡೋದು, ಈ ರೀತಿ ಬಂದು ಮಾತಾಡೋದಕ್ಕೂ ನಾನ್ ಡೈರೆಕ್ಟ್ ಕ್ಲಾಸ್ ಮಾಡಿದಾಗ ನೀವು ನನ್ನ ಮುಂದೆ ಕೂತ್ಕೊಳ್ಳೋದಕ್ಕೂ ವ್ಯತ್ಯಾಸ ಇದೆಯಾ ಇಲ್ವಾ? ಸೊ ಒಂದು ಗಿಫ್ಟ್ ತಗೊಂಡು ಹೋಗಿ ಒಬ್ಬ ವ್ಯಕ್ತಿನ ನಾವು ಹೋಗಿ ಸರ್ಪ್ರೈಸ್ ಮಾಡಿ ಅವ್ನ ಮುಂದೆ ನಾವು ನಿಂತಾಗ ಆಗುವಂತ ಅನುಭವ, ನೀವು ಆನ್ಲೈನ್ ನಲ್ಲಿ ಗಿಫ್ಟ್ ಅವ್ರಿಗೆ ಆರ್ಡರ್ ಮಾಡಿ ಅವ್ರಿಗೆ ಹೋಗಿ ತಲುಪಿದಾಗ ಆಗುವಂತ ಅನುಭವ ಅರ್ಥ ಆಗ್ತಾ ಇದೆಯಾ ಸರ್? ಇದು ಇಲ್ಲಿಂದ ಬರ್ಬೇಕು. ಸೊ ಅದು ಬರ್ತಾ ಇದೆಯಾ ಇಲ್ವಾ ಅನ್ನೋದನ್ನ ನೀವೇ ಚೆಕ್ ಮಾಡಿ. ಕರೆಕ್ಟ್ ಆಗಿ ಇದೆ ಅಂದ್ರೆ ಮಾಡಿ, ಕರೆಕ್ಟ್ ಆಗಿಲ್ಲ ಈಗ ಆಗಲ್ಲ ಅಂತ ಹೇಳಿದ್ರೆ ಯಾವಾಗಾದ್ರೂ ಒಂದ್ಸಲ ಅವರಿಗೆ ಸರ್ಪ್ರೈಸ್ ಮಾಡ್ಬೋದಲ್ಲ ನೀವು. ಯಾವಾಗಾದ್ರೂ ಒಂದ್ಸಲ ಅವರಿಗೆ ಸರ್ಪ್ರೈಸ್ ಮಾಡ್ಬೋದು, ಇವಾಗ್ಲೇ ಮಾಡ್ಬೇಕಂತ ಏನಿಲ್ಲ. ಯಾವಾಗಾದ್ರೂ ಒಂದ್ಸಲ ಅವರಿಗೆ ಸರ್ಪ್ರೈಸ್ ಮಾಡಿ. ಓಕೆ, ರೈಟ್. ಇವತ್ತಿನ ಈ ಇದಕ್ಕೆ ಕಾರ್ಯಕ್ರಮಕ್ಕೆ ಇಷ್ಟೆಲ್ಲ ಸಮಯ ಕೊಟ್ಟು ಬಂದಿದ್ದವರಿಗೆ ತುಂಬಾ ನನ್ನ ಕಡೆಯಿಂದ ತುಂಬಾ ಧನ್ಯವಾದಗಳು. ಎಲ್ರಿಗೂ ಒಳ್ಳೇದಾಗ್ಲಿ. ಓಕೆ, ಶುಭರಾತ್ರಿ. ಹೋಗ್ಲಿ, ಒಂದು ಥ್ಯಾಂಕ್ಸ್ ಆದ್ರೂ ಹೇಳ್ರಪ್ಪ. ಧನ್ಯವಾದಗಳು ಗುರುಗಳೇ. ಧನ್ಯವಾದ ಗುರುಗಳೇ. ಆಯ್ತಾಯ್ತು. ನಮಸ್ಕಾರ.